ओम अज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। श्रीचैतन्यमनोभीष्टं स्थापितं येन भूतले स्वयं रूपः कदा मह्यं ददाति स्वपदान्तिकं। वन्देऽहं श्रीगुरोः श्रीयुतापदकमलं श्रीगुरून् वैष्णवांश्च श्रीरूपसाग्रजातं सहगणरघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवम् श्रीराधा कृष्णपादान् सहगणललिता श्रीविशाखान्वितांश्च नम ॐ विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिनिति नामिने नमस्ते सारस्वते देवे गौरवाणी प्रचारिणे निर्विशेषशून्यवादि पाश्चात्यदेशतारिणे नमो महावदान्याय कृष्णप्रेमप्रदायते कृष्णाय कृष्णचैतन्यनाम्ने गौरत्विषे नमः। हे कृष्ण करुणा सिंधो दीनबंधो जगत्पते गोपेशा गोपिका कांता राधा कांता नमोस्तुते तप्त कांचन गौरांगी राधे वृंदावनेश्वरी वृषभानुस्सुते देवी प्रणमामि हरिप्रिये वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद हरे कृष्ण 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 हरे 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 राम 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 हरे हरे। ಮತ್ತೊಮ್ಮೆ ಎಲ್ಲರಿಗೆ ಸ್ವಾಗತ. ಬ್ರಹ್ಮ ಸಂಹಿತೆಯ ಕೊನೆಯ ಒಂದಷ್ಟೇ ಶ್ಲೋಕಗಳು ಉಳಿದಿದೆ. ಆ ಶ್ಲೋಕಗಳ ಚರ್ಚೆಯನ್ನು ನಾವಿವತ್ತು ಮಾಡೋದಕ್ಕೆ ಹೊರಟಿದ್ದೇವೆ. ಕೊನೆಯ 6 ಶ್ಲೋಕಗಳು ಉಳಿದಿರೋದು. ಅದರಲ್ಲಿ 3 ಶ್ಲೋಕಗಳನ್ನ ಇವತ್ತು ನಾವು ಚರ್ಚೆ ಮಾಡ್ತೀವಿ. ಪ್ರಾರ್ಥನೆಗಳು ಮುಗಿದಿದೆ. ಸಂಹಿತೆ ಅಂದ್ರೆ ಪ್ರಾರ್ಥನೆ, ಆದ್ರೆ ಆ ಪ್ರಾರ್ಥನೆಗಳು ಆಗ್ಲೇ ಕಳೆದ ಬಾರಿ ಮುಗಿದು ಹೋಯಿತು. ಕೊನೆಯಲ್ಲಿ ಯಾವ ಗೋಲೋಕದ ವರ್ಣನೆಯನ್ನ, ಗೋಲೋಕದ ವೈಭವ ಎಷ್ಟು ಅದ್ಭುತವಾದಂತಹದ್ದು ಅನ್ನೋದನ್ನ ಬ್ರಹ್ಮ ವಿವರಿಸ್ತಾನೆ. ಅದ್ರ ಬಗ್ಗೆ ನಾವಾಗ್ಲೇ ಕಳೆದ ಸೋಮವಾರ ನಾವು ಚರ್ಚೆ ಮಾಡಿದ್ವಿ. ಇವತ್ತು ಅದಾದ ಮೇಲೆ ಭಗವಂತ ಬ್ರಹ್ಮನಿಗೆ ಯಾವ ಉಪದೇಶವನ್ನ ಕೊಡ್ತಾನೆ. ಬ್ರಹ್ಮ ತನ್ನ ಪ್ರಾರ್ಥನೆಯನ್ನ ಮಾಡಿ ಮುಗಿಸಿ ಆಯ್ತು. ಅದಾದ್ಮೇಲೆ ಭಗವಂತ ಅದೇ ಬ್ರಹ್ಮನಿಗೆ ಯಾವ ಉಪದೇಶವನ್ನ ಕೊಡ್ತಾನೆ, ಅದೇ ಚತುರ್ಮುಖ ಬ್ರಹ್ಮನಿಗೆ ಯಾವ ಉಪದೇಶವನ್ನ ಕೊಡ್ತಾನೆ ಅನ್ನೋದನ್ನ ಇವತ್ತು ನಾವು ಚರ್ಚೆ ಮಾಡೋದಕ್ಕೆ ಹೊರಟಿದ್ದೇವೆ. 56 ಶ್ಲೋಕಗಳು ಆಗಿದೆ. 57ನೇ ಶ್ಲೋಕದಿಂದ 59ನೇ ಶ್ಲೋಕದವರೆಗೆ ಅಂದ್ರೆ 3 ಶ್ಲೋಕಗಳನ್ನ ಇವತ್ತು ನಾವು ಚರ್ಚೆ ಮಾಡ್ತೇವೆ. ಇನ್ನು 3 ಶ್ಲೋಕಗಳನ್ನ ಮುಂದಿನ ಸೋಮವಾರ ಚರ್ಚೆ ಮಾಡಿ ಇದರ ಸಮಾಪ್ತಿ ಆಗ್ತದೆ ಅವಾಗ. ಸೊ ನನ್ನ ಇವಾಗ PPTಯನ್ನ ಶೇರ್ ಮಾಡ್ಕೋತಾ ಇದ್ದೇನೆ. ಒಂದೇ ನಿಮಿಷ. ಸೊ 57, 58 ಮತ್ತೆ 59 ಇವತ್ತಿನ ಶ್ಲೋಕಗಳು. ಸೊ ಇದು 57ನೇ ಶ್ಲೋಕ. ನಾವು ಹೇಳಿದಾಗೆ ಕಳೆದ ಬಾರಿ ಕೊನೆಯ ಶ್ಲೋಕ ಯಾವುದು ಆಗಿತ್ತು ಅಥವಾ ಪ್ರಾರ್ಥನೆ ಯಾವುದು ಆಗಿತ್ತು, ಪ್ರಾರ್ಥನೆ ಅಲ್ಲ ಆದ್ರೆ ಕೊನೆಯ ಬ್ರಹ್ಮ ಸಂಹಿತೆಯ ಕೊನೆಯ ಶ್ಲೋಕ ಯಾವುದು ಅಂತ ಹೇಳಿದ್ರೆ ಗೋಲೋಕದ ವೈಭವ ಶ್ರಿಯಕಾಂತಃ ಕಾಂತಃ ಪರಮ ಪುರುಷಃ ಕಲ್ಪತರವಃ ದ್ರುಮಾ ಭೂಮಿ ಚಿಂತಾಮಣಿ ಗಣಮಯಿ ತೋಯಮೃತಂ ಕಥಾಗಾನಂ ನಾಟ್ಯಂ ಗಮನಮಪಿ ವಂಶೀ ಪ್ರಿಯಸಖಿ ಚಿದಾನಂದಂ ಜ್ಯೋತಿ ಪರಮಪಿ ತದಾಸ್ವಾದ್ಯಮಪಿ ಚ ಸಯತ್ರ ಕ್ಷೀರಾಬ್ಧಿ ಸ್ರವತಿ ಸುರಭಿಭ್ಯಶ್ಚ ಸುಮಹಾನ್ ನಿಮೇಷಾರ್ಧಾಖ್ಯೋ ವಾ ವ್ರಜತಿ ನಹಿ ಯತ್ರಾಪಿ ಸಮಯಃ ಭಜೆ ಶ್ವೇತದ್ವೀಪಂ ತಮಹಂ ಗೋಲೋಕಮಿತಿಯಂ ವಿದಂತಸ್ತೆ ಸಂತಹ ಕ್ಷಿತಿ ವಿರಲಚಾರ ಕತಿಪಯೇ. ಎಷ್ಟು ಅದ್ಭುತವಾದಂತಹ ಶ್ಲೋಕದಲ್ಲಿ ಬ್ರಹ್ಮ ಆ ವೈಕುಂಠದ ಗೋಲೋಕದ ವರ್ಣನೆಯನ್ನು ಮಾಡಿದ್ದಾನೆ. ಯಾವ ಜಗತ್ತಿನಲ್ಲಿ ಸಮಯ ಇಲ್ಲ, ಯಾವ ಜಗತ್ತಿನಲ್ಲಿ ಪ್ರತಿಯೊಂದು ಮಾತು ಕೂಡ ಹಾಡಾಗಿರ್ತದೆ, ಪ್ರತಿಯೊಂದು ನಡೆ ಕೂಡ ಅದು ಕುಣಿತವಾಗಿರ್ತದೆ. ಈ ರೀತಿ ಅನೇಕ ವರ್ಣನೆಗಳನ್ನ ಅವನು ಮಾಡ್ತಾನೆ. ಅದಾದ ಮೇಲೆ ಇದೀಗ ಮಹಾವಿಷ್ಣು ಅಂದ್ರೆ ಇಲ್ಲಿ ಮಹಾವಿಷ್ಣು ಅಂದ್ರೆ ಕೃಷ್ಣನೇ ಅಂತ ಹೇಳ್ತಾರೆ. ಅದರಿಂದ ಭಗವಂತ ಆ ಪ್ರಾರ್ಥನೆಗಳನ್ನ ಕೇಳಿಸಿಕೊಂಡ ನಂತರ ಬ್ರಹ್ಮನಿಗೆ ಯಾವ ವಚನಗಳನ್ನ ನುಡಿತಾನೆ ಎಂಬುದನ್ನ ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಅದರಿಂದ ಈ ಸಮಸ್ತವಾಗಿರ್ತಕ್ಕಂಥ ಬ್ರಹ್ಮ ಸಂಹಿತೆಯಲ್ಲಿ ಈ ಕೊನೆಯ 6 ಶ್ಲೋಕಗಳಲ್ಲಿ ಮಾತ್ರ ಭಗವಂತನ ವಚನ. ಇದಕ್ಕೆ ಮುಂಚೆ ಎಲ್ಲಾ ಶ್ಲೋಕಗಳಲ್ಲೂ ಕೇವಲ ಬ್ರಹ್ಮ ಮಾತ್ರ ಮಾತಾಡ್ತಾನೆ. ಇದೀಗ ಭಗವಂತ ಮಾತನಾಡೋದಕ್ಕೆ ಹೊರಟಿದ್ದಾನೆ.
ಇದನ್ನ ನಾವು ಓದಬೇಕಾದ್ರೆ ಒಂದು ಭಗವದ್ಗೀತೆಯ ಸಂಗತಿ ಕೂಡ ನಮಗೆ ನೆನಪಿನಲ್ಲಿ ಬರ್ತದೆ. ಭಗವದ್ಗೀತೆಯ ಮೊದಲನೇ ಅಧ್ಯಾಯದಲ್ಲಿ ಕೃಷ್ಣ ಮಾತನಾಡುವುದೇ ಇಲ್ಲ. ಅಲ್ಲ, ಅರ್ಜುನ 5 ಕಾರಣಗಳನ್ನ ಕೊಡ್ತಾನೆ ತಾನು ಯುದ್ಧವನ್ನ ಮಾಡದೇ ಇರೋದಕ್ಕೆ. ಆ ಎಲ್ಲ 5 ಕಾರಣಗಳನ್ನ ಕೊಡ್ತಾ ಇರಬೇಕಾದ್ರೆ ಮಧ್ಯದಲ್ಲಿ ಕೃಷ್ಣ ಬಾಯಿ ಹಾಕೋದಿಲ್ಲ. ಅವನು ಎಲ್ಲಾ ಅರ್ಜುನನ ನುಡಿಯನ್ನ ಬಹಳ ತಾಳ್ಮೆಯಿಂದ ಅವನು ಕೇಳಿಸ್ಕೊತಾನೆ. ಅದಾದ್ಮೇಲೆ ಯಾವಾಗ 2ನೇ ಅಧ್ಯಾಯದಲ್ಲಿ ಕೂಡ ಆ ಅರ್ಜುನನೇ ಕೃಷ್ಣನಲ್ಲಿ ಶರಣಾಗತಿಯನ್ನ ಮಾಡಾದ ಮೇಲೆ ಕಾರ್ಪಣ್ಯ ದೋಷೋಪಹತ ಸ್ವಭಾವ ಎಂಬಂತಹ ಶ್ಲೋಕದಲ್ಲಿ ಕೃಷ್ಣನಲ್ಲಿ ಅರ್ಜುನ ಶರಣಾಗತಿಯನ್ನ ಮಾಡಿದ ನಂತರ ಕೃಷ್ಣ ವಾಸ್ತವಿಕವಾಗಿ ಮಾತನಾಡೋದಕ್ಕೆ ಆರಂಭಿಸ್ತಾನೆ. ಸೊ ಇಲ್ಲಿ ಬ್ರಹ್ಮ ಸಂಹಿತೆಯಲ್ಲಿ ಆ ರೀತಿಯಾದಂತಹ ವಿಪರೀತವಾದಂತಹ ಪರಿಸ್ಥಿತಿ ಇಲ್ಲದೆ ಹೋದ್ರೂ ಕೂಡ ಬ್ರಹ್ಮ ಕೂಡ ವ್ಯಾಕುಲನಾದಂತಹ ಪರಿಸ್ಥಿತಿಯಲ್ಲಿ ಇದ್ದಾನೆ. ಯಾಕೆಂದ್ರೆ ಸೃಷ್ಟಿ ಆರಂಭದಲ್ಲಿ ಎಲ್ಲಾ ಕಡೆಯಲ್ಲಿ ಕೇವಲ ಕತ್ತಲೆಯನ್ನ ಕಾಣ್ತಾನವನು. ಯಾವ ದಿಶೆಯಲ್ಲಿ ನೋಡಿದರೂ ಕೂಡ ಕೇವಲ ಕತ್ತಲೆ. ಯಾವುದೋ ಒಂದು ದೂರದ ಪ್ರದೇಶದಿಂದ ತಪ ಎಂಬಂತೆ ಒಂದು ಶಬ್ದ ಕೇಳಿಸ್ತದೆ. ತಪಸ್ಸಿನಲ್ಲಿ ಕೂರ್ತಾನೆ. 1000 ವರ್ಷಗಳ ಕಾಲ ಅವನು ತಪಸ್ಸನ್ನ ಮಾಡ್ತಾನೆ. 1000 ವರ್ಷಗಳ ಕಾಲ ಅನ್ನೋದು ಬ್ರಹ್ಮನ ಜೀವ ಅವಧಿ ಏನಿದೆ, ಜೀವಾವಧಿಗೆ ಹೋಲಿಸಿ ನೋಡಿದರೆ 1000 ವರ್ಷಗಳ ಕಾಲ ಬಹಳ ದೊಡ್ಡದಲ್ಲ, ಬಹಳ ದೊಡ್ಡ ಸಮಯ ಅಲ್ಲ. ನಾವೊಂದ್ಸತಿ ಇದನ್ನ ಒಬ್ಬ ವರಿಷ್ಠ ಭಕ್ತರಿಂದ ನಾನು ಕೇಳಿದ್ದೆ, 1000 ವರ್ಷಗಳ ಕಾಲ ಅನ್ನೋದು ಬ್ರಹ್ಮನ ಸಂಪೂರ್ಣ ಜೀವಾವಧಿಯಲ್ಲಿ ಎಷ್ಟು ಸಮಯ ಆಗ್ತದೆ? ಯಾರಾದ್ರೂ ಊಹೆ ಮಾಡೋದಕ್ಕೆ ಪ್ರಯತ್ನ ಪಡ್ತೀರಾ? ಬ್ರಹ್ಮನ ಜೀವಾವಧಿಯಲ್ಲಿ ಇದನ್ನ ನೀವು ಮತ್ತೆ ಅದರ ಗಣಿತವನ್ನ ಮಾಡ್ಬೋದು. ಅದನ್ನ ನಾನು ಇವಾಗ ಮಾಡಿ ತೋರಿಸೋದಕ್ಕೆಲ್ಲ ಹೋಗೋದಿಲ್ಲ. ಆದ್ರೆ ಯಾರಾದ್ರೂ ಊಹೆ ಮಾಡೋದಕ್ಕೆ ಪ್ರಯತ್ನ ಪಡ್ತೀರಾ? ಬ್ರಹ್ಮನ ಸಂಪೂರ್ಣ ಜೀವಾವಧಿಯಲ್ಲಿ ಅವನ ಜೀವನ ಎಷ್ಟು 100 ವರ್ಷಗಳ ಕಾಲ ಇದೆ. ಆದ್ರೆ ನಮ್ಮ 100 ವರ್ಷಗಳ ಕಾಲ ಅಲ್ಲ ಅದು, ಅಲ್ಲ, ಅವನ 100 ವರ್ಷಗಳ ಕಾಲ. ಸೊ ಆ 100 ವರ್ಷಗಳ ಕಾಲದಲ್ಲಿ 1000 ವರ್ಷಗಳು ಎಷ್ಟು ಸಮಯ ಹೋಗ್ತದೆ ಅಂತ ಹೇಳಿದ್ರೆ ಅವನ ಕೇವಲ 3.6 ಸೆಕೆಂಡ್ಸ್ ಅಷ್ಟೇನೆ. ಅದು ಎಷ್ಟದು? 3.6 ಸೆಕೆಂಡ್ಗಳು ಅಷ್ಟೇ. ಸೊ ಇವಾಗ ನಮ್ಗೆಲ್ಲರಿಗೂ ಪ್ರಶ್ನೆ ಬರ್ತದೆ, ಕೇವಲ 3 ಸೆಕೆಂಡ್ ತಪಸ್ಸೆ ಮಾಡದ್ ಅವನು ಅಂತ ಅಲ್ಲ. ಸೊ ಅದು ವಾಸ್ತವಿಕವಾದಂತ ಅಂಶ. ಅದು ಕೇವಲ 3 ಸೆಕೆಂಡ್ಗಳ ಕಾಲ. ಆದ್ರೆ ನಮ್ಮ 3 ಸೆಕೆಂಡ್ ಅಲ್ಲ, ಅದು ಅವನ 3 ಸೆಕೆಂಡ್ಗಳ ಕಾಲ. ಅವನ ಜೀವಾವಧಿಯಲ್ಲಿ, ಅವನ ಜೀವಾವಧಿ 100 ವರ್ಷ ಅಂತ ಹೇಳಿದ್ರೆ ಅದರಲ್ಲಿ 3 ಸೆಕೆಂಡ್ಗಳ ಕಾಲ ಮಾತ್ರ ಅವನು ತಪಸ್ಸನ್ನ ಮಾಡಿದ್ದು. ಆದರೆ ಆ ತಪಸ್ಸನ್ನ ಯಾವ ಮನೋಭಾವನೆಯಿಂದ ಮಾಡ್ತಾನೆ ಅನ್ನೋದು ಅಲ್ಲಿ ಮುಖ್ಯವಾಗಿತ್ತು. ಯಾವ ಮನೋಭಾವನೆಯಿಂದ ಮಾಡ್ತಾನೆ ಅಂತ ಹೇಳಿದ್ರೆ ಆ ಭಗವಂತನ ಸಂತುಷ್ಟಿಗೋಸ್ಕರ, ಭಗವಂತನ ಸೇವೆಯಲ್ಲಿ ತೊಡಗೋದಕ್ಕೋಸ್ಕರ. ಯಾವ ಸೇವೆ ಅದು? ಪ್ರಜಾಪತಿಯಾಗಿ ಪ್ರಜೆಗಳ ವೃದ್ಧಿಯನ್ನ ಮಾಡಬೇಕು. ಪ್ರಜೆಗಳು ಅಂದ್ರೆ ಈ ಯಾವ ಸಂತಾನ ಇದೆ ಅದರ ವೃದ್ಧಿಯನ್ನ ಮಾಡುವಂತಹದ್ದು ಬ್ರಹ್ಮನ ಒಂದು ಕರ್ತವ್ಯ. ಅದರಲ್ಲಿ ತೊಡಗೋದಕ್ಕೆ ಅವನು ತಪಸ್ಸಿನಲ್ಲಿ ಕೂರ್ತಾನೆ. ಸೊ ಬ್ರಹ್ಮ ಆ ರೀತಿಯಾದಂತ ತಪಸ್ಸನ್ನ ಮಾಡ್ತಾನೆ. ಅದಾದ ಮೇಲೆ ಅವನು ವ್ಯಾಕುಲನಾದಾಗ ಅಲ್ಲಿ ಭಗವಂತನ ಪ್ರಾಕಟ್ಯವಾಗತ್ತೆ. ಅವಾಗ ಭಗವಂತನಿಗೆ ಪ್ರಾರ್ಥನೆಗಳ ರೂಪದಲ್ಲಿ ಸಮಸ್ತವಾಗಿರ್ತಕ್ಕಂಥ ಬ್ರಹ್ಮ ಸಂಹಿತೆಯನ್ನ ಬ್ರಹ್ಮ ನುಡಿದಿದ್ದಾನೆ. ಇದ್ರ ಬಗ್ಗೆ ನಾವು ಆರಂಭದಲ್ಲೇನೆ, ಯಾವಾಗ ಬ್ರಹ್ಮ ಸಂಹಿತೆಯ ಆರಂಭಿಕ ಶ್ಲೋಕಗಳನ್ನ ನಾವು ಚರ್ಚೆ ಮಾಡ್ತಾ ಇದ್ವಿ, ಆವಾಗ ಇದರ ಬಗ್ಗೆ ಎಲ್ಲ ನಾವು ನೋಡಿದ್ವಿ. ಅದಾದ ಮೇಲೆ ಇದೀಗ ಬ್ರಹ್ಮ ಅವನ ಪ್ರಾರ್ಥನೆಗಳನ್ನ ಮುಗಿಸಿದ ನಂತರ ಭಗವಂತ ಬ್ರಹ್ಮನಿಗೆ ಮಾತನಾಡೋದಕ್ಕೆ ಶುರು ಮಾಡ್ತಾ ಇದ್ದಾನೆ. ಈ ಕೊನೆಯ 6 ಶ್ಲೋಕಗಳಲ್ಲಿ ಮಂಗಳ ಶ್ಲೋಕಗಳು ಅಂತ ನಾವು ಹೇಳ್ಬೋದು. ಮಂಗಳ ಶ್ಲೋಕ ಅಂದ್ರೆ ಭಗವಂತ ಬ್ರಹ್ಮನಿಗೆ ತನ್ನ ಉಪದೇಶವನ್ನ ಇವಾಗ ನೀಡೋದಕ್ಕೆ ಹೊರಟಿದ್ದಾನೆ. ಆ ಶ್ಲೋಕಗಳ ಚರ್ಚೆಯನ್ನು ಇವಾಗ ನಾವು ಮಾಡೋದಕ್ಕೆ ಹೊರಟಿದ್ದೇವೆ. ಓಕೆ, ಸೊ ಎಂದಿನಂತೆ ದಯವಿಟ್ಟು ನೀವು ನನ್ನ ಹಿಂದೆ ಒಬ್ರು ಮಾತ್ರ ಯಾರಾದ್ರೂ ನನ್ನ ಹಿಂದೆ ಇದರ ಉಚ್ಚಾರಣೆಯನ್ನ ಮಾಡ್ಬೋದು. ಒಬ್ರು ಯಾರಾದ್ರೂ ದಯವಿಟ್ಟು ಮಾಡಿ. ಯಾರು ಮಾಡ್ತೀರಾ? ಯಾರು ಅನ್ಮ್ಯೂಟ್ ಮಾಡ್ಕೋತೀರಾ ಅವ್ರು ಮಾಡ್ತೀರಾ ಅಂತ ಅನ್ಕೋತೀನಿ ನಾನು. ಸೊ ಯಾರಾದ್ರೂ ಒಬ್ರು ದಯವಿಟ್ಟು ನನ್ನ ಹಿಂದೆ ಅದರ ಉಚ್ಚಾರಣೆಯನ್ನ ಮಾಡ್ತೀರಾ? ಓಕೆ, ಓಕೆ, ಭಾನು ಮಾತಾಜಿಯವರು ಎಂದಿನಂತೆ ಅವರೇ ಯಾವಾಗಲೂ ಬಹಳ ಉತ್ಸಾಹದಿಂದ ತುಂಬಿರ್ತಾರೆ. ಸೊ ನನ್ನ ಹಿಂದೆ ಉಚ್ಚಾರಣೆಯನ್ನ ಮಾಡುವುದು. ನೀವು ಬೇರೆಯವರೆಲ್ಲರೂ ಮ್ಯೂಟ್ ಮಾಡ್ಕೊಂಡೆ ನನ್ನ ಹಿಂದೆ ಉಚ್ಚಾರಣೆಯನ್ನ ಮಾಡಿ, ಆಯ್ತಾ? ಇದರಲ್ಲಿ ಶಬ್ದಾರ್ಥ ಇಲ್ಲ, ನಾನು ಶಬ್ದಾರ್ಥವನ್ನ ಕೊಡೋದು ಮರ್ತು ಬಿಟ್ಟಿದ್ದೀನಿ. ಆದ್ರೂ ಕೂಡ ಶಬ್ದವಾಗಿ ಉಚ್ಚಾರಣೆಯನ್ನ ಮಾಡಿ ಅದಾದ್ಮೇಲೆ ಶ್ಲೋಕದ ಉಚ್ಚಾರಣೆಯನ್ನ ನಾವು ಮಾಡಬಹುದು. ಸೊ ದಯವಿಟ್ಟು ನನ್ನಿಂದ ಹೇಳಿ. ಅಥ ಉವಾಚ ಮಹಾವಿಷ್ಣುಃ ಭಗವಂತಂ
ಭಗವಂತಂ ಪ್ರಜಾಪತಿಂ ಪ್ರಜಾಪತಿಂ ಬ್ರಹ್ಮನ್ ಬ್ರಹ್ಮನ್ ಮಹತ್ವವಿಜ್ಞಾನೇ ಮಹತ್ವವಿಜ್ಞಾನೇ ಪ್ರಜಾಸರ್ಗೇ ಪ್ರಜಾಸರ್ಗೇ ಚ ಚ ಚೇತ್ ಚೇತ್ ಮತಿಃ ಮತಿಃ ಪಂಚ ಪಂಚ ಪಂಚಶ್ಲೋಕೀಂ ಪಂಚಶ್ಲೋಕಿ ಇಮಾಂ ಇಮಾಂ ವಿದ್ಯಾಂ ವಿದ್ಯಾಂ ವತ್ಸ ವತ್ಸ ದತ್ತಾಂ ದತ್ತಾಂ ನಿಬೋಧ ನಿಬೋಧ ಮೇ ಮೇ ಅಥೋವಾಚ ಮಹಾವಿಷ್ಣುಃ ಅಥೋವಾಚ ಮಹಾವಿಷ್ಣುಃ ಭಗವಂತಂ ಪ್ರಜಾಪತಿಂ ಭಗವಂತಂ ಪ್ರಜಾಪತಿಂ ಬ್ರಹ್ಮನ್ಮಹತ್ವವಿಜ್ಞಾನೇ ಬ್ರಹ್ಮನ್ಮಹತ್ವವಿಜ್ಞಾನೇ ಪ್ರಜಾಸರ್ಗೇ ಚ ಚೇನ್ಮತಿಃ ಪ್ರಜಾಸರ್ಗೇ ಚ ಚೇನ್ಮತಿಃ ಪಂಚಶ್ಲೋಕೀಮಿಮಾಂ ವಿದ್ಯಾಂ ಪಂಚಶ್ಲೋಕೀಮಿಮಾಂ ವಿದ್ಯಾಂ ವತ್ಸ ದತ್ತಾಂ ನಿಬೋಧ ಮೇ ವತ್ಸ ದತ್ತಾಂ ನಿಬೋಧ ಮೇ ಅಥೋವಾಚ ಮಹಾವಿಷ್ಣುಃ ಅಥೋವಾಚ ಮಹಾವಿಷ್ಣುಃ ಭಗವಂತಂ ಪ್ರಜಾಪತಿಂ ಭಗವಂತಂ ಪ್ರಜಾಪತಿಂ ಬ್ರಹ್ಮನ್ಮಹತ್ವವಿಜ್ಞಾನೇ ಬ್ರಹ್ಮನ್ಮಹತ್ವವಿಜ್ಞಾನೇ ಪ್ರಜಾಸರ್ಗೇ ಚ ಚೇನ್ಮತಿಃ ಪ್ರಜಾಸರ್ಗೇ ಚ ಚೇನ್ಮತಿಃ ಪಂಚಶ್ಲೋಕೀಮಿಮಾಂ ವಿದ್ಯಾಂ ಪಂಚಶ್ಲೋಕೀಮಿಮಾಂ ವಿದ್ಯಾಂ ವತ್ಸ ದತ್ತಾಂ ನಿಬೋಧ ಮೇ ವತ್ಸ ದತ್ತಾಂ ನಿಬೋಧ ಮೇ ಮತ್ತಿನ್ನಿಬ್ರು ಯಾರಾದ್ರೂ ಒಬ್ರು ಪ್ರಭುಜಿ ಮತ್ತೆ ಒಬ್ರು ಮಾತಾಜಿ ದಯವಿಟ್ಟು ಉಚ್ಚಾರಣೆಯನ್ನ ಮಾಡಿ. अतो वाचा महाविष्णोर्भगवन्तं प्रजापतिं ब्रह्मन्महत्वविज्ञाने प्रजासर्गे च चेन्मतिः पञ्चश्लोकीमिमां विद्यां वत्सदत्तां निबोध मे. हरे कृष्ण. अर्थोवाच महाविष्णुर्भगवन्तं प्रजापतिं ब्रह्मन्महत्वविज्ञाने प्रजासर्गे च चेन्मतिः पञ्चश्लोकीमिमां विद्यां वत्सदत्तां निबोध मे. हरे कृष्ण. ಧನ್ಯವಾದಗಳು. ಸೊ ಇವಾಗ ಇಲ್ಲಿ ಅರ್ಥ ಹೇಗೆ ಬರ್ತದೆ ಅಂತ ಹೇಳಿದ್ರೆ ಅಥ ಅಥ ಅಂದ್ರೆ ಅದಾದ ನಂತರ ಅಂತ, ಹೇಗೆ ಬ್ರಹ್ಮಸೂತ್ರಗಳು ಅದೇ ರೀತಿಯಲ್ಲಿ ಆರಂಭವಾಗ್ತದೆ. ಅಥಾತೋ ಬ್ರಹ್ಮ ಜಿಜ್ಞಾಸ, ಅಥ ಅತಃ ಬ್ರಹ್ಮ ಜಿಜ್ಞಾಸ. ಅಥ ಅಂದ್ರೆ ಹೀಗೆ, ಮತ್ತೆ ಅತಃ ಅಂದ್ರೆ ಆದ್ದರಿಂದ. ಸೊ ಅಥ ಅಂದ್ರೆ ಅದಾದ್ಮೇಲೆ, ತತಃ ಅತಃ, ಅಥ ಅಥವಾ ತತಃ ಅಂದ್ರೆ ಅದಾದ್ಮೇಲೆ. ಯಾವ್ದಾದ್ಮೇಲೆ ಅಂತ ಹೇಳಿದ್ರೆ ಬ್ರಹ್ಮ ಈ ಎಲ್ಲ ಸುಂದರವಾದಂತಹ ಅದ್ಭುತವಾದಂತಹ ಪ್ರಾರ್ಥನೆಗಳನ್ನ ಸಲ್ಲಿಸಿದ ನಂತರ. ಅಥ ಉವಾಚ, ಉವಾಚ ಅಂದ್ರೆ ಹೇಳಿದರು. ಯಾರು? ಮಹಾವಿಷ್ಣು ಉವಾಚ. ಮಹಾವಿಷ್ಣು ಅಂದ್ರೆ ಇಲ್ಲಿ ಕೃಷ್ಣ ಅಂತಾನೆ ಅರ್ಥ ಮಾಡಿದ್ದಾರೆ. ಮಹಾವಿಷ್ಣು ಅಂದ್ರೆ ವಾಸ್ತವಿಕವಾಗಿ ಕಾರಣೋದಕಶಾಹಿ ವಿಷ್ಣು ಅಲ್ಲ, ಕಾರಣಾರ್ಣವಶಾಹಿ ವಿಷ್ಣು ಅಥವಾ ಕಾರಣೋದಕಶಾಹಿ ವಿಷ್ಣು ಮೊದಲನೆಯ ಪುರುಷಾವತಾರ. ಆದ್ರೆ ಇಲ್ಲಿ ಮುಂಚೆ ಕೃಷ್ಣನಿಗೆ ಸಲ್ಲಿಸುವಂತೆ ಅರ್ಥ ಕೇವಲ ಅರ್ಥ ಮಾತ್ರಲ್ಲ, ಶ್ಲೋಕದಲ್ಲೇ ಕೃಷ್ಣನಿಗೆ ಸಲ್ಲಿಸಿರುವಂತೆ ಅಂದ್ರೆ ಬ್ರಹ್ಮ ಪ್ರಾರ್ಥನೆಗಳನ್ನ ಸಲ್ಲಿಸಿರುವಂತೆ ನಾವು ನೋಡಿರೋದ್ರಿಂದ ಇಲ್ಲಿ ಮಹಾವಿಷ್ಣು ಅಂದ್ರೆ ಕೃಷ್ಣ ಎಂಬಂತೆ ಅರ್ಥ ಇಲ್ಲಿ ಬರುತ್ತದೆ. ಅದರಿಂದ ಅಥ ಉವಾಚ ಮಹಾವಿಷ್ಣು. ಮಹಾವಿಷ್ಣು ಅಂದ್ರೆ ಕೃಷ್ಣ ಬ್ರಹ್ಮನಿಗೆ ಹೇಳಿದ. ಎಂತಹ ಬ್ರಹ್ಮನಿಗೆ? ಭಗವಂತಂ ಪ್ರಜಾಪತಿಂ. ಸೊ ಬ್ರಹ್ಮನಿಗೆ ಭಗವಂತ ಎಂಬಂತ ಒಂದು ಶಬ್ದವನ್ನ ಪ್ರಯೋಗ ಮಾಡ್ತಾ ಇದ್ದಾರೆ. ಈ ಭಗವಂತ ಯಾವ ದೃಷ್ಟಿಯಿಂದ ಭಗವಂತ ಅನ್ನೋದನ್ನು ಕೂಡ ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ಪ್ರಜಾಪತಿಂ, ಪ್ರಜಾಪತಿಂ ಅನ್ನೋದು ನಮ್ಗೆ ಗೊತ್ತಿರುವಂತಹ ವಿಷಯ ಅಲ್ಲ. ಬ್ರಹ್ಮನೇ ಮೊದಲನೆಯ ಪ್ರಜಾಪತಿ. ನಿನ್ನೆ ರಾಮಾಯಣದ ಚರ್ಚೆಯಲ್ಲಿ ಕೂಡ ಇದನ್ನ ನಾವು ಚರ್ಚೆ ಮಾಡ್ತಾ ಇದ್ವಿ. ಬ್ರಹ್ಮ ಹೇಗೆ ಮೊದಲನೆಯ ಪ್ರಜಾಪತಿ ಈ ಬ್ರಹ್ಮಾಂಡದಲ್ಲಿ. ಮತ್ತೆ ಬ್ರಹ್ಮನ ಸುಪುತ್ರರಾದಂತಹ ಮರೀಚಿ ಇತ್ಯಾದಿ ಋಷಿಗಳು, ಸ್ವಯಂಭುವ ಮನು ಇತ್ಯಾದಿ ಮನುಪುತ್ರರು, ಇವರೆಲ್ಲರೂ ಕೂಡ ಪ್ರಜಾಪತಿಗಳು. ಸೊ ಮೊದಲನೆಯ ಪ್ರಜಾಪತಿ ಈ ಲೋಕದಲ್ಲಿ ಅಥವಾ ಈ ಬ್ರಹ್ಮಾಂಡದಲ್ಲಿ ಯಾರು ಅಂತ ಹೇಳಿದ್ರೆ ಸ್ವಯಂ ಬ್ರಹ್ಮ, ಸ್ವಯಂಭೂ. ಅದರಿಂದ ಅವನಿಗೆ ಭಗವಂತ ಎಂಬಂತ ಶಬ್ದವನ್ನ ಪ್ರಯೋಗ ಮಾಡ್ತಾ ಇದ್ದಾರೆ. ಯಾವ ದೃಷ್ಟಿಯಿಂದ ಅಂತ ನಾವು ಅರ್ಥ ಮಾಡ್ಕೋಬೇಕು. ಏಕೆಂದ್ರೆ ಭಾಗವತದಲ್ಲಿ ಕೂಡ ನಾವು ನೋಡಿದ್ರೆ ಎಷ್ಟೊಂದು ಕಡೆಯಲ್ಲಿ
ನಾರದರಿಗೆ, ಬ್ರಹ್ಮನಿಗೆ ಇತ್ಯಾದಿ ಬೇರೆ ಬೇರೆ ಮಹಾಪುರುಷರಿಗೆ ಕೂಡ ಭಗವಾನ್ ಎಂಬಂತಹ ಶಬ್ದವನ್ನ ಪ್ರಯೋಗ ಮಾಡ್ತಾರೆ. ಯಾವ ದೃಷ್ಟಿಯಿಂದ ಅಂತ ಹೇಳಿದ್ರೆ ಅವರೆಲ್ಲರೂ ಭಗವಂತನ ಮಹಾನ್ ಭಕ್ತರು ಎಂಬಂತಹ ದೃಷ್ಟಿಯಿಂದ, ಅಥವಾ ಅವರಲ್ಲಿ ಅತ್ಯದ್ಭುತವಾದಂತಹ ಅಥವಾ ಅಸಾಮಾನ್ಯವಾದಂತಹ ಸಾಮಾನ್ಯವಾದಂತಹದ್ದಲ್ಲ ಆದರೆ ಅಸಾಮಾನ್ಯವಾದಂತಹ ವಿಭೂತಿಗಳು ಅವರಲ್ಲಿ ಕಾಣಿಸ್ತವೆ ಎಂಬಂತಹ ದೃಷ್ಟಿಯಿಂದ ಅವರಿಗೆ ಭಗವಂತ ಎಂಬಂತಹ ಶಬ್ದವನ್ನ ಪ್ರಯೋಗ ಮಾಡ್ತಾರೆ. ಅಥವಾ ಭಗವಾನ್ ಅಲ್ಲ, ಭಗವಾನ್ ಎಂಬಂತ ಶಬ್ದಕ್ಕೆ ಮೂಲವಾಗಿ ಅರ್ಥ ಏನ್ ಬರ್ತದೆ ಅದನ್ನ ನಾವು ಪರಾಶರರ ಶ್ಲೋಕದಿಂದ ನಾವು ತಿಳ್ಕೋಬಹುದು. ಯಾರಾದ್ರೂ ಆ ಶ್ಲೋಕವನ್ನ ಹೇಳ್ತೀರಾ? ಬಹಳ ಪ್ರಸಿದ್ಧವಾದಂತಹ ಶ್ಲೋಕ. ಭಗವಾನ್ ಎಂಬಂತಹ ಶಬ್ದಕ್ಕೆ ಏನರ್ಥ ಯಾರಿಗಾರು ಗೊತ್ತಿದ್ಯಾ? ಪ್ರಭುಜಿ, ಅದು 6 ಗುಣಗಳು ಯಾರಲ್ಲಿ ಹೌದೌದು, ಸಂಪೂರ್ಣವಾಗಿರುತ್ತವೆ? 6 ಗುಣಗಳು ಸಂಪೂರ್ಣವಾಗಿ ಯಾರಲ್ಲಿ ಇದೆ. ಆ ಶ್ಲೋಕ ಯಾರಿಗಾರು ಗೊತ್ತಿದ್ಯಾ? ಯಶಸ್ಸು ವೀರ್ಯಸ್ಯ. ಹಾ ಹಾಗೆ ಬರ್ತದೆ. ಹೇಗೆ ಆರಂಭ ಆಗತ್ತೆ? ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಸ ಶ್ರಿಯಃ ಜ್ಞಾನ ವೈರಾಗ್ಯಯೋಶ್ಚೈವ ಷಣ್ಣಂ ಭಗ ಇತೀಂಗಣ. ವಿಷ್ಣು ಪುರಾಣದಲ್ಲಿ, ವಿಷ್ಣು ಪುರಾಣ ಎಂಬಂತಹ ಬಹಳ ಉನ್ನತ ದರ್ಜೆಯ ಒಂದು ಪುರಾಣ. 18 ಪುರಾಣಗಳಲ್ಲಿ ಭಾಗವತ ಪುರಾಣಕ್ಕೆ ಸರ್ವೋಚ್ಚ ಸ್ಥಾನವನ್ನ ಕೊಟ್ಟಿದ್ರೆ ಅದಾದ್ಮೇಲೆ ಬರುವಂತಹ ಪುರಾಣ ಖಂಡಿತವಾಗಲೂ ವಿಷ್ಣು ಪುರಾಣ. ಎಲ್ಲ ಆಚಾರ್ಯರು, ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು ಅದರ ಮೇಲೆ ಟೀಕೆಯನ್ನ ಬರೆದಿದ್ದಾರೆ ಅಥವಾ ಅದನ್ನ ತಮ್ಮ ತಮ್ಮ ವ್ಯಾಖ್ಯಾನಗಳಲ್ಲಿ ಉಲ್ಲೇಖಿಸಿದ್ದಾರೆ. ಆದ್ರಿಂದ ಆ ಒಂದು ಶಾಸ್ತ್ರದಲ್ಲಿ ಪರಾಶರರು ಮೈತ್ರೇಯ ಮುನಿಗಳಿಗೆ ಹೇಳುವಂತಹ ಶಾಸ್ತ್ರ. ಮೈತ್ರೇಯ ಮುನಿಗಳು ಆವಾಗ 80 ವರ್ಷದವರಾಗಿದ್ದಂತೆ, ಪರಾಶರರು ಕೇವಲ 20 ವರ್ಷದವರಾಗಿದ್ರು. ಪರಾಶರರು ಅಂದ್ರೆ ಯಾರು? ವ್ಯಾಸರ ತಂದೆ. ವ್ಯಾಸಂ ವಸಿಷ್ಠನಪ್ತಾರಂ ಶಕ್ತೇಹೇ ಪೌತ್ರಂ ಅಕಲ್ಮಷಂ ಪರಾಶರ ಆತ್ಮಜಂ ವಂದೇ ಶುಕತಾತಂ ತಪೋನಿಧಿಂ. ಸಹಸ್ರನಾಮದ ಆರಂಭದಲ್ಲೇ ಹೇಳುವಂತಹ ಶ್ಲೋಕ. ಸೊ ವ್ಯಾಸರ ಒಂದು ಪರಿಚಯವನ್ನ ಕೊಡಬೇಕಾದ್ರೆ ಇತರ ಬೇರೆ ಬೇರೆ ಋಷಿಗಳ ಒಂದು ಸಂಬಂಧದಲ್ಲಿ ಹೇಗೆ ವ್ಯಾಸರ ಸಂಬಂಧ ಹೇಗಿದೆ ಅನ್ನೋದನ್ನ ಆ ಶ್ಲೋಕದಲ್ಲಿ ಹೇಳ್ತಾರೆ. ಸೊ ಪರಾಶರ ಆತ್ಮಜಂ, ಪರಾಶರರ ಆತ್ಮಜ ಅಂದ್ರೆ ಸುಪುತ್ರರು ವ್ಯಾಸರು. ಅದರಿಂದ ಪರಾಶರು ಹೇಳುವಂತಹ ಈ ಶ್ಲೋಕದಲ್ಲಿ ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಸ್ಶ್ರಿಯ, ಸಂಪೂರ್ಣವಾದಂತಹ ಐಶ್ವರ್ಯ, ಸಂಪೂರ್ಣವಾದಂತ ವೀರ್ಯ, ಮತ್ತೆ ಯಶಸ್ಸು, ಮತ್ತೆ ಶ್ರೀ ಅಂದ್ರೆ ಸೌಂದರ್ಯ, ಅದಾದ್ಮೇಲೆ ಜ್ಞಾನ ಮತ್ತೆ ವೈರಾಗ್ಯ, 6 ಗುಣಗಳು ಯಾರಲ್ಲಿ ಸಂಪೂರ್ಣವಾಗಿ ಕಾಣ್ತವೆ ಅಂಥವನು ಕೇವಲ ಭಗವಂತ. ಆದರೂ ಕೂಡ ಶಾಸ್ತ್ರದಲ್ಲಿ ಅನೇಕ ಋಷಿಮುನಿಗಳಿಗೆ, ಮಹಾನ್ ಭಕ್ತರಿಗೆ ಯಾರಲ್ಲಿ ಆ ಭಗವಂತನ ವಿಭೂತಿ ಅನ್ನೋದು ಅಸಾಮಾನ್ಯವಾಗಿ ಕಾಣಿಸ್ತದೆ ಅಂಥವರಿಗೆ ಕೂಡ ಭಗವಂತ ಎಂಬಂತ ಶಬ್ದವನ್ನ ಪ್ರಯೋಗ ಮಾಡಿರೋದನ್ನ ನಾವು ನೋಡಬಹುದು. ಅದರಿಂದ ಇಲ್ಲಿ ಮಹಾವಿಷ್ಣು ಅಂತ ಇರ್ಬೋದು ಶಬ್ದ, ಆದ್ರೆ ಮಹಾವಿಷ್ಣುವಿಗೆ ಭಗವಂತ ಅಂತ ಹೇಳ್ತಾ ಇಲ್ಲ. ಭಗವಂತಂ ಪ್ರಜಾಪತಿಂ, ಪ್ರಜಾಪತಿ ಅಂದ್ರೆ ಬ್ರಹ್ಮನಿಗೆ ಇಲ್ಲಿ ಭಗವಂತ ಎಂಬಂತ ಶಬ್ದವನ್ನ ಪ್ರಯೋಗ ಮಾಡ್ತಾ ಇದ್ದಾರೆ. ಸೊ ಆ ಭಗವಂತ ಅಂದ್ರೆ ಮಹಾವಿಷ್ಣು ಕೃಷ್ಣ, ಮತ್ತೊಬ್ಬ ಭಗವಂತ ಯಾರದು? ಬ್ರಹ್ಮ. ಸೊ ಆ ಭಗವಂತ ಈ ಭಗವಂತ ಇಬ್ರು ಸಮಾನರಲ್ಲ, ಆದ್ರೆ ಆ ವಿಭೂತಿ ಅಸಾಮಾನ್ಯವಾದಂತ ರೀತಿಯಲ್ಲಿ ಬ್ರಹ್ಮನಲ್ಲಿ ಇದೆ ಅಂತ ಅರ್ಥ. ಅದರಿಂದ ಬ್ರಹ್ಮನಿಗೆ ಕೃಷ್ಣ ಏನಂತ ಹೇಳ್ದ? ಬ್ರಹ್ಮನ್ ಅಂದ್ರೆ ಸಂಬೋಧನೆ ಮಾಡುವಂತಹ ರೀತಿ. ಯಾರಾದ್ರೂ ಹೆಸರು ರಮೇಶ್ ಅಂತ ಇದ್ರೆ ಹೇ ರಮೇಶ ಅಂತ ಹೇಳೋದಿಲ್ವಾ? ಸೊ ಆ ರೀತಿಯಲ್ಲಿ ಬ್ರಹ್ಮನ್. ಸೊ ಬ್ರಹ್ಮ ಏನ್ ಮಾಡ್ಬೇಕು ನೀನು? ಮಹತ್ವ ವಿಜ್ಞಾನೇ ಪ್ರಜಾಸರ್ಗೇ ಚಚೇನ್ಮತಿ. ಸೊ ಇದುವರೆಗೆ ಯಾವ ಜ್ಞಾನವನ್ನ ನೀನು ಪಡ್ಕೊಂಡಿದ್ಯಾ, ಮಹತ್ವ ವಿಜ್ಞಾನೇ, ಯಾವ ಜ್ಞಾನದ ಜೊತೆಗೆ ಸಾಕ್ಷಾತ್ಕಾರವನ್ನ ನೀನು ಪಡ್ಕೊಂಡಿದ್ಯಾ, ಆ ಸಾಕ್ಷಾತ್ಕಾರದಿಂದ ಯದಿ ಅಂದ್ರೆ ನಿನಗೆ ಈ ಪ್ರಜಾಸರ್ಗೆ ಅಂದ್ರೆ ಪ್ರಜೆಗಳ ಸೃಷ್ಟಿಯನ್ನ ಮಾಡೋದ್ರಲ್ಲಿ ನಿನಗೆ ಏನಾದ್ರೂ ಮತಿ ಅಂದ್ರೆ ನಿನಗೇನಾದ್ರೂ ಆ ರೀತಿಯಾದಂತಹ ಮತಿ ಅಂದ್ರೆ ಬುದ್ಧಿ ಇದ್ರೆ ಅವಾಗ ನೀನೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಪಂಚಶ್ಲೋಕೀಂ ಇಮಾಂ ವಿದ್ಯಾಂ, ಇದೀಗ ನಾನು 5 ಶ್ಲೋಕಗಳಲ್ಲಿ ಯಾವ ವಿದ್ಯೆಯನ್ನ ನಾನು ನಿನಗೆ ಹೇಳೋದಕ್ಕೆ ಹೊರಟಿದ್ದೇನೆ. ವತ್ಸ ಅಂದ್ರೆ ಮಗನೇ ಅಂತ ಹೇಳುವ ಹಾಗೆ ಬಹಳ ಪ್ರೀತಿಯಿಂದ ಹೇಳ್ತಾ ಇದ್ದಾನೆ ಕೃಷ್ಣ ಬ್ರಹ್ಮನಿಗೆ. ದತ್ತಾಂ ನಿಬೋಧಮೆ. ಸೊ ವಿದ್ಯಾಂ ದತ್ತಾಂ, ಇವಾಗ ಈ ವಿದ್ಯೆಯನ್ನ ನಾನು ನಿನಗೆ ಕೊಡೋದಕ್ಕೆ ಹೊರಟಿದ್ದೇನೆ. ನಿಬೋಧ ಅಂದ್ರೆ ದಯವಿಟ್ಟು ನನ್ನಿಂದ ಈ ವಿದ್ಯೆಯನ್ನ ಕೇಳು ಅಲ್ಲ. ಸೊ ಬ್ರಹ್ಮನಿಗೆ ಆ ರೀತಿಯಾಗಿ ಪ್ರಜಾ ಸೃಷ್ಟಿಯನ್ನ ಮಾಡೋದಕ್ಕೆ, ಅವನ ಕರ್ತವ್ಯವನ್ನ ಮಾಡೋದಕ್ಕೆ ಅವನ ಬುದ್ಧಿ ಓಡ್ತಾ ಇತ್ತು ಎಂಬುದು ಕೃಷ್ಣನಿಗೆ ಗೊತ್ತಿದೆ. ಅದರಿಂದ ಕೃಷ್ಣ ಬ್ರಹ್ಮನಿಗೆ ಏನಂತ ಹೇಳ್ತಾನೆ?
ದಯವಿಟ್ಟು ಈ 5 ಶ್ಲೋಕಗಳನ್ನ ಬಹಳ ಧ್ಯಾನಪೂರ್ವಕವಾಗಿ ನನ್ನಿಂದ ಕೇಳು, ಆಯ್ತಾ? ಸೊ ದಯವಿಟ್ಟು ಯಾರಾದ್ರೂ ಅನುವಾದವನ್ನ ಓದ್ತೀರಾ? ಯಾರಾದ್ರೂ ಬೇರೆಯವರು ಯಾರಾದ್ರೂ ಇದುವರೆಗೆ ಯಾರು ಉಚ್ಚಾರಣೆ ಯಾರು ಏನು ಮಾಡಿಲ್ಲ ಅಂತವ್ರು ಓದ್ಬೋದು. ದಯವಿಟ್ಟು ಬೇಗ ಓದಿ ಅನುವಾದವನ್ನ. ಪ್ರಭುಜಿ ನಾನು ಓದ್ಲಾ? ಓದಿ ಮಾತಾಜಿ. ಅನುವಾದ. ಹೀಗೆ ಈ ಸಾರಗರ್ಭವಾದ ಸ್ತೋತ್ರವನ್ನು ಕೇಳಿ ಕೃಷ್ಣನು ಬ್ರಹ್ಮನಿಗೆ, ಹೇ ಬ್ರಹ್ಮ, ನಿನ್ನ ಮಹತ್ವ ವಿಜ್ಞಾನದಿಂದ ಪ್ರಜಾಸೃಷ್ಟಿಯನ್ನು ಮಾಡಲು ನಿನಗೆ ಆಸೆ ಇದ್ದಲ್ಲಿ ನಾನು ನಿನಗೆ ಈ ಪಂಚಶ್ಲೋಕಿ ವಿದ್ಯೆಯನ್ನು ಪ್ರದಾನ ಮಾಡುತ್ತಿದ್ದೇನೆ, ದಯವಿಟ್ಟು ಅದನ್ನು ಗ್ರಹಿಸು ಎಂದು ಹೇಳಿದನು. ಥ್ಯಾಂಕ್ ಯು ಪ್ರಭುಜಿ. ಧನ್ಯವಾದಗಳು. ಸೊ ಇದು ಭಗವಂತ ಕೃಷ್ಣ ಬ್ರಹ್ಮನಿಗೆ ಹೇಳಿದಂತಹ ಶ್ಲೋಕ. ಇದೀಗ ಸರಸ್ವತಿ ಠಾಕೂರ್ ಏನೇನು ಹೇಳ್ತಾರೆ ಅಂತ ನಾವು ನೋಡ್ಬೋದು. ಬ್ರಹ್ಮನು ವ್ಯಾಕುಲನಾಗಿ ಇಲ್ಲಿಯವರೆಗೆ ಭಗವಂತನ ರೂಪ, ಗುಣ ಮತ್ತು ಲೀಲೆಗಳ ಬಗ್ಗೆ ಕೃಷ್ಣ ಮತ್ತು ಗೋವಿಂದ ಎಂಬ ನಾಮಗಳಿಂದ ಯುಕ್ತವಾಗಿ ಅನೇಕ ಪ್ರಕಾರಗಳಲ್ಲಿ ಸ್ತುತಿ ಮಾಡಿರುವನು ಅಲ್ಲ. ಸೊ ಬ್ರಹ್ಮ ಸಂಹಿತೆಯಲ್ಲಿ ಯಾವ ತತ್ವ ಇಲ್ಲ ಅಂತ ನಾವು ಕೇಳೋಕೆ ಆಗೋದಿಲ್ಲ. ಯಾಕೆಂದ್ರೆ ಪ್ರಾಯಶಃ ಎಲ್ಲ ಸೃಷ್ಟಿಯಲ್ಲಿ ಅಡಗಿರ್ತಕ್ಕಂಥ ಎಲ್ಲಾ ತತ್ವಗಳನ್ನ, ಎಲ್ಲಾ ರಹಸ್ಯಗಳನ್ನ ಅದ್ಭುತವಾಗಿ ಆ ಸ್ತುತಿಗಳ ರೂಪದಲ್ಲಿ, ಸ್ತೋತ್ರದ ರೂಪದಲ್ಲಿ ಬ್ರಹ್ಮ ಹೇಳಿದ್ದಾನೆ. ಆದ್ರೆ ಆ ಪ್ರತಿಯೊಂದು ಸ್ತುತಿಯಲ್ಲಿ ಕೂಡ ಆ ಗೋವಿಂದ ಅಥವಾ ಕೃಷ್ಣ, ವಿಶೇಷವಾಗಿ ಗೋವಿಂದ ಅಂತ ನಾಮ ಸ್ತುತಿಯನ್ನ ಮಾಡಿದ್ದಾನೆ. ಆದ್ರೆ ಕೃಷ್ಣ ಎಂಬಂತ ನಾಮಸ್ತುತಿಯನ್ನ ಕೂಡ ಕೆಲವೊಂದು ಶ್ಲೋಕಗಳಲ್ಲಿ ಮಾಡಿದ್ದಾನೆ. ಅದರಿಂದ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಸೊ ಪ್ರತಿಯೊಂದು ಸ್ತುತಿಯಲ್ಲಿ ಬೇರೆ ಬೇರೆ ತತ್ವಗಳನ್ನ ಕೃಷ್ಣನ ಸಂಬಂಧದಲ್ಲಿ ಹೇಗೆ ವಿವರಿಸಿದ್ದಾನೆ ಅನ್ನೋದು ಬಹಳ ಅಮೋಘ, ನಿಜವಾಗಲು ಬಹಳ ಅಪರೂಪ ಈ ರೀತಿಯಾದಂತಹ ಒಂದು ಸ್ತೋತ್ರವನ್ನು ನಾವು ಕಾಣುವಂತಹದ್ದು. ಅದರಿಂದ ಇಲ್ಲಿವರೆಗೆ ಬ್ರಹ್ಮ ವ್ಯಾಕುಲನಾಗಿದ್ದರೂ ಕೂಡ ಅಂತ ನಾವು ಅಲ್ಲಿ ನೋಡ್ಬೇಕು. ಸೊ ವ್ಯಾಕುಲನಾಗಿದ್ದ ಅವನು ಸೃಷ್ಟಿ ಆರಂಭದಲ್ಲಿ ಬೇರೆ ಯಾರೂ ಇಲ್ಲ, ಅವನೇ ಪ್ರಥಮ ಜೀವಿ. ಸೊ ಎಂತ ವ್ಯಾಕುಲತೆ ಅವನ ಮನಸ್ಸಿನಲ್ಲಿ ಇರಬೇಕು. 1000 ವರ್ಷಗಳ ಕಾಲ ಅವನು ತಪಸ್ಸನ್ನ ಮಾಡಿದ್ದಾನೆ. ಅದು ಯದ್ಯಪಿ ಸಣ್ಣ ಸಮಯ ಆಗಿರ್ಬೋದು, ಆದ್ರೆ ಎಲ್ಲಿವರೆಗೆ ತಪಸ್ಸನ್ನ ಮಾಡ್ತಾನ ಅವನು, ಎಲ್ಲಿವರೆಗೆ ಅವನಿಗೆ ಆ ತಪಸ್ಸಿನ ಫಲ ಸಿಗೋದಿಲ್ಲೋ ಅಲ್ಲಿವರೆಗೆ ಮಾಡ್ತಾನೆ. ಸೊ ಅವನ ಜೀವನದ 3.6 ಸೆಕೆಂಡ್ಗಳ ಕಾಲ ಅವನು ಮಾಡ್ತಾನೆ. ಏನಕ್ಕೆ ಅಂತ ಹೇಳಿದ್ರೆ ಅಷ್ಟೇ ಸಮಯದಲ್ಲಿ ಅವನಿಗೆ ಅದರ ಫಲ ಸಿಕ್ಬಿಡ್ತು. ಭಗವಂತ ಅವನ ಮುಂದೆ ಪ್ರಕಟನಾಗ್ಬಿಟ್ಟ ಅಲ್ಲ. ಸೊ ಬ್ರಹ್ಮನು ವ್ಯಾಕುಲನಾಗಿ, ಆ ರೀತಿಯಾದಂತಹ ವ್ಯಾಕುಲತೆ ಅವನ ಮನಸ್ಸಿನಲ್ಲಿ ಆರಂಭದಲ್ಲಿ ಇತ್ತು. ಎಲ್ಲೆಲ್ಲಿ ನೋಡಿದರೂ ಕತ್ತಲೆ. ಕೆಳಗೆ ಆ ಗರ್ಭೋದಕ ಸಾಗರದಲ್ಲಿ ಮುಳುಗಿ ಕೆಳಗೆ ಹೋದ್ರೂ ಕೂಡ ಅಲ್ಲಿ ಕೂಡ ಅವನು ಕತ್ತಲೆಯನ್ನ ನೋಡ್ತಾನೆ ಅಲ್ಲ. ಆ ಒಂದು ಯಾವ ಕಾಂಡ ಇತ್ತು, ಆ ಕಮಲದ ಕಾಂಡವನ್ನ ಹುಡುಕೋದಕ್ಕೆ ಹೋಗ್ತಾನೆ. ಆದ್ರೆ ಕಮಲ ಕಾಂಡದ ಬುಡ ಕೂಡ ಅವನಿಗೆ ಸಿಗೋದಿಲ್ಲ. ವಾಪಸ್ಸು ಬಂದು ಕಮಲದ ಮೇಲೆ ಕೂತ್ಕೋತಾನೆ. ಆವಾಗ ತಪ ಎಂಬಂತಹ ಶಬ್ದ ಎಲ್ಲಿಂದಲೂ ಕೇಳಿಸುತ್ತೆ. ತಪಸ್ಸಿನಲ್ಲಿ ಅವನು ತೊಡಗೋದಕ್ಕೆ ಶುರು ಮಾಡ್ತಾನೆ. ಸೊ ಬಹಳ ವ್ಯಾಕುಲನಾಗಿದ್ರೂ ಇಂಥ ಅದ್ಭುತವಾದಂತಹ ಸ್ತುತಿಯನ್ನ ಅವನು ಹೇಳಿದ್ದಾನೆ. ಇದನ್ನು ಕೇಳಿ ಭಗವಂತ ಕೃಷ್ಣನು ಅತ್ಯಂತ ಪ್ರಸನ್ನನಾದನು ಅಲ್ಲ. ಸೊ ಅವನ ತಪಸ್ಸಿನ ಫಲ ಏನು ಅಂತ ಹೇಳಿದ್ರೆ ಕೃಷ್ಣನಿಗೆ ಸಂತುಷ್ಟಿ ಆಗ್ಬಿಡ್ತು ಅಲ್ಲ. ಇದನ್ನ ನಾವು ಭಾಗವತದಲ್ಲಿ ಅನೇಕ ಸ್ಥಳಗಳಲ್ಲಿ ನಾವು ನೋಡ್ತೇವೆ. ಯಾವಾಗ ಧ್ರುವ ಬಹಳ ಕಠೋರವಾದಂತ ತಪಸ್ಸನ್ನ 6 ತಿಂಗಳ ಕಾಲ ಮಾಡ್ತಾನೆ ಅಲ್ಲ. ಪ್ರತಿಯೊಂದು ತಿಂಗಳು ಕೂಡ ಅವನ ತಪಸ್ಸಿನ ತೀವ್ರತೆಯನ್ನ ಹೆಚ್ಚಿಸ್ಕೊಳ್ತಾ ಹೋಗ್ತಾನೆ. ಅದನ್ನ ನಾವು ಕೇಳಿದ್ದೇವೆ ಎಷ್ಟೊಂದು ಕಡೆ ಅಲ್ಲ. ಕೊನೆಗೆ 4ನೇ ತಿಂಗಳು ಅವನು ಉಸಿರಾಟವನ್ನ ಕೂಡ ಬಿಟ್ಬಿಡ್ತಾನೆ ಅಲ್ಲ. ಅದು ಸರಿಯಾಗಿ ಇವಾಗ ನೆನಪಿಲ್ಲ. ಮೊದಲನೇ ತಿಂಗಳು ಕೇವಲ 3 ದಿವಸಗಳಿಗೆ ಒಮ್ಮೆ ಅವನು ಪ್ರಾಯಶಃ ಏನನ್ನ ಇದು ಹಣ್ಣನ್ನ ತಿಂತಾ ಇದ್ದ ಅಂತ ಕಾಣುತ್ತೆ. ಹಣ್ಣನ್ನ ಸ್ವೀಕರಿಸ್ತಾ ಇದ್ದ. 2ನೇ ತಿಂಗಳು 6 ದಿವಸಗಳಲ್ಲಿ ಒಮ್ಮೆ ಕೇವಲ ಒಣಗಿದ ಹುಲ್ಲು ಮತ್ತೆ ಒಣಗಿದ ಈ ಎಲೆಗಳನ್ನ ಸ್ವೀಕರಿಸ್ತಾ ಇದ್ದ. 3ನೇ ತಿಂಗಳು 9 ದಿವಸಗಳ ಕಾಲದಲ್ಲಿ ಒಮ್ಮೆ ಮಾತ್ರ ಅವನು ನೀರನ್ನ ಸ್ವೀಕರಿಸ್ತಾ ಇದ್ದ ಅಂತ ಕಾಣುತ್ತೆ. ಹೀಗೆ ಇರಬೇಕು. 4ನೇ ತಿಂಗಳು ಮತ್ತೆ 12 ದಿವಸಗಳ ಕಾಲದಲ್ಲಿ ಒಮ್ಮೆ ಮಾತ್ರ ಅವನು ಉಸಿರಾಟವನ್ನ ಆಡ್ತಾ ಇದ್ದಂತೆ. ಉಸಿರಾಟ ಆಡೋದು ಕೂಡ ಅವನಿಗೆ ಇಂದ್ರಿಯ ಭೋಗ ಅಂತ ಅನಿಸೋದಕ್ಕೆ ಶುರು ಆಗ್ಬಿಟ್ಟಿತ್ತು. 5ನೇ ತಿಂಗಳು ಮತ್ತೆ 6ನೇ ತಿಂಗಳು ಆ ಉಸಿರಾಟವನ್ನ ಕೂಡ ಬಿಟ್ಬಿಡ್ತಾನೆ. ಅಂತ ಅದ್ಭುತವಾದಂತ ಸ್ಥಳವನ್ನ ತಲುಪ್ತಾನೆ. ಅದಾದ್ಮೇಲೆ ಯಾವಾಗ ಎಲ್ಲ ದೇವತೆಗಳು ಹೋಗಿ ಭಗವಂತನಲ್ಲಿ ದೂರನ್ನ ಹೇಳ್ತಾರೆ, ಧ್ರುವನಿಂದ ನಾವು ಉಸಿರಾಟವನ್ನ ಕೂಡ ಆಡೋದಕ್ಕೆ ಆಗ್ತಾ ಇಲ್ಲ. ಅವಾಗ ಭಗವಂತನೇ ಬಂದು ಆ ಧ್ರುವನ ಮುಂದೆ ನಿಂತು ಆ ಧ್ರುವ ತನ್ನ ಕಣ್ಣನ್ನ ತೆರೆದು ಯಾವಾಗ ಭಗವಂತನ ದರ್ಶನವನ್ನ ಮಾಡ್ತಾನೆ, ಅವಾಗ ಭಗವಂತನ ಮುಖದಲ್ಲಿ ಆ ಮುಗುಳ್ನಗೆಯನ್ನ ನೋಡ್ತಾನೆ. ಅದರಿಂದ ಧ್ರುವನಿಗೆ
ಗೊತ್ತಾಗತ್ತೆ. ಹೌದು, ಭಗವಂತ ನನ್ನ ತಪಸ್ಸಿನಿಂದ ಅವನು ಸಂತುಷ್ಟಿಯನ್ನು ಹೊಂದಿದ್ದಾನೆ. ಸೊ ಇಲ್ಲಿ ಕೂಡ ಬ್ರಹ್ಮ ಸಂಹಿತೆಯ ಫಲ ಬ್ರಹ್ಮನಿಗೆ ಹೇಗೆ ಸಿಕ್ತು ಅಂತ ಹೇಳಿದ್ರೆ, ಭಗವಂತ ಕೃಷ್ಣನಿಗೆ ಆ ಸ್ತೋತ್ರದಿಂದ ಸಂಪೂರ್ಣವಾಗಿ ಅವನಿಗೆ ಆ ಸಂತೋಷವಾಯಿತು, ಅವನು ಪ್ರಸನ್ನನಾದನು. ಆ ಸಮಯದಲ್ಲಿ ಬ್ರಹ್ಮನ ಹೃದಯದಲ್ಲಿ ಪ್ರಜಾ ಸೃಷ್ಟಿಯ ಆಸೆ ಇತ್ತು. ಏಕೆ ಅಂದ್ರೆ, ಆಸೆ ಅಂದ್ರೆ ಕೇವಲ ಸೃಷ್ಟಿ ಮಾಡ್ಬೇಕಂತ ಆಸೆ ಅಲ್ಲ, ಆದ್ರೆ ಅವನ ಕರ್ತವ್ಯನ ಪಾಲನೆ ಮಾಡೋದಕ್ಕೆ ಅವನಿಗೆ ಮನಸ್ಸಿತ್ತು. ಅಲ್ಲ, ಕರ್ತವ್ಯ ಅವನದು ಅಂತ ಗೊತ್ತಿತ್ತು. ಬೇರೆ ಬೇರೆ ಜೀವಿಗಳಿಗೆ ಬೇರೆ ಬೇರೆ ಕರ್ತವ್ಯವನ್ನ ಭಗವಂತ ನೀಡಿದ್ದಾನೆ. ಒಬ್ಬ ಪ್ರಧಾನಮಂತ್ರಿ ಬೇರೆ ಬೇರೆ ಮಂತ್ರಿಗಳಿಗೆ ಬೇರೆ ಬೇರೆ ಕರ್ತವ್ಯಗಳನ್ನ ನೀಡ್ತಾನೆ. ರೈಲ್ವೆ ಮಿನಿಸ್ಟರ್ಗೆ ಒಂದು ಕರ್ತವ್ಯ, ಮತ್ತೆ ಟೆಕ್ಸ್ಟೈಲ್ ಮಿನಿಸ್ಟರ್ಗೆ ಮತ್ತೊಂದು ಕರ್ತವ್ಯ, ಹೋಮ್ ಮಿನಿಸ್ಟರ್ಗೆ ಮತ್ತೊಂದು ಕರ್ತವ್ಯ. ಸೊ ಅದೇ ರೀತಿ ಭಗವಂತ ಬೇರೆ ಬೇರೆ ಜೀವಿಗಳಿಗೆ ಬೇರೆ ಬೇರೆ ಕರ್ತವ್ಯಗಳನ್ನ ನೀಡಿದ್ದಾನೆ. ಸೊ ಬ್ರಹ್ಮನಿಗೆ ನೀಡಿರುವಂತಹ ಪ್ರಥಮ ಕರ್ತವ್ಯ ಏನು ಅಂತ ಹೇಳಿದ್ರೆ ಪ್ರಜಾಪತಿ, ಅಂದ್ರೆ ಪ್ರಜೆಗಳ ಸೃಷ್ಟಿಯನ್ನ ಮಾಡುವಂತಹದ್ದು. ಆ ಕರ್ತವ್ಯ ಪಾಲನೆಗೆ ಬ್ರಹ್ಮನಿಗೆ ಪಾಲನೆಯನ್ನು ಮಾಡುವುದಕ್ಕೆ ಬ್ರಹ್ಮನಿಗೆ ಆಸೆ ಇರುವುದನ್ನ ನೋಡಿ ಭಗವಂತ ಅವನೇನಂತ ಹೇಳ್ತಾನೆ, ಆದ್ದರಿಂದ ಅವನ ಭಾವನೆಯನ್ನು ಅರ್ಥ ಮಾಡಿಕೊಂಡು ಒಬ್ಬ ಸಂಸಾರಿ ಜೀವಿಯು ಹೇಗೆ ಭಗವಂತನ ಆಜ್ಞೆಯನ್ನು ಪಾಲಿಸುತ್ತಾ ವಿಶುದ್ಧ ಅನನ್ಯ ಭಕ್ತಿಯ ಸಾಧನೆಯನ್ನು ಮಾಡಬಲ್ಲ ಎಂಬುದನ್ನು ಭಗವಂತನು ವಿಚಾರ ಮಾಡಿ ಬ್ರಹ್ಮನಿಗೆ ಹೀಗೆ ಹೇಳಿದನು. ಸೊ ಇಲ್ಲಿ ಬ್ರಹ್ಮ ಒಬ್ಬ ಸಾಧನಾ ಸಿದ್ಧ ಎಂಬಂತಹ ಒಂದು ಜೀವಿಗಳ ವರ್ಗವನ್ನ ಇವನು ಪ್ರತಿನಿಧಿಸ್ತಾ ಇದ್ದಾನೆ ಎಂಬುದಾಗಿ ಇಲ್ಲಿ ನಾವು ಮಾಹಿತಿಯನ್ನ ಪಡ್ಕೋತೀವಿ ಅಲ್ಲ. ಸೊ ಭಗವಂತ ಬ್ರಹ್ಮನ ತಪಸ್ಸಿನೊಂದಿಗೆ ಸಂತುಷ್ಟಿಯನ್ನ ಹೊಂದಿ ಅದಾದ್ಮೇಲೆ ಆ ಬ್ರಹ್ಮನಿಗೆ ಈ ರೀತಿಯಾದಂತ ಉಪದೇಶವನ್ನ ಇಲ್ಲಿ ಮಾಡ್ತಾ ಇದ್ದಾನೆ. ಆದ್ರಿಂದ ಬ್ರಹ್ಮನ ಆ ಒಂದು ತಪಸ್ಸಿನ ಫಲ ಸಂಪೂರ್ಣವಾಗಿ ಅವನಿಗೆ ಸಿಕ್ತು, ಭಗವಂತನಿಗೆ ಸಂತುಷ್ಟಿ ಆಯಿತು. ಏಕೆ ಅಂತ ಹೇಳಿದ್ರೆ ಆ ಬ್ರಹ್ಮ ಒಬ್ಬ ಸಾಧನಾ ಸಿದ್ಧ, ಸಾಧನೆಯಿಂದ ಅವನು ಸಿದ್ಧನಾಗ್ದ. ಸೊ ಒಂದು ಕೃಪಾ ಸಿದ್ಧ, ಮತ್ತೊಂದು ಸಾಧನಾ ಸಿದ್ಧ. ಸೊ ಬ್ರಹ್ಮ ಎಂತಹ ಜೀವಿ ಅಂತ ಹೇಳಿದ್ರೆ ಸಾಧನಾ ಸಿದ್ಧ ಜೀವಿ. ಸೊ ಏನಂತ ಹೇಳ್ತಾನೆ ಭಗವಂತ, ಏ ಬ್ರಹ್ಮ, ಚಿತ್ತತ್ವದ ಜ್ಞಾನವೇ ಮಹತ್ವವಾದ ಜ್ಞಾನ. ಚಿತ್ತತ್ವ ಅಂತ ಹೇಳಿದ್ರೆ ಆತ್ಮಜ್ಞಾನವೇ ಮಹತ್ವವಾದ ಜ್ಞಾನ, ಮಹತ್ತರವಾದಂತಹ ಜ್ಞಾನ ಅಥವಾ ಮಹತ್ತಮವಾದಂತಹ ಜ್ಞಾನ ಅಂತ ಕೂಡ ಹೇಳ್ಬೋದು. ನೀನೇನಾದರೂ ಈ ಮಹತ್ವ ವಿಜ್ಞಾನದೊಂದಿಗೆ ಪ್ರಜಾ ಸೃಷ್ಟಿಯನ್ನು ಮಾಡಲು ಇಚ್ಛಿಸಿದರೆ ಈ ಪಂಚಶ್ಲೋಕಿ ಎಂದರೆ ಇದೀಗ ನಾನು ಹೇಳುವ 5 ಶ್ಲೋಕಗಳನ್ನು ಗಮನದಿಂದ ಕೇಳು. ಭಗವಂತನ ಆಜ್ಞೆಯನ್ನು ಪಾಲಿಸುತ್ತಾ ಸಂಸಾರದ ಕರ್ತವ್ಯಗಳನ್ನು ಮಾಡುತ್ತಾ ಹೇಗೆ ಶುದ್ಧ ಭಕ್ತಿಯನ್ನು ಅಭ್ಯಾಸ ಮಾಡಬೇಕೆಂದು ಇಲ್ಲಿ ಹೇಳಲಾಗಿದೆ. ಸೊ ಇಲ್ಲಿ ಅದ್ಭುತವಾದಂತಹ ಒಂದು ರಹಸ್ಯವನ್ನ ಇಲ್ಲಿ ಸರಸ್ವತಿ ಠಾಕೂರರು ಹೇಳ್ತಾ ಇದ್ದಾರೆ. ಸೊ ಭಗವಂತನ ದರ್ಶನವನ್ನ ಬ್ರಹ್ಮ ಮಾಡ್ತಾ ಇದ್ದಾನೆ. ಆದರೆ ಆ ಭಗವಂತನ ದರ್ಶನವನ್ನ ಮಾಡ್ಬೇಕಾದ್ರೇನೆ ಆ ಬ್ರಹ್ಮನ ಮನಸ್ಸಿನಲ್ಲಿ ಪ್ರಜೆಗಳ ಸೃಷ್ಟಿಯನ್ನ ಮಾಡ್ಬೇಕಂತ ಇಚ್ಛೆ ಬರ್ತಾ ಇದೆ. ಇದೇನು ಇದು ಸ್ವಲ್ಪ ವಿರುದ್ಧ ಅಂತ ನಮ್ಗೆ ಅನಿಸ್ಬೋದು, ವಿರೋಧಾಸ್ಪದ ಅಂತ ಅನಿಸ್ಬೋದು. ಭಗವಂತನ ದರ್ಶನವನ್ನ ಮಾಡ್ಬೇಕಾದ್ರೆ ಯಾವ್ದು ಸಂಸಾರದ ಬಗ್ಗೆ ಯೋಚಿಸ್ತಾ ಇದ್ದಾನಲ್ಲ ಇವನು ಅಂತ ಅಲ್ಲ, ಆ ರೀತಿ ಅಲ್ಲ ಇದು. ಆದರೆ ಭಗವಂತನ ಆಜ್ಞೆಯನ್ನು ಪಾಲಿಸುವಂತಹದ್ದು ಮತ್ತೆ ಸಂಸಾರದಲ್ಲಿ ಕರ್ತವ್ಯಗಳನ್ನು ಕೂಡ ಮಾಡುವಂತಹದ್ದು, ಎರಡನ್ನೂ ಹೇಗೆ ಅದರ ಬ್ಯಾಲೆನ್ಸ್ ಅಂದ್ರೆ ಅದರ ಸಮತೋಲನವನ್ನ ಹೇಗೆ ಮಾಡಬೇಕು ಅನ್ನುವುದನ್ನ ಇಲ್ಲಿ ಬ್ರಹ್ಮ ತೋರಿಸ್ತಾ ಇದ್ದಾನೆ ಅಲ್ಲ. ಸೊ ಭಕ್ತಿಯ ಅಭ್ಯಾಸವನ್ನು ನಾವು ಬಿಡೋದಕ್ಕಾಗೋದಿಲ್ಲ, ಮತ್ತು ಆ ಸಂಸಾರದ ಕರ್ತವ್ಯಗಳೇನಿದೆ ಅಲ್ಲ, ಗೃಹಸ್ಥಾಶ್ರಮದಲ್ಲಿ ಇರ್ಬೋದು, ಬ್ರಹ್ಮಚಾರಿ ಆಶ್ರಮದಲ್ಲಿ ಇರ್ಬೋದು, ಆ ಕರ್ತವ್ಯಗಳನ್ನ ನಾವು ಪರಿಪಾಲಿಸಬೇಕು. ಅದೆರಡರನ್ನ ಹೇಗೆ ಸಮತೋಲನವನ್ನ ಮಾಡುವಂತಹದ್ದು ಅದನ್ನ ಇಲ್ಲಿ ಬ್ರಹ್ಮ ತೋರಿಸ್ತಾ ಇದ್ದಾನೆ ಎಂಬುದಾಗಿ ಸರಸ್ವತಿ ಠಾಕೂರರು ಹೇಳ್ತಾರೆ. ಸುಜೀವ ಗೋಸ್ವಾಮಿ ಬಹಳ ಚಿಕ್ಕದಾಗಿ ಹೇಳಿ ಮುಗಿಸ್ಬಿಡ್ತಾರೆ. ಹೀಗೆ ಬ್ರಹ್ಮನಿಂದ ಭಗವಂತನ ಸ್ತುತಿ ಆದ ಮೇಲೆ ಭಗವಂತ ಬ್ರಹ್ಮನ ಮೇಲೆ ಅನುಗ್ರಹ ಮಾಡಿದುದನ್ನು ಅಧೋವಾಚ ಎಂಬ ಶಬ್ದಗಳಿಂದ ಆರಂಭವಾಗುವ ಸುಮಾರು 1.5 ಶ್ಲೋಕಗಳಲ್ಲಿ ಸಾರ್ಧ ಶ್ಲೋಕೇನ ಅಂತ ಹೇಳ್ತಾರೆ. 1.5 ಇಲ್ಲಿ ವರ್ಣಿಸಲಾಗಿದೆ. ಆಯ್ತಾ? ಸೊ ಇದು 57ನೆಯ ಶ್ಲೋಕ. ಇದರಲ್ಲಿ ವಿಶೇಷವಾಗಿ ಭಗವಂತ ದಯವಿಟ್ಟು ನನ್ನ ಈ ಮಾತುಗಳನ್ನ, ನಾನು ಇದೀಗ ಆಡುವಂತಹ ಮಾತುಗಳನ್ನ ಕೇಳು ಎಂಬಂತೆ ಭಗವಂತ ಬ್ರಹ್ಮನಿಗೆ ಹೇಳ್ತಾನೆ. ಮುಂದಿನ 2 ಶ್ಲೋಕಗಳಲ್ಲಿ ಭಗವಂತ ಏನ್ ಹೇಳ್ತಾನೆ, ಕೃಷ್ಣ ಏನ್ ಹೇಳ್ತಾನೆ ಅನ್ನೋದನ್ನ ಇವಾಗ ನಾವು ನೋಡೋಣ. ದಯವಿಟ್ಟು ಮತ್ತೆ ಇನ್ನೊಬ್ರು ಯಾರಾದ್ರೂ ನನ್ನ ಹಿಂದೆ ಇದರ ಉಚ್ಚಾರಣೆಯನ್ನ ಮಾಡಬಹುದು. ಯಾರು ಮಾಡ್ತೀರಾ? ಯಾರು ಅನ್ಮ್ಯೂಟ್ ಮಾಡ್ಕೋತೀರಾ? ನಾನು ಮಾಡ್ತೀನಿ ಪ್ರಭುಜಿ, ನಾನು ಮಾಡ್ತೀನಿ. ಚಂದ್ರಮೌಳಿ ಅವರು ದಯವಿಟ್ಟು ನನ್ನಿಂದ ಹೇಳಿ. ಪ್ರಬುದ್ಧೇ ಪ್ರಬುದ್ಧೇ ಓಕೆ. ಜ್ಞಾನ ಜ್ಞಾನ
ಭಕ್ತಿಭ್ಯಾಂ ಭಕ್ತಿಭ್ಯಾಂ ಆತ್ಮನಿ ಆತ್ಮನಿ ಆನಂದ ಆನಂದ ಚಿನ್ಮಯೀ ಚಿನ್ಮಯಿ ಉದೇತಿ ಉದೇತಿ ಅನುತ್ತಮಾ ಅನುತ್ತಮ ಭಕ್ತಿಃ ಭಕ್ತಿಃ ಭಗವತ್. ಭಗವತ್. ಒಂದ್ ನಿಮಿಷ, ಇಲ್ಲಿ ಒಂದು ಸಣ್ಣ ತಪ್ಪಿದೆ. ಮಾತಾಜಿ ತಾವೇ ಹೇಳ್ತೀರಾ? ನಾನು ಹಾ ಭಗವತ್ ಹೇಳಿ. ಭಗವತ್ ಪ್ರೇಮ ಲಕ್ಷಣ ಪ್ರೇಮ ಲಕ್ಷಣ ಪ್ರಬುದ್ಧೇ ಜ್ಞಾನ ಭಕ್ತಿಭ್ಯಾಂ ಪ್ರಬುದ್ಧೇ ಜ್ಞಾನ ಭಕ್ತಿಭ್ಯಾಂ ಆತ್ಮನ್ಯಾನಂದ ಚಿನ್ಮಯೀ ಆತ್ಮನ್ಯಾನಂದ ಆತ್ಮನ್ಯಾನಂದ ಚಿನ್ಮಯಿ ಉದೇತ್ಯನುತ್ತಮಾ ಭಕ್ತಿಃ ಉದೇತ್ಯನುತ್ತಮ ಭಕ್ತಿ ಉದೇತ್ಯನುತ್ತಮ ಭಕ್ತಿ ಭಗವತ್ ಪ್ರೇಮ ಲಕ್ಷಣ. ಭಗವತ್ ಪ್ರೇಮ ಲಕ್ಷಣ ಭಗವತ್ ಪ್ರೇಮ ಲಕ್ಷಣ ಪ್ರಬುದ್ಧೇ ಜ್ಞಾನ ಭಕ್ತಿಭ್ಯಾಂ ಪ್ರಬುದ್ಧೇ ಜ್ಞಾನ ಭಕ್ತಿಭ್ಯಾಂ ಆತ್ಮನ್ಯಾನಂದ ಚಿನ್ಮಯೀ ಆತ್ಮನ್ಯಾನಂದ ಚಿನ್ಮಯಿ ಉದೇತ್ಯನುತ್ತಮಾ ಭಕ್ತಿಃ ಉದೇತ್ಯನುತ್ತಮ ಭಕ್ತಿ ಭಗವತ್ ಪ್ರೇಮ ಲಕ್ಷಣ. ಭಗವತ್ ಪ್ರೇಮ ಲಕ್ಷಣ. ಧನ್ಯವಾದಗಳು. ಮತ್ತಿನ್ನಿಬ್ರು ದಯವಿಟ್ಟು ಉಚ್ಚಾರಣೆಯನ್ನ ಮಾಡ್ತೀರಾ? ಪ್ರಭುಜಿ ಓದ್ಬೋದು. ಹಾ ಮಾಡಿ. ಪ್ರಬುದ್ಧೇ ಜ್ಞಾನ ಭಕ್ತಿಭ್ಯಾಂ ಆತ್ಮಾನ್ಯಾನಂದ ಚಿನ್ಮಯಿ ಉದೇತ್ಯನುತ್ತಮ ಭಕ್ತವತ್ ಪ್ರೇಮ ಲಕ್ಷಣ. ಹಾ ಮತ್ತೊಬ್ರು. ಪ್ರಬುದ್ಧೇ ಜ್ಞಾನ ಭಕ್ತಿಭ್ಯಾಂ ಆತ್ಮಾನ್ಯಾನಂದ ಚಿನ್ಮಯಿ ಉದೇತ್ಯಾನುತ್ತಮ ಭಕ್ತಿರ್ ಭಗವತ್ ಪ್ರೇಮ ಲಕ್ಷಣ. ಹರೇ ಕೃಷ್ಣ ಗುರುಜಿ. ಧನ್ಯವಾದಗಳು. ಸೊ ಪ್ರಬುದ್ಧೇ ಜ್ಞಾನ ಭಕ್ತಿಭ್ಯಾಂ ಆತ್ಮನಿ ಆನಂದ ಚಿನ್ಮಯಿ ಉದೇತಿ ಅನುತ್ತಮ ಭಕ್ತಿ ಭಗವತ್ ಪ್ರೇಮ ಲಕ್ಷಣ. ಸೊ ಆತ್ಮನಿ ಪ್ರಬುದ್ಧೇ, ಆತ್ಮನಿ ಪ್ರಬುದ್ಧೇ ಅಂತ ಹೇಳಿದ್ರೆ ಏನು? ಪ್ರಬುದ್ಧೇ ಅಂತ ಹೇಳಿದ್ರೆ ಜಾಗೃತವಾದ ಮೇಲೆ ಅಂತ ಅರ್ಥ. ಸೊ ಪ್ರಬುದ್ಧ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಏಳುವಂತಹದ್ದು, ಜಾಗೃತರಾಗುವಂತಹದ್ದು ಎಂಬುವಂತಹ ಅರ್ಥದಲ್ಲಿ ಉಪಯೋಗಿಸ್ತಾರೆ. ಯಾರಾದರೂ ಮಲಗಿದ್ರೆ ಅದು ಎದ್ದ ಮೇಲೆ ಸಹ ಪ್ರಬುದ್ಧ ಅಂತ ಹೇಳ್ತಾರೆ. ಸಹ ಪ್ರಬುದ್ಧ ಅಂತ ಹೇಳಿದ್ರೆ ಅವನು ಈಗ ತಾನೇ ಎದ್ದಿದ್ದಾನೆ, ಆಯ್ತಾ? ಸಹ ಇದಾನೀಮೇವ ಪ್ರಬುದ್ಧ. ಸೊ ಆತ್ಮನಿ ಪ್ರಬುದ್ಧೆ, ಆತ್ಮನಿ ಪ್ರಬುದ್ಧೆ ಅಂತ ಹೇಳಿದ್ರೆ ಆತ್ಮ ಅನ್ನೋದು ಜಾಗೃತಾವಸ್ಥೆಗೆ ಬಂದಾದ ಮೇಲೆ. ಜಾಗೃತಾವಸ್ಥೆ ಅಂದ್ರೆ ಏನು? ವಸ್ತುತಃ ಪ್ರತಿಯೊಬ್ಬ ಮನುಷ್ಯ 4 ಪ್ರಜ್ಞೆಯ ಸ್ತರಗಳಲ್ಲಿ ಇರ್ತಾನೆ. ಸಾಮಾನ್ಯವಾಗಿ 4 ಪ್ರಜ್ಞೆಯ ಸ್ತರಗಳಲ್ಲಿ ಒಂದರಲ್ಲಾದ್ರೂ ಇದ್ದೇ ಇರ್ತಾನೆ ಅಂತ ಹೇಳುತ್ತೆ. ಯಾವುದದು? ಮೊದಲನೇದು ಸುಷುಪ್ತಿ, ಎರಡನೇದು ಸ್ವಪ್ನಾವಸ್ಥಾ, ಮೂರನೇದು ಜಾಗೃತಾವಸ್ಥಾ ಮತ್ತು 4ನೇದು ತುರೀಯ ಅಂತ ಹೇಳ್ತಾರೆ. ಸೊ ತುರೀಯ ಅಂದ್ರೆ ಸಂಸ್ಕೃತದಲ್ಲಿ 4ನೇ ಅವಸ್ಥೆ, ಅದಕ್ಕೆ ಸಮಾಧಿ ಅವಸ್ಥೆ ಅಂತ ಕೂಡ ಹೇಳ್ತಾರೆ. ಸೊ ಮೊದಲನೇದು ಯಾವುದು? ಸುಷುಪ್ತಿ. ಸುಷುಪ್ತಿ ಅಂದ್ರೆ ಏನು? ಸುಷುಪ್ತಿ ಅಂದ್ರೆ ನಿದ್ದೆ ಮಾಡುವಂತಹ ಅವಸ್ಥೆ ಏನಿದೆ. ಸಾಮಾನ್ಯವಾಗಿ ನಿದ್ದೆ ಮಾಡುವಂತಹದ್ದು ಆದ್ರೆ ಬಹಳ ಗಾಢವಾಗಿ ನಿದ್ರೆ ಮಾಡಿಲ್ದೇ ಇರತಕ್ಕಂತಹದ್ದು, ಲೈಟ್ ಆಗಿ ಅಂದ್ರೆ ಬಹಳ ಅಷ್ಟೊಂದು ಗಾಢವಾಗಿ ಇಲ್ಲದೆ ಇರುವಂತಹ ನಿದ್ದೆ ಏನಿದೆ ಅದಕ್ಕೆ ನಾವು ಸುಷುಪ್ತಿ. ಅದಾದ್ಮೇಲೆ ಎರಡನೇದು ಯಾವುದು? ಸ್ವಪ್ನಾವಸ್ಥೆ. ಸ್ವಪ್ನ ಅಂದ್ರೆ ಕನಸನ್ನ ಕಾಣುವಂತಹದ್ದು. ಕನಸನ್ನ ಸಾಮಾನ್ಯವಾಗಿ ನಾವು ಬಹಳ ಗಾಢ ನಿದ್ರೆಯಲ್ಲಿ ಕಾಣ್ತೀವಿ. ಸೊ ಗಾಢ ನಿದ್ರೆ ಏನಿದೆ ಅದಕ್ಕೆ ಸ್ವಪ್ನಾವಸ್ಥೆ. ಮೂರನೇದು ಜಾಗೃತಾವಸ್ಥೆ. ಜಾಗೃತ ಅಂದ್ರೆ ನಾವು ಎದ್ದಿರ್ಬೇಕಾದ್ರೆ ಯಾವ ಎಲ್ಲ ಪ್ರಜ್ಞಾಶೀಲರಾಗಿ ನಾವಿರ್ತೇವೆ ಅದಕ್ಕೆ ನಾವು ಜಾಗೃತಾವಸ್ಥಾ ಅಂತ ಹೇಳ್ತೇವೆ. ಆದ್ರೆ 4ನೇದು ಸಮಾಧಿ. ಸಮಾಧಿ ಅಂತ ಹೇಳಿದ್ರೆ ಏನು? ಸಮಾಧಿ ಅಂತ ಹೇಳಿದ್ರೆ ಅದಕ್ಕೂ ಈ ನಿದ್ದೆ ಮಾಡುವುದಕ್ಕೂ ಬಹಳ ವ್ಯತ್ಯಾಸ ಇದೆ ಅಲ್ಲ. ಎಷ್ಟೊಂದ್ಸತಿ ಈ ಸಮಾಧಿ ಎಂಬಂತ ಶಬ್ದವನ್ನ ಬಹಳ ಹಾಸ್ಯಾಸ್ಪದವಾಗಿ ಉಪಯೋಗಿಸ್ತೇವೆ ಅಲ್ಲ. ಜಪದ ಸಮಯದಲ್ಲಿ ಯಾರಾದರೂ ನಿದ್ದೆ ಮಾಡೋದಕ್ಕೆ ಹೊರಟ್ರೆ ಅವರು ಸಮಾಧಿಯಲ್ಲಿ ಇದ್ದಾರೆ, ಆ ರೀತಿ ಉಪಯೋಗಿಸ್ತೇವೆ.
ಅಥವಾ ದಿನದ ಸಮಯದಲ್ಲಿ ಭಾಗವತದ ಕಕ್ಷೆಯಲ್ಲಿ ಕೂಡ ಎಷ್ಟು ಜನ ನಿದ್ದೆಯನ್ನು ಮಾಡ್ತಾರೆ, ಅಂಥವರಿಗೆ ಕೂಡ ಸಮಾಧಿಯಲ್ಲಿ ಇದ್ದಾರೆ ಅಂತ ಬಹಳ ಹಾಸ್ಯಾಸ್ಪದವಾಗಿ ಹೇಳ್ತೇವೆ ಅಲ್ಲ. ಸಮಾಧಿ ಅನ್ನೋದು ಸ್ಥಳವೇ ಬೇರೆ, ಅದ್ರ ಬಗ್ಗೆ ನಾವು ಇವಾಗ ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ಆದ್ರೆ ಆತ್ಮನಿ ಪ್ರಬುದ್ಧೆ, ಆತ್ಮನಿ ಪ್ರಬುದ್ಧೆ ಅಂದ್ರೆ ಈ ಜಾಗೃತ ಅವಸ್ಥೆ ಏನಿದೆ ಅದ್ರ ಬಗ್ಗೆ ಇಲ್ಲಿ ಮಾತಾಡ್ತಾ ಇಲ್ಲ. ಇಲ್ಲಿ ಆತ್ಮದ ಜಾಗೃತ ಅವಸ್ಥೆಗೆ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅಂದ್ರೆ ಏನು, ಯಾವಾಗ ಆತ್ಮ ಸಾಕ್ಷಾತ್ಕಾರ ಅನ್ನೋದು ಒಬ್ಬ ವ್ಯಕ್ತಿಗೆ ಬರ್ತದೆ, ಅವನು ವಸ್ತುತಃ ದಾಸಾನುದಾಸ, ಭಗವಂತನ ದಾಸಾನುದಾಸ ಅಂತ ಅರ್ಥ ಮಾಡ್ಕೋತಾನೆ, ತನ್ನ ಸ್ವಾಭಾವಿಕವಾದಂತಹ ಅವಸ್ಥೆಗೆ ಬರ್ತಾನೆ ಅಲ್ಲ. ಅದಕ್ಕೆ ಆತ್ಮನಿ ಪ್ರಬುದ್ಧೆ. ಹೇಗೆ ಆತ್ಮನಿ ಪ್ರಬುದ್ಧೆ? ಆತ್ಮ ಜ್ಞಾನ, ಆತ್ಮ ಸಾಕ್ಷಾತ್ಕಾರ ಅನ್ನೋದು ಆತ್ಮದ ಜಾಗೃತ ಅವಸ್ಥೆಗೆ ಬರುವಂತಹದ್ದು ಹೇಗಾಗ್ತದೆ ಅಂತ ಹೇಳಿದ್ರೆ ಜ್ಞಾನ ಭಕ್ತಿಭ್ಯಾಂ, ಜ್ಞಾನ ಮತ್ತೆ ಭಕ್ತಿಗಳಿಂದ. ಈ ಜ್ಞಾನ ಅನ್ನೋದು ಜ್ಞಾನ ಯೋಗದ ಬಗ್ಗೆ ಇಲ್ಲಿ ಹೇಳ್ತಾ ಇಲ್ಲ, ಆದ್ರೆ ಭಕ್ತಿ ಸಂಬಂಧಿತವಾದಂತಹ ಜ್ಞಾನ. ಹಾಗಾದ ಮೇಲೆ ಏನಾಗ್ತದೆ ಅಂತ ಹೇಳಿದ್ರೆ ಆನಂದ ಚಿನ್ಮಯಿ, ಆನಂದಮಯೋಭ್ಯಾಸಾತ್ ಅಲ್ಲ. ಪ್ರತಿಯೊಬ್ಬ ಜೀವಿ ಕೂಡ ಆನಂದದ ಅನ್ವೇಷಣೆಯಲ್ಲಿ ಇದ್ದಾನೆ. ಅನ್ವೇಷಣೆ ಅಂದ್ರೆ ಹುಡುಕುವಂತಹದ್ದು. ಅದರಿಂದ ಯಾವಾಗ ಈ ರೀತಿಯಾಗಿ ಆತ್ಮ ಸಾಕ್ಷಾತ್ಕಾರ ಬರ್ತದೆ, ಯಾವಾಗ ವಾಸ್ತವಿಕವಾಗಿ ಒಬ್ಬ ವ್ಯಕ್ತಿ ಆನಂದನಾಗ್ತಾನೆ, ಆವಾಗ ಏನಾಗ್ತದೆ ಅಂತ ಹೇಳಿದ್ರೆ ಉದಯತಿ. ಉದಯತಿ ಅಂದ್ರೆ ಉದಯವಾಗ್ತದೆ. ಏನು ಉದಯವಾಗ್ತದೆ? ಸೂರ್ಯ ಉದಯ, ಅದಕ್ಕೆ ಸೂರ್ಯೋದಯ. ಸೂರ್ಯೋದಯ ಆದ ಕೂಡಲೇ ಜಗತ್ತೇ ಅಂಧಕಾರದಿಂದ ಬೆಳಕಿನ ಕಡೆಗೆ ಹೋಗ್ತದೆ. ಸೂರ್ಯಾಸ್ತ ಆಗ್ತಾ ಇದ್ದ ಹಾಗೆ ಬೆಳಕಿನಿಂದ ಅಂಧಕಾರದ ಕಡೆಗೆ ಹೋಗ್ತದೆ. ಆದ್ರೆ ಉದಯತಿ, ಆನಂದ ಅನ್ನೋದು ಉದಯವಾದ ಮೇಲೆ ಏನಾಗ್ತದೆ ಅಂತ ಹೇಳಿದ್ರೆ ಉತ್ತಮ ಭಕ್ತಿ ಉದಯತಿ. ಉತ್ತಮ ಭಕ್ತಿ ಅನ್ನೋದು ಅದರ ಉದಯವಾಗ್ತದೆ. ಸರ್ವೋನ್ನತವಾದಂತಹ ಭಕ್ತಿ ಅನ್ನೋದು ಆತ್ಮದ ಜಾಗೃತ ಅವಸ್ಥೆಯಲ್ಲಿ ಅದು ಉದಯವಾಗ್ತದೆ. ಮತ್ತೆ ಆ ಉತ್ತಮ ಭಕ್ತಿ ಅನ್ನೋದಕ್ಕೆ ಏನು ಲಕ್ಷಣವಿರ್ತದೆ ಅಂತ ಹೇಳಿದ್ರೆ ಭಗವತ್ ಪ್ರೇಮ ಲಕ್ಷಣ. ಆ ಉತ್ತಮ ಭಕ್ತಿಯಿಂದ ಭಗವಂತನಲ್ಲಿ ಶುದ್ಧ ಪ್ರೇಮ ಅನ್ನೋದು ಜಾಗೃತವಾಗ್ತದೆ ಅಲ್ಲ. ಸೊ ಇದನ್ನ ಕೃಷ್ಣ ಬ್ರಹ್ಮನಿಗೆ ಹೇಳ್ತಾ ಇದ್ದಾನೆ. ಇದು ಭಗವಂತ ಬ್ರಹ್ಮನಿಗೆ ಕೊಡ್ತಾ ಇರತಕ್ಕಂತಹ ಉಪದೇಶವಾಗಿದೆ. ಏನಕ್ಕೆ ಈ ರೀತಿಯಾದ ಉಪದೇಶ ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ ಭಗವಂತ ಬ್ರಹ್ಮನಿಗೆ ಹೇಳ್ತಾ ಇದ್ದಾನೆ, ನೀನು ಈ ರೀತಿಯಾದಂತಹ ಜ್ಞಾನ ಮತ್ತೆ ಭಕ್ತಿಗಳಿಂದ ನನ್ನ ಉಪಾಸನೆಯನ್ನು ಮಾಡಿದ್ದೀಯಾ, ಇದೇ ಜ್ಞಾನ ಮತ್ತೆ ಇದೇ ಭಕ್ತಿ ಎಂಬಂತಹ ಎರಡು ಆಧಾರಗಳಿಂದ ನೀನು ಪ್ರಜೆಗಳ ಸೃಷ್ಟಿಯನ್ನ ಕೂಡ ನೀನು ಮಾಡಬೇಕು ಅಲ್ಲ. ಸೊ ಪ್ರಜೆಗಳ ಸೃಷ್ಟಿಯನ್ನ ಮಾಡುವಂತಹದ್ದು ಅದು ಸುಮ್ಮನೆ ಅದು ಹಾಗೇನೆ ಮಾಡೋದಕ್ಕಾಗೋದಿಲ್ಲ. ಇಟ್ ಇಸ್ ನಾಟ್ ಎ ಜೋಕ್ ಅಂತ ಹೇಳ್ತಾರಲ್ಲ. ಸೊ ಒಂದು ಪರಿವಾರದಲ್ಲಿ ಕೂಡ ಒಬ್ಬ ನೂತನ ಸದಸ್ಯರನ್ನ ಅವರು ಕರಿಬೇಕಾದ್ರೆ ಅಂದ್ರೆ ಒಂದು ಗರ್ಭಾಧಾನ ಸಂಸ್ಕಾರವನ್ನ ಮಾಡಬೇಕಾದ್ರೆ ಅಲ್ಲಿ ಎಷ್ಟೊಂದು ನಿಯಮಗಳಿದೆ ಅಲ್ಲ. ಸೊ ಪ್ರಜೆಗಳ ಸೃಷ್ಟಿಯನ್ನು ಮಾಡುವಂತಹದ್ದು ಗೃಹಸ್ಥಾಶ್ರಮದಲ್ಲಿ ಇರಬಹುದು, ಅಥವಾ ವೈಡರ್ ಪಿಕ್ಚರ್ ಅಂತ ಹೇಳ್ತಾರಲ್ಲ, ಅಂದ್ರೆ ಬ್ರಹ್ಮಾಂಡದ ದೃಷ್ಟಿಯಿಂದ ನೋಡಿದ್ರೆ ಪ್ರಜಾಪತಿಗಳು ಯಾವ ಪ್ರಜೆಗಳ ಸೃಷ್ಟಿಯನ್ನ ಮಾಡ್ತಾ ಇದ್ದಾರೆ ಅದರ ಹಿಂದೆ ಸಾಕಷ್ಟು ಅವರ ತಪಸ್ಸು ಅಡಗಿದೆ ಅಲ್ಲ. ಸೊ ಬ್ರಹ್ಮ ಈ ರೀತಿಯಾದಂತಹ ತಪಸ್ಸನ್ನ ಮಾಡಿ ಅದಾದ್ಮೇಲೆ ಮಾತ್ರ ಅವನು ಪ್ರಜೆಗಳ ಸೃಷ್ಟಿಯನ್ನ ಮಾಡೋದಕ್ಕೆ ಹೊರಡ್ತಾನೆ. ಸೊ ಅದೇ ರೀತಿಯಲ್ಲಿ ಪ್ರಜೆಗಳ ಸೃಷ್ಟಿ ಅಥವಾ ಯಾರು ಒಬ್ಬ ನೂತನ ಸದಸ್ಯರನ್ನ ತಮ್ಮ ಪರಿವಾರದಲ್ಲಿ ನಿಮಂತ್ರಣ ಕೊಡ್ಬೇಕಂತ ಹೊರಡ್ತಾರೆ, ಅಂಥವರು ತಪಸ್ಸನ್ನ ಮಾಡಬೇಕು ಎಂಬುದಾಗಿ ಪ್ರಭುಪಾದರು ಹೇಳ್ತಾರೆ ಅಲ್ಲ. ಸೊ ಅದ್ರ ಬಗ್ಗೆ ಮತ್ತೆ ನಾವು ಚರ್ಚೆಯನ್ನ ಮಾಡ್ತೀವಿ. ಸೊ ಇದೀಗ ದಯವಿಟ್ಟು ಅನುವಾದವನ್ನ ಯಾರಾದರೂ ಓದಿ. ಹರೇ ಕೃಷ್ಣ ಪ್ರಭುಜಿ. ಓದಿ ಮತ್ತೆ. ಅನುವಾದ. ಭಗವತ್ ತತ್ವದ ಸಂಬಂಧದಲ್ಲಿ ಜ್ಞಾನ ಮತ್ತು ಭಕ್ತಿಗಳಿಂದ ಆತ್ಮ ಜಾಗೃತವಾದ ಮೇಲೆ ಶ್ರೀ ಕೃಷ್ಣ ಪ್ರೇಮ ಲಕ್ಷಣವನ್ನು ಹೊಂದಿರುವ ಆನಂದ ಮತ್ತು ಚಿನ್ಮಯ ರಸಗಳನ್ನು ಒಳಗೊಂಡಿರುವ ಅನುತ್ತಮವಾದ ಭಕ್ತಿಯು ಉದಯವಾಗುತ್ತದೆ. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ. ಧನ್ಯವಾದಗಳು. ಇಲ್ಲಿ ಸರಸ್ವತಿ ಠಾಕೂರ್ ಹೇಳ್ತಾರೆ, ಒಂದೇ ನಿಮಿಷ. ಸೊ ವಾಸ್ತವಿಕ ಜ್ಞಾನವೆಂದರೆ ಸಂಬಂಧ ಜ್ಞಾನ. ಇಲ್ಲಿ ಸಂಬಂಧ ಜ್ಞಾನದ ಬಗ್ಗೆ ಹೇಳ್ತಾ ಇದ್ದಾರೆ. ನಮ್ಮ ಸಂಪೂರ್ಣವಾದಂತಹ ಕೃಷ್ಣ ಭಾವನೆಯ ತತ್ವ ಮೂರು ತತ್ವಗಳನ್ನ ಒಳಗೊಂಡಿದೆ, ಅಥವಾ ಮೂರು ಜ್ಞಾನಗಳನ್ನ ಒಳಗೊಂಡಿದೆ. ಮೊದಲನೇದು ಸಂಬಂಧ ಜ್ಞಾನ, ಎರಡನೇದು ಅಭಿಧೇಯ ಜ್ಞಾನ, ಮತ್ತೆ ಮೂರನೇದು ಪ್ರಯೋಜನ. ಸಂಬಂಧ ಅಂದ್ರೆ ಭಗವಂತನ ಜೊತೆಗೆ ನಮ್ಮ ಸಂಬಂಧವನ್ನ ಕೇವಲ ಭಗವಂತನೊಡನೆ ಮಾತ್ರ ಅಲ್ಲ, ಭಕ್ತರೊಡನೆ ಕೂಡ ನಮ್ಮ ಸಂಬಂಧವನ್ನ ಸ್ಥಾಪಿಸುವಂತಹದ್ದು. ಅಭಿಧೇಯ ಅಂದ್ರೆ ಯಾವ ಮಾರ್ಗದಿಂದ ನಾವು ನಮ್ಮ ಸ್ಥಾನದಿಂದ ಭಗವಂತನ
ಸ್ಥಾನದವರೆಗೆ ನಾವು ತಲುಪ್ತೀವಿ. ಅದು ಅಭಿಧೇಯ ಅಂದ್ರೆ ಪ್ರಾಸೆಸ್ ಅಥವಾ ಮಾರ್ಗ. ಮತ್ತೆ ಮೂರನೇದು ಪ್ರಯೋಜನ. ಪ್ರಯೋಜನ ಅಂದ್ರೆ ಗೋಲ್, ಅಂದ್ರೆ ಯಾವ ನಿಷ್ಕರ್ಷವನ್ನು ನಾವು ತಲುಪೋದಕ್ಕೆ ಹೊರಟಿದ್ದೇವೆ, ಆ ಭಗವಂತನ ಸಾನ್ನಿಧ್ಯವನ್ನ ತಲುಪೋದಕ್ಕೆ ಹೊರಟಿದ್ದೇವೆ. ಸೊ ವಾಸ್ತವಿಕ ಜ್ಞಾನವೆಂದರೆ ಸಂಬಂಧ ಜ್ಞಾನ, ಅಂದರೆ ಭಗವಂತನೊಡನೆ ನಮ್ಮ ಸಂಬಂಧವನ್ನು ತಿಳಿದುಕೊಳ್ಳುವುದು. ಚಿತ್ತತ್ವ, ಅಚಿತ್ತತ್ವ ಮತ್ತು ಕೃಷ್ಣತತ್ವದೊಂದಿಗೆ ಇವುಗಳ ಪರಸ್ಪರ ಸಂಬಂಧ ಜ್ಞಾನವನ್ನೇ ಜ್ಞಾನ ಎನ್ನುವರು. ಸೊ ಚಿತ್, ಅಚಿತ್ ಮತ್ತೆ ಈಶ್ವರ, ಸಮಸ್ತವಾಗಿರ್ತಕ್ಕಂಥ ಸೃಷ್ಟಿಯಲ್ಲಿ ಈ ಮೂರುವರೇ ಇರುವರು: ಚಿತ್, ಅಚಿತ್ ಮತ್ತೆ ಈಶ್ವರ. ಅಚಿತ್ ಅಂದ್ರೆ ಯಾವುದಕ್ಕೆ ಪ್ರಜ್ಞೆ ಅನ್ನೋದು ಇಲ್ಲ. ಉದಾಹರಣೆಗೆ ಒಂದು ಕಲ್ಲಿರಬಹುದು, ಯಾವುದಕ್ಕೆ ಪ್ರಜ್ಞೆ ಇಲ್ಲ, ಯಾವುದರಲ್ಲಿ ಆತ್ಮತತ್ವ ಅನ್ನೋದಿಲ್ಲ, ಅದಕ್ಕೆ ಅಚಿತ್. ಚಿತ್ ಅಂದ್ರೆ ಎಲ್ಲಾ ಜೀವಿಗಳು, ನಮ್ಮಂತಹ ಜೀವಿಗಳು, ಯಾವುದರಲ್ಲಿ ಪ್ರಜ್ಞೆ ಅನ್ನೋದು ಇರುತ್ತದೆ. ಕೇವಲ ಮನುಷ್ಯರು ಮಾತ್ರ ಅಲ್ಲ, 84 ಯೋನಿಗಳಲ್ಲಿ ಎಲ್ಲಿ ನಾವು ಜೀವ ಚಿಹ್ನೆಯನ್ನ ನಾವು ನೋಡ್ತೀವಿ, ಎಲ್ಲಿ ನಾವು ಆತ್ಮದ ಉಪಸ್ಥಿತಿಯನ್ನ ನೋಡ್ತೀವಿ, ಅದೆಲ್ಲವೂ ಕೂಡ ಚಿತ್ತತ್ವ. ಮತ್ತೆ ಮೂರನೇದು ಈಶ್ವರ. ಸೊ ಈಶ್ವರ ಅನ್ನೋದಕ್ಕೆ ಇಲ್ಲಿ ಕೃಷ್ಣ ಅಂತ ಹೇಳ್ತಾ ಇದ್ದಾರೆ. ಸೊ ಚಿತ್ ಮತ್ತೆ ಅಚಿತ್ ಎರಡನ್ನೂ ನಿಯಂತ್ರಿಸುವಂತಹ ಒಂದು ತತ್ವ ಏನಿದೆ, ಭಗವತ್ ತತ್ವ, ಅದಕ್ಕೆ ನಾವು ಈಶ್ವರ ಅಂದ್ರೆ ಅವನು ಈಶ ಅಂದ್ರೆ ಕಂಟ್ರೋಲರ್ ಅಥವಾ ನಿಯಂತ್ರಕ. ಚಿತ್ತತ್ವವನ್ನ ಮತ್ತೆ ಅಚಿತ್ತತ್ವವನ್ನ ಎರಡನ್ನೂ ನಿಯಂತ್ರಿಸ್ತಾನೆ, ಆದ್ರಿಂದ ಅವನು ಈಶ್ವರ. ಈ ಮೂರು ವಿಷಯಗಳ ಬಗ್ಗೆ ಯಾರು ಜ್ಞಾನವನ್ನ ಪಡಿತಾರೆ ಅವರೇ ಜ್ಞಾನವಂತರು, ಮತ್ತೆ ಆ ಜ್ಞಾನವೇ ಜ್ಞಾನ. ಇಲ್ಲಿ ಮನಸ್ಸಿನ ಊಹಾಪೋಹಕ್ಕೆ ಎಡೆ ಇಲ್ಲ. ದಿಸ್ ಇಸ್ ನಾಟ್ ಮೆಂಟಲ್ ಸ್ಪೆಕ್ಯುಲೇಷನ್ ಅಂತ ಹೇಳ್ತಾ ಇದ್ದಾರೆ. ಸೊ ಸಾಮಾನ್ಯವಾಗಿ ಜ್ಞಾನ ಅಂತ ಕೂಡಲೇ ಆ ಜ್ಞಾನ ಕಾಂಡದ ಬಗ್ಗೆ ಎಲ್ಲರೂ ಯೋಚಿಸ್ತಾರೆ, ವೇದ ಮಾರ್ಗದಲ್ಲಿ ಇರ್ತಕ್ಕಂತಹ ಜ್ಞಾನ ಕಾಂಡ, ಆದ್ರೆ ಅದ್ರ ಬಗ್ಗೆ ಇಲ್ಲಿ ಹೇಳ್ತಾ ಇಲ್ಲ. ಏಕೆಂದ್ರೆ ಅದು ಭಕ್ತಿಯ ವಿರೋಧಿ, ಭಕ್ತಿಗೆ ವಿರೋಧಿ ಅದು. ಭಕ್ತಿಯ ಮಾರ್ಗದಲ್ಲಿ ಆಚಾರ್ಯರು ಏನ್ ಕೊಟ್ಟಿದ್ದಾರೆ, ಶಾಸ್ತ್ರ ಏನ್ ಹೇಳುತ್ತೆ, ಮತ್ತೆ ಸಾಧುಗಳು ಏನ್ ಹೇಳ್ತಾರೆ, ಗುರು ಸಾಧು ಶಾಸ್ತ್ರ ಏನ್ ಹೇಳುತ್ತೆ, ಅದನ್ನ ಮಾತ್ರ ನಾವು ಪರಿಪಾಲಿಸ್ತೀವಿ ಹೊರತು ಜ್ಞಾನ ಮಾರ್ಗದಿಂದ, ನೇತಿ ಮಾರ್ಗದಿಂದ ಇದು ಸರಿಯಲ್ಲ, ಇದು ಸರಿ ಇಲ್ಲ, ಇದು ನನ್ನ ಅನುಭವದಲ್ಲಿ ಇಲ್ಲ, ಅದು ನನ್ನ ಅನುಭವದಲ್ಲಿ ಇಲ್ಲ, ಹಾಗೆ ನಾವು ಸತ್ಯದ ಅನ್ವೇಷಣೆಯನ್ನ ಮಾಡೋದಕ್ಕೆ ಇಲ್ಲ. ಆದ್ದರಿಂದ ಈ ಜ್ಞಾನ ಅನ್ನುವಂತಹದ್ದು, ಮನಸ್ಸಿನ ಊಹಾಪೋಹ ಅನ್ನುವಂತಹದ್ದು, ಜ್ಞಾನ ಮಾರ್ಗ ಅನ್ನುವಂತಹದ್ದು ಅದು ಭಕ್ತಿಗೆ ವಿರೋಧಿ ಆಗಿರೋದ್ರಿಂದ ಅದ್ರ ಬಗ್ಗೆ ಇಲ್ಲಿ ಹೇಳ್ತಾ ಇಲ್ಲ. ಸೊ ದಶಮೂಲ ತತ್ವ ಅಂತ ಇದೆ, ಅದನ್ನ ಯಾರು ಕೊಟ್ಟಿದ್ದಾರೆ, ಯಾರಾದ್ರೂ ಹೇಳ್ತೀರಾ? ಇದು ಜನರಲ್ ನಾಲೆಜ್ ಕ್ವಶನ್. ದಶಮೂಲ ತತ್ವವನ್ನ ಯಾರು ಬರೆದಿದ್ದಾರೆ, ಗೊತ್ತಿದೆ ಯಾರಿಗಾದ್ರೂ? ಓಕೆ, ಭಕ್ತಿ ವಿನೋದ್ ಠಾಕೂರ್, ಸರಸ್ವತಿ ಠಾಕೂರರ ತಂದೆ ಅಲ್ಲ, ಪ್ರಭುಪಾದರ ಗುರುಗಳು ಸರಸ್ವತಿ ಠಾಕೂರರು, ಅವರ ಗುರುಗಳು ಗೌರ್ ಕಿಶೋರ್ ದಾಸ್ ಬಾಬಾಜಿ ಮಹಾರಾಜ್, ಮತ್ತೆ ಅವರ ಗುರುಗಳು ಭಕ್ತಿ ವಿನೋದ್ ಠಾಕೂರ್. ಮತ್ತೆ ಭಕ್ತಿ ವಿನೋದ್ ಠಾಕೂರ್ ಅವರು ಸರಸ್ವತಿ ಠಾಕೂರರ ತಂದೆ ಕೂಡ ಆಗಿದ್ರು. ಸೊ ಅವರು ದಶಮೂಲ ತತ್ವ ಅಂತ ಬರೆದಿದ್ದಾರೆ. ಮೂಲತಃ ಮಧ್ವ ಸಂಪ್ರದಾಯದಲ್ಲಿ ನಿನ್ನೆ ಮಧ್ವಾಚಾರ್ಯರ ಆವಿರ್ಭಾವ ಇದೆ, ತಿರೋಭಾವ ತಿಥಿ ಇತ್ತು. ಸೊ ಆ ಸಂಪ್ರದಾಯದಲ್ಲಿ ಬಂದಂತ ಒಬ್ಬ ಮಹಾನ್ ಆಚಾರ್ಯರು, ಸತ್ಯತೀರ್ಥರು ಅಂತಾನೆ ಏನೋ ಇರಬೇಕು, ಅವರು 9 ಪ್ರಮೇಯಗಳು, ಮಧ್ವಾಚಾರ್ಯರ ಸಿದ್ಧಾಂತದ 9 ಪ್ರಮೇಯಗಳು ಅಂತ ಬರೆದಿದ್ದಾರೆ. ಅದನ್ನೇ ಆಧಾರವಾಗಿಟ್ಕೊಂಡು ಭಕ್ತಿ ವಿನೋದ್ ಠಾಕೂರ್ ಅವರು ಈ ಗೌಡಿಯ ಸಂಪ್ರದಾಯದ, ಬ್ರಹ್ಮಮಧ್ವ ಗೌಡಿಯ ಸಂಪ್ರದಾಯದ 10 ಪ್ರಮೇಯಗಳು ಅಥವಾ 10 ತತ್ವಗಳು, ದಶಮೂಲ ತತ್ವ ಏನು ಅಂತ ಕೊಟ್ಟಿದ್ದಾರೆ. ಅದರಲ್ಲಿ ಮೊದಲನೇ 7 ತತ್ವಗಳೇನಿದೆ ಅದೆಲ್ಲವೂ ಕೇವಲ ಸಂಬಂಧ ಜ್ಞಾನದ ಬಗ್ಗೆ ಮಾತಾಡ್ತದೆ ಎಂಬುದಾಗಿ ಇಲ್ಲಿ ಹೇಳ್ತಾರೆ. ನೋಡಿ ಇಲ್ಲಿ ಯಾವ್ದ್ಯಾವುದು ಅಂತ ಅದನ್ನ ಇಲ್ಲಿ ಓದ್ತಾ ಇದ್ದೇನೆ ನಾನು. ಗುರು ಪರಂಪರೆಯಿಂದ ಪ್ರಾಪ್ತವಾದ ವೇದಾದಿ ಶಾಸ್ತ್ರ ವಾಕ್ಯಗಳೇ ಅಮಲ ಪ್ರಮಾಣ. ಸೊ ಇದು ಶಾಸ್ತ್ರಗಳ ಜೊತೆಗೆ ನಮ್ಮ ಸಂಬಂಧವನ್ನ ತೋರ್ತದೆ, ಮತ್ತೆ ಗುರು ಪರಂಪರೆಯ ಜೊತೆಗೆ ನಮ್ಮ ಸಂಬಂಧವನ್ನ ತೋರ್ತದೆ. ಶ್ರೀಹರಿಯೇ ಪರಮತತ್ವ. ಸೊ ಹರಿ ಸರ್ವೋತ್ತಮ ಅಂತ ಹೇಳ್ತಾರೆ ಮಧ್ವ ಸಂಪ್ರದಾಯದಲ್ಲಿ, ಹರಿ ಸರ್ವೋತ್ತಮ, ವಾಯು ಜೀವೋತ್ತಮ ಅಂತ. ಸೊ ಶ್ರೀಹರಿಯು ಸರ್ವಶಕ್ತಿಮಾನ್, ಇದರ ಬಗ್ಗೆ ಕೂಡ ಯಾವುದೇ ಸಂಶಯ ಇಲ್ಲ. ಶ್ರೀಹರಿ ಅಖಿಲ ರಸಾಮೃತ ಸಿಂಧು, ಇದು ಗೌಡಿಯ ಸಂಪ್ರದಾಯಕ್ಕೆ ಸೀಮಿತವಾದಂತಹದ್ದು. ಅಖಿಲ ರಸಾಮೃತ ಸಿಂಧು ಅಂತ ಹಾಗೇನೆ ಶುರುವಾಗಂತಹದ್ದು ಭಕ್ತಿ ರಸಾಮೃತ ಸಿಂಧು ಗ್ರಂಥ ಹಾಗೆಯೇ ಶುರುವಾಗ್ತದೆ. ಜೀವ ಸಮೂಹವೆಲ್ಲ ಆ ಶ್ರೀಹರಿಯ ವಿಭಿನ್ನಾಂಶ. ಸೊ ಜೀವ ಸಮೂಹ ಏನಿದೆ ಅದೆಲ್ಲವೂ ಅಂದ್ರೆ ನಾವೆಲ್ಲರೂ ಕೂಡ, ಜೀವಿಗಳು ಎಲ್ಲೆಲ್ಲಿ ಇದ್ದಾರೆ ಅವರೆಲ್ಲರೂ ಕೂಡ ಭಗವಂತನ ಅಂಶ ರೂಪದಲ್ಲಿ, ವಿಭಿನ್ನಾಂಶ. ಸೊ ಸ್ವಾಂಶ ಮತ್ತೆ ವಿಭಿನ್ನಾಂಶ. ಸ್ವಾಂಶ ಅಂದ್ರೆ ವಿಷ್ಣು ತತ್ವ, ವಿಭಿನ್ನಾಂಶ ಅಂದ್ರೆ ಜೀವತತ್ವ. ಜೀವಿಗಳು 2 ಪ್ರಕಾರ, ಬದ್ಧ ಮತ್ತೆ ಮುಕ್ತ. ಸೊ ಬದ್ಧರಾಗಿರುವಂತಹದ್ದು ನಾವೆಲ್ಲರೂ ಇದೀಗ ಬಂಧನೆಯಲ್ಲಿ ಒಳಗಾಗಿದ್ದೇವೆ. ಮುಕ್ತರು ಅಂದ್ರೆ ಮುಕ್ತಿಯನ್ನ ಪಡೆದು ವಾಪಸ್ಸು ಆಧ್ಯಾತ್ಮಿಕ ಜಗತ್ತಿಗೆ, ಕೃಷ್ಣ ಲೋಕಕ್ಕೆ ಅಥವಾ ವೈಕುಂಠಕ್ಕೆ ಹೋಗಿದ್ದಾರೆ. ಜೀವ ಮತ್ತು ಜಗತ್ತಿನೊಡನೆ ಭಗವಂತನ ಅಚಿಂತ್ಯ ಭೇದ ಅಭೇದ ಸಂಬಂಧವಿರುವುದು. ಭಗವಂತನ
ಸಂಬಂಧ ಜೀವಿಗಳ ಜೊತೆಗೆ ಮತ್ತೆ ಈ ಜಗತ್ತಿನ ಜೊತೆಗೆ ಕೂಡ ಇದೆ. ಜೀವಿಗಳ ಜೊತೆಗೆ ಹೇಗಿದೆ? ಭೇದ ಮತ್ತೆ ಅಭೇದ. ಯಾವುದರಲ್ಲಿ ಅಭೇದ ಇದೆ ಅಂತ ಹೇಳಿದ್ರೆ ಆ ಗುಣಮಟ್ಟದಲ್ಲಿ, ಕ್ವಾಲಿಟಿಯಲ್ಲಿ ಅಭೇದ. ಭೇದ ಯಾವುದರಲ್ಲಿದೆ? ಪ್ರಮಾಣದಲ್ಲಿ ಅಥವಾ ಕ್ವಾಂಟಿಟಿಯಲ್ಲಿ ಭೇದ ಅನ್ನೋದು ಇದೆ. ಇದನ್ನು ನಾವು ಅರ್ಥ ಮಾಡ್ಕೋತೀವಿ. ಅದರಿಂದ ಈ 7 ತತ್ವಗಳೇನಿದೆ, ದಶಮೂಲ ತತ್ವದ ಮೊದಲನೇ 7 ತತ್ವಗಳೇನಿದೆ, ಇದೆಲ್ಲವೂ ಕೂಡ ಯಾವುದನ್ನ ತೋರಿಸ್ತದೆ? ಈ ಸಂಬಂಧ ಜ್ಞಾನವನ್ನ ತೋರ್ತದೆ. ಆಯ್ತಾ? ಸೊ ಭಕ್ತಿ ಎಂಬುದೇ ಅಭಿಧೇಯ ತತ್ವ. ಹಾಗಾದ್ರೆ ಅಭಿಧೇಯ ಏನು? ಮಾರ್ಗ ಏನು? ಭಕ್ತಿ. ಭಕ್ತಿಯ ಅನೇಕ ಅಂಗಗಳಲ್ಲಿ 9 ಪ್ರಧಾನವಾದುದು. ಶ್ರವಣಂ, ಕೀರ್ತನಂ, ವಿಷ್ಣೋ ಸ್ಮರಣಂ, ಪಾದಸೇವನಂ, ಅರ್ಚನಂ, ವಂದನಂ, ದಾಸ್ಯಂ, ಸಖ್ಯಂ, ಆತ್ಮನಿವೇದನಂ, ಈ 9 ಪ್ರಮುಖ ಅಂಗಗಳು. ಈ ಕೃಷ್ಣಾನುಶೀಲನವೇ. ಸೊ ಆ 9 ಕ್ರಿಯಾತ್ಮಕವಾದ ಭಕ್ತಿಯಮಯ ಚೇಷ್ಟೆಗಳಿಗೆ ಕೃಷ್ಣ ಅನುಶೀಲನ ಅಂತ ಹೇಳ್ತಾರೆ. ಸೊ ಕೃಷ್ಣಾನುಶೀಲನಂ ಅಂತ ಬರ್ತದೆ ಅಲ್ಲ, ಅನ್ಯಾಭಿಲಾಷಿತ ಶೂನ್ಯಂ ಜ್ಞಾನ ಕರ್ಮಾದಿ ಅನಾವೃತಂ ಆನುಕೂಲ್ಯೇನ ಕೃಷ್ಣ ಅನುಶೀಲನಂ. ಆ ಕೃಷ್ಣ ಅನುಶೀಲನಂ ಅಂದ್ರೆ ಏನು? ಸಾಧನಾ ಭಕ್ತಿಯಲ್ಲಿ ಬರುವಂತಹ ಕೃಷ್ಣಾನುಶೀಲನ ಅಂದ್ರೆ ಈ 9 ಮಿತವಾದಂತಹ ಭಕ್ತಿಯ ಮಾರ್ಗದಲ್ಲಿ ತೊಡಗುವಂತಹದ್ದು ಎಂಬುದಾಗಿ ಅರ್ಥ ಮಾಡ್ತಾರೆ. ಈ ಕೃಷ್ಣಾನುಶೀಲನವನ್ನೇ ಅಭಿಧೇಯ ಅಂತ ಹೇಳ್ತಾ ಇದ್ದಾರೆ. ಸೊ ಈ ದಶಮೂಲ ತತ್ವದ ಮೊದಲನೇ 7 ತತ್ವಗಳು ಏನಿದೆ ಅದು ಸಂಬಂಧವನ್ನ ತೋರುತ್ತದೆ. ಅದಾದ್ಮೇಲೆ ಅಭಿಧೇಯ ಅಂದ್ರೆ ಭಕ್ತಿ ಮಾರ್ಗ ಅಂದ್ರೆ ಈ 9 ಭಕ್ತಿಯ ಮಾರ್ಗದ ಅಂಗಗಳು. ಆಮೇಲೆ ಆ ತರಹದ ಜ್ಞಾನ ಮತ್ತು ಭಕ್ತಿಗಳಿಂದ ಮಾತ್ರ ಪ್ರೇಮ ಲಕ್ಷಣವನ್ನು ಹೊಂದಿರುವ ಭಕ್ತಿ ಎಂಬುದು ಪ್ರಬುದ್ಧವಾಗಿ ಉದಯವಾಗುತ್ತದೆ. ಸೊ ಪ್ರಯೋಜನ ಏನು ಅಂತ ಹೇಳಿದ್ರೆ ಪ್ರೇಮ. ಪ್ರೇಮ ಪುಮಾರ್ಥೋ ಮಹಾನ್ ಅಲ್ಲ, ಚೈತನ್ಯ ಮಹಾಪ್ರಭುಗಳು ಕೊಟ್ಟಿರ್ತಕ್ಕಂತಹದ್ದು ಸಂಬಂಧ ಜ್ಞಾನ ಮತ್ತೆ ಅಭಿಧೇಯ ಜ್ಞಾನ, ಭಕ್ತಿ ಮಾರ್ಗ. ಅದಾದ್ಮೇಲೆ ಕೊನೆಯದಾಗಿ ಪ್ರಯೋಜನ ಯಾವ್ದಾಗ್ತದೆ ಅಂತ ಹೇಳಿದ್ರೆ ಭಗವಂತನಲ್ಲಿ ಪ್ರೇಮ ಅಲ್ಲ. ಆ ಭಕ್ತಿಯೇ ಸರ್ವೋತ್ತಮವಾದ ಭಕ್ತಿ ಮತ್ತು ಜೀವಿಗಳ ಸಾಧ್ಯ ತತ್ವ. ಇದ್ರ ಬಗ್ಗೆ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಸರಸ್ವತಿ ಠಾಕೂರರು. ಜೀವ ಗೋಸ್ವಾಮಿಯವರು ಕೂಡ ಒಂದಷ್ಟು ಶ್ಲೋಕಗಳಿಂದ ಇದರ ಸಮರ್ಥನೆಯನ್ನ ಮಾಡ್ತಾರೆ. ಸೊ ಈ ಶ್ಲೋಕಗಳಲ್ಲಿ ಭಗವಂತನ ಅನುಗ್ರಹದ ವರ್ಣನೆ. ಹೇ ಬ್ರಹ್ಮ, ನನ್ನ ಅನುಗ್ರಹದಿಂದ ನೀವು ಜ್ಞಾನ ಮತ್ತು ವಿಜ್ಞಾನಗಳಿಂದ ಸಂಪನ್ನರಾಗಿ ಭಕ್ತಿಭಾವದಿಂದ ನನ್ನ ಆರಾಧನೆಯನ್ನು ಮಾಡಿರಿ ಆಯ್ತಾ. ಸೊ ಇದುವರೆಗೆ ಯಾವ ಜ್ಞಾನ ಮತ್ತೆ ಭಕ್ತಿಗಳಿಂದ ನನ್ನನ್ನ ಪಡೆದಿದ್ದೀರಾ, ಇದೇ ರೀತಿಯಲ್ಲಿ ಮುಂದಕ್ಕೆ ಕೂಡ ನೀವು ಮುಂದುವರೆಸಿ ಎಂಬಂತೆ ಒಂದು ಉಪದೇಶವನ್ನ ಇಲ್ಲಿ ಕೊಡ್ತಾ ಇದ್ದಾನೆ ಭಗವಂತ ಬ್ರಹ್ಮನಿಗೆ. ಸೊ ಉದ್ಧವನಿಗೆ ಕೂಡ ಅದೇ ರೀತಿಯಾದಂತಹ ಉಪದೇಶವನ್ನ ಭಾಗವತ 11ನೇ ಸ್ಕಂದನಲ್ಲಿ ಕೊಡ್ತಾನೆ. ಜ್ಞಾನ ವಿಜ್ಞಾನ ಸಂಪನ್ನೋ ಭಜ ಮಾಂ ಭಕ್ತಿ ಭಾವತಃ. ಜ್ಞಾನ ಮತ್ತೆ ವಿಜ್ಞಾನಗಳಿಂದ ಸಂಪನ್ನನಾಗಿರ್ತಕ್ಕಂತಹ ನೀನು ಭಜ ಅಂದ್ರೆ ನನ್ನ ಭಜನೆಯನ್ನ ಮಾಡು. ಮಾಂ ಭಕ್ತಿ ಭಾವತಃ, ಹೇಗೆ ಅಂತ ಹೇಳಿದ್ರೆ ಭಕ್ತಿ ಭಾವನೆಯಿಂದ ನನ್ನ ಭಜನೆಯನ್ನ ಮಾಡು. ಇದರಿಂದ ಮಾಮೇವ ಭಜ ಅನ್ಯತ್ ಸರ್ವಂ ತ್ಯಜ ಅಂತ ಅರ್ಥ ಬರ್ತದೆ. ಅದರಿಂದ ನನ್ನನ್ನ ಉಪಾಸನೆ ಮಾಡಿದ್ರೆ ಸಾಕು, ಬೇರೆ ಇತರ ದೇವಿ ದೇವತೆಗಳಿಗೆ ಉಪಾಸನೆಯನ್ನು ಮಾಡುವಂತಹದ್ದು ಬೇಡ ಎಂಬುವಂತೆ ಅರ್ಥ ಬರ್ತದೆ. ಆದ್ದರಿಂದ ಸೇವೆ ಎಂಬುದು ಜ್ಞಾನಾತ್ಮಕ ಮತ್ತು ಸೇವಕ ವಿಜ್ಞಾನಾತ್ಮಕ. ಆದ್ದರಿಂದ ಸಂಬಂಧ ಜ್ಞಾನವನ್ನು ಪಡೆದು ಭಗವಂತನ ಸೇವೆ ಮಾಡುವುದೇ ಜೀವಿಗಳ ಪರಮ ಕರ್ತವ್ಯ. ಸೊ ಜೀವಿಗಳು ಸೇವೆಯನ್ನ ಮಾಡೇ ಮಾಡ್ತಾರೆ, ಅದು ಅವರ ಸ್ವಾಭಾವಿಕವಾದಂತಹ ಒಂದು ಸ್ಥಾನ. ಸೇವೆ ಮಾಡದೆ ಯಾರು ಕೂಡ ಬದುಕೋದಕ್ಕೆ ಸಾಧ್ಯವಿಲ್ಲ. ಎಲ್ಲರೂ ಸೇವೆಯನ್ನ ಮಾಡಲೇಬೇಕು ಅಲ್ಲ. ಪರಿವಾರಕ್ಕೆ ಸೇವೆ, ರಾಷ್ಟ್ರ ಸೇವೆ, ರಾಜ್ಯ ಸೇವೆ, ಇತರ ಮಿತ್ರರ ಸೇವೆ, ಯಾವುದೇ ಬೇರೆ ಎಲ್ಲ ಇತರರಿಗೆ ಪರಕೀಯರಿಗೆ ನಾವು ಸೇವೆಯನ್ನ ಮಾಡುವುದಿಲ್ಲ. ಎಷ್ಟರ ಮಟ್ಟಕ್ಕೆ ಅಂದ್ರೆ ನಾನು ನನ್ನ ತಂದೆ ತಾಯಂದ್ರೆ ಸೇವೆಯನ್ನು ಮಾಡೋದಕ್ಕೆ ನಿಲ್ಲಿಸ್ಬಿಡ್ತೀನಿ ಅಂತ ಹೇಳಿದ್ರು ಕೂಡ ನಾವು ನಮ್ಮ ಇಂದ್ರಿಯಗಳಿಗೆ ಸೇವೆಯನ್ನ ಮಾಡ್ಕೋತಾ ಇದ್ದೇವೆ. ಪ್ರತಿ ದಿವಸ ನಾವು ಆಹಾರವನ್ನು ನೀಡ್ತೇವೆ ನಮ್ಮ ಇಂದ್ರಿಯಗಳಿಗೆ, ಅದು ಕೂಡ ಸೇವೆನೇ ಅಲ್ಲ. ಅದರಿಂದ ಸೇವೆಯನ್ನ ತಪ್ಪಿಸಿ ನಾವು ಬದುಕೋದಕ್ಕೆ ಸಾಧ್ಯವಿಲ್ಲ. ಸೇವೆಯನ್ನ ಮಾಡಲೇಬೇಕು. ಆದ್ರೆ ಭಗವಂತನ ಜೊತೆಗೆ ನಮ್ಮ ಸಂಬಂಧವನ್ನ ಅರಿತು ಯಾವಾಗ ಆ ಭಗವಂತನಿಗೆ ಸೇವೆಯನ್ನ ಮಾಡ್ತೀವಿ, ಅದು ವಾಸ್ತವಿಕವಾದಂತಹ ಸೇವೆ ಆಯ್ತಾ. ಸೊ ಇದೀಗ ಕೊನೆಯ ಶ್ಲೋಕ, ಇವತ್ತಿನ ಕೊನೆಯ ಶ್ಲೋಕ 59ನೆಯ ಶ್ಲೋಕ. ಇದರಲ್ಲಿ ಭಗವಂತನ 2ನೇ ಉಪದೇಶ. ಸೊ ಮೊದಲನೆಯ ಉಪದೇಶದಲ್ಲಿ ಭಗವಂತ ಬ್ರಹ್ಮನಿಗೆ ಏನಂತ ಹೇಳ್ತಾನೆ, ಪ್ರಜೆಯ ಸೃಷ್ಟಿಯನ್ನ ನೀನ್ ಮಾಡಬೇಕು, ಆದ್ರೆ ಅದಕ್ಕಿಂತ ಮುಂಚೆ ಶುದ್ಧೀಕರಣ ಅವಶ್ಯಕ. ಯದ್ಯಪಿ ಬ್ರಹ್ಮನಿಗೆ ಅದು ಅವಶ್ಯಕ ಅಲ್ಲ, ಆದ್ರೆ ಅವನು ಹೇಳ್ತಾ ಇದ್ದಾನೆ ಜ್ಞಾನ ಮತ್ತೆ ಭಕ್ತಿಗಳಿಂದ ನೀನು ಶುದ್ಧ ಉತ್ತಮ ಭಕ್ತಿಯ ಪ್ರೇಮ ಎಂಬಂತ ಲಕ್ಷಣವನ್ನ ಹೊಂದಿರುವಂತಹ ಉತ್ತಮ ಭಕ್ತಿಯನ್ನ ನೀನು ಅಭ್ಯಾಸ ಮಾಡಿದ ನಂತರ ಪ್ರಜೆಗಳ ಸೃಷ್ಟಿಯನ್ನ ಮಾಡಬಹುದು. ಸೊ ಆ ಭಕ್ತಿ ಅನ್ನೋದು ಕೂಡ ಹೇಗೆ ಅಭ್ಯಾಸ ಮಾಡಬೇಕು ಅನ್ನೋದಕ್ಕೆ ಮತ್ತಷ್ಟು ವಿವರಗಳನ್ನ ಈ
2ನೇ ಶ್ಲೋಕದಲ್ಲಿ ಭಗವಂತ ಬ್ರಹ್ಮನಿಗೆ ಹೇಳ್ತಾ ಇದ್ದಾನೆ. ಸೊ ದಯವಿಟ್ಟು ನನ್ನ ಹಿಂದೆ ಮತ್ತೊಬ್ರು ಯಾರಾದ್ರೂ ಹೇಳ್ಬಹುದು, ಉಚ್ಚಾರಣೆನ ಮಾಡ್ಬೋದು. ಓಕೆ, ಖ್ಯಾತಪ್ಪ ಅವರು ದಯವಿಟ್ಟು ನನ್ನ ಹಿಂದೆ ಹೇಳಿ. ಪ್ರಮಾಣೈಹಿ ಪ್ರಮಾಣೈ ತದ್ ಆಚಾರೈಹಿ ಸದಾಚಾರೈಃ ತದ್ ಅಭ್ಯಾಸೈಹಿ ಅಭ್ಯಾಸೈ ನಿರಂತರಂ ನಿರಂತರಂ ಬೋಧಯತಿ ಬೋಧಯತ್ಯ ಆತ್ಮನಾ ಆತ್ಮನಃ ಆತ್ಮಾನಂ ಆತ್ಮಾನಂ ಭಕ್ತಿಂ ಭಕ್ತಿಂ ಅಪಿ ಅಪಿ ಉತ್ತಮಾಂ ಉತ್ತಮಾಂ ಲಭೇತ್ ಲಭೇತ್ ತದಾಚಾರೈಃ ಪ್ರಮಾಣೈಸ್ತದಾಚಾರೈಃ ತದಭ್ಯಾಸೈರ್ನಿರಂತರಂ ತದಭ್ಯಾಸೈರ್ನಿರಂತರಂ ಬೋಧಯತ್ಯಾತ್ಮನಾತ್ಮಾನಂ ಬೋಧಯತ್ಯಾತ್ಮಾನಾತ್ಮನಾಂ ಭಕ್ತಿಮಪ್ಯುತ್ತಮಾಂ ಲಭೇತ್ ಭಕ್ತಿಮಪ್ಯುತ್ತಮಾಂ ಲಭೇತ್ ಪ್ರಮಾಣೈಸ್ತದಾಚಾರೈಃ ಪ್ರಮಾಣೈಸ್ತದಾಚಾರೈಃ ತದಭ್ಯಾಸೈರ್ನಿರಂತರಂ ತದಭ್ಯಾಸೈರ್ನಿರಂತರಂ ಬೋಧಯತ್ಯಾತ್ಮನಾತ್ಮಾನಂ ಬೋಧಯತ್ಯಾತ್ಮನಾತ್ಮಾನಂ ಭಕ್ತಿಮಪ್ಯುತ್ತಮಾಂ ಲಭೇತ್. ಭಕ್ತಿಮುಪ್ಯತ್ತಮಾಂ ಲಭೇತ್. ಧನ್ಯವಾದಗಳು. ಮತ್ತೆ ಇನ್ನಿಬ್ರು ಕೃಷ್ಣ ಯಾರಾದ್ರೂ ಪ್ರಭು. ಉಚ್ಚಾರಣೆನ ಮಾಡ್ತೀರಾ? ಇನ್ನಿಬ್ರು ಕೃಷ್ಣ ಯಾರಾದ್ರೂ? ಪ್ರಭುಜಿ ನಾನು ಹೇಳ್ತೀನಿ ಪ್ರಭುಜಿ. ಖ್ಯಾತಪ್ಪ ಅವ್ರು ಹೇಳಿ. ಪ್ರಮಾಣೈಸ್ತದಾಚಾರ್ಯೈ ತದಭ್ಯಾಸೈರ್ನಿರಂತರಂ ಬೋಧಯತ್ಯಾತ್ಮನಾತ್ಮಾನಂ ಭಕ್ತಿಮುಪ್ಯತ್ತಮಾಂ ಲಭೇತ್. ಹರೇ ಕೃಷ್ಣ ಪ್ರಭುಜಿ. ಹಾ, ಮತ್ತೊಬ್ರು ಮಾತಾಜಿ ಯಾರಾದ್ರೂ ಮಾಡ್ತೀರಾ? ಹಾ ಮಾಡ್ತೀನಿ ಪ್ರಭುಜಿ ನಾನು. ಪ್ರಮಾಣೈಸ್ತದಾಚಾರೈ ತದಭ್ಯಸ್ತೈ ನಿರಂತರಂ ಬೋಧಯತ್ಯಾತ್ಮನಾತ್ಮಾನಂ ಭಕ್ತಿಮಾಪ್ಯುತ್ತಮಂ ಲಭೇತ್. ಹಾ, ಧನ್ಯವಾದಗಳು. ಸೊ ಪ್ರಮಾಣೈಹಿ ತದಾಚಾರೈಹಿ. ಪ್ರಮಾಣ ಅಂದ್ರೆ ಇಲ್ಲಿ ಶಾಸ್ತ್ರ. ಶಾಸ್ತ್ರ ಅಂದ್ರೆ ಸಮಸ್ತವಾಗಿರ್ತಕ್ಕಂಥ ಶಾಸ್ತ್ರ ಎಲ್ಲವೂ ಒಳಗೊಂಡಿದೆ. 4 ವೇದಗಳಿಂದ ಹಿಡಿದು ವೇದಾಂತ ಸೂತ್ರಗಳವರೆಗೆ ಯಾವ ಯಾವ ಪ್ರಮಾಣಗಳು ನಮಗೆ ಸಿಗ್ತದೆ, ಶಾಸ್ತ್ರ ಪ್ರಮಾಣ, ಶ್ರುತಿ ಪ್ರಮಾಣ ಮತ್ತೆ ಸ್ಮೃತಿ ಪ್ರಮಾಣ ಎರಡೂ ಕೂಡ, ಅದೆರಡನ್ನೂ ಇಲ್ಲಿ ಹೇಳಿದ್ದಾರೆ ಆಚಾರ್ಯರು. ಸೊ ಆ ರೀತಿಯಾದಂತಹ ಪ್ರಮಾಣಗಳಿಂದ ತದಾಚಾರೈಹಿ, ಸೊ ಆ ಶಾಸ್ತ್ರಗಳಲ್ಲಿ ಯಾವ ಆಚಾರವನ್ನ ಮಾಡಬೇಕು ಅಂತ ಹೇಳಲಾಗಿದೆ ಆ ರೀತಿಯಾದಂಥ ಆಚಾರದಿಂದ ಆಚಾರಯುಕ್ತನಾಗಿ ತದಭ್ಯಾಸೈಹಿ, ಅದರ ಅಭ್ಯಾಸವನ್ನ ಮಾಡ್ತಾ, ಯಾವಾಗ ಕೇವಲ 1 ಗಂಟೆ ಕಾಲನ 2 ಗಂಟೆ ಕಾಲನ ಅಲ್ಲ, ನಿರಂತರಂ. ನಿರಂತರಂ ಅಂದ್ರೆ 24 ಗಂಟೆಗಳ ಕಾಲ, ಅಂದ್ರೆ ಸದಾ ಸರ್ವದಾ ಆ ರೀತಿಯಾದಂಥ ಅಭ್ಯಾಸವನ್ನ ಮಾಡ್ತಾ ಬೋಧಯತಿ. ಬೋಧಯತಿ ಅಂದ್ರೆ ಒಬ್ಬನಿಗೆ ಅರ್ಥವಾಗ್ತದೆ. ಆ ರೀತಿಯಾದಂಥ ಸಾಧನಾ ಭಕ್ತಿಯಲ್ಲಿ ತೊಡಗ್ತಾ ಆತ್ಮನ ಆತ್ಮಾನಂ ಬೋಧಯತಿ, ಅವನು ತನ್ನ ಆತ್ಮಬಲದಿಂದ ಆತ್ಮವನ್ನ ಸೇರ್ತಾನೆ ಅಂತ ಅರ್ಥ ಅಲ್ಲ. ಇದಕ್ಕೇನರ್ಥ ಅಂತ ನಮ್ಗೆ ಮತ್ತೆ ನಾವು ನೋಡೋಣ. ಆತ್ಮಬಲದಿಂದ ಆತ್ಮವನ್ನ ಸೇರ್ತಾನೆ ಅಂದ್ರೆ ಆತ್ಮಬಲದಿಂದ ಆತ್ಮವನ್ನ ಅರ್ಥ ಮಾಡ್ಕೋತಾನೆ. ಭಕ್ತಿಂ ಅಪಿ ಉತ್ತಮಾಂ ಲಭೇತ್. ಸೊ ಅವನಿಗೆ ಮೊದಲು ಆತ್ಮ ಸಾಕ್ಷಾತ್ಕಾರ ಬರ್ತದೆ, ಮತ್ತೆ ಭಕ್ತಿ, ಶುದ್ಧ ಭಕ್ತಿ ಅನ್ನೋದು ಕೂಡ ಅವನ ಆಸ್ತಿ ಆಗ್ಬಿಡ್ತದೆ ಅಲ್ಲ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಅನುವಾದವನ್ನ ಓದಿ ಇದರ ಚರ್ಚೆಯನ್ನ ಮಾಡ್ತಾನ. ಯಾರಾದ್ರೂ ದಯವಿಟ್ಟು ಅನುವಾದವನ್ನ ಓದ್ತೀರಾ? ನಾವು ಓದ್ಲಾ ಪ್ರಭು? ಯಶೋಧಾ ಮಾತಾಜಿಯವರು ದಯವಿಟ್ಟು ಓದಿ. ಹರೇ ಕೃಷ್ಣ. ದಂಡೋತ್ ಪ್ರಣಾಮ್ ಪ್ರಭುಜಿ. ಹೇಳಿ. ಅನುವಾದ. ಪ್ರಾಮಾಣಿಕ ಶಾಸ್ತ್ರಗಳಲ್ಲಿರುವ ಸದಾಚಾರಗಳ ಪಾಲನೆಯಿಂದ ಮತ್ತು ಸಾಧನಾ ಭಕ್ತಿಯ ಕಟ್ಟುನಿಟ್ಟಾದ ನಿರಂತರ ಅಭ್ಯಾಸದಿಂದ ಆತ್ಮಬಲದಿಂದ ಆತ್ಮ ಸಾಕ್ಷಾತ್ಕಾರದ ಆತ್ಮಸಾಕ್ಷಾತ್ಕಾರವು ಫಲಿಸುತ್ತದೆ. ಹೀಗೆ ಒಬ್ಬ ಸಾಧಕನಿಗೆ ಉತ್ತಮ ಭಕ್ತಿ ಎಂಬುದು ಲಭಿಸುತ್ತದೆ. ಹರೇ ಕೃಷ್ಣ ಪ್ರಭುಜಿ. ಧನ್ಯವಾದಗಳು. ಸೊ ಇದೀಗ ವ್ಯಾಖ್ಯಾನವನ್ನ ನೋಡೋಣ. ಪ್ರಮಾಣವೆಂದರೆ ಏನು? ವೇದಗಳು, ಉಪನಿಷತ್ತುಗಳು, ಪುರಾಣ, ಗೀತೆ ಮತ್ತು ಶ್ರೀಮದ್ ಭಾಗವತಾದಿ ಶಾಸ್ತ್ರಗಳು. ಅಂದ್ರೆ ಸಮಸ್ತವಾಗಿರ್ತಕ್ಕಂಥ ಶಾಸ್ತ್ರ ವಾಂಗ್ಮಯ, ವೈದಿಕ ವಾಂಗ್ಮಯ ಏನಿದೆ ಅದೆಲ್ಲವೂ ಕೂಡ ಪ್ರಮಾಣ ಅಲ್ಲ. ಚತುರ್ವೇದಗಳಿಂದ ಆರಂಭವಾಗ್ತದೆ.
ಆ ಚತುರ್ವೇದಗಳಲ್ಲಿ ಕೊನೆಯ ಭಾಗವಾಗಿರ್ತಕ್ಕಂಥ ಉಪನಿಷತ್ತುಗಳು 108 ಉಪನಿಷತ್ತುಗಳು. ಈ ಎಲ್ಲ ವೇದಗಳು ಮತ್ತೆ ಉಪನಿಷತ್ತುಗಳು ಏನಿದೆ, ವೇದಗಳಲ್ಲಿ ಉಪನಿಷತ್ತುಗಳು ಬರ್ತಕ್ಕಂತಹದ್ದು ಈ 4 ವೇದಗಳಿಗೆ, ಉಪನಿಷತ್ತುಗಳನ್ನ ಒಳಗೊಂಡಿರುವಂತಹ 4 ವೇದಗಳಿಗೆ ಶ್ರುತಿ ಪ್ರಮಾಣ ಅಂತ ಹೇಳ್ತೇವೆ. ಏಕೆಂದ್ರೆ ಅದು ಮೂಲ ಪ್ರಮಾಣ, ಅದು ಸ್ವಯಂ ಭಗವಂತನಿಂದಲೇ ಬಂದಿರತಕ್ಕಂತಹ ಪ್ರಮಾಣ. ಆದ್ರೆ ಆ ಶ್ರುತಿ ಪ್ರಮಾಣವನ್ನ ಆಧಾರವಾಗಿ ಇಟ್ಟುಕೊಂಡು ಋಷಿಮುನಿಗಳು ಯಾವ ಯಾವ ಶಾಸ್ತ್ರಗಳನ್ನ ಬರೆದಿದ್ದಾರೆ. ಉದಾಹರಣೆಗೆ ಇತಿಹಾಸ ಮತ್ತೆ ಪುರಾಣ. ಸೊ ಇತಿಹಾಸಗಳು 2, ಮಹಾಭಾರತ ಮತ್ತೆ ರಾಮಾಯಣ. ಪುರಾಣಗಳು 18 ಮಹಾಪುರಾಣಗಳು, ಆದರೆ ಒಟ್ಟು 64 ಪುರಾಣಗಳು ಇವೆ ಎಂಬಂತೆ ಉಲ್ಲೇಖ ಬರುತ್ತದೆ. ಸೊ 64 ಪುರಾಣಗಳಲ್ಲಿ 18 ಮಹಾಪುರಾಣಗಳು. ಆ 18 ಮಹಾಪುರಾಣಗಳಲ್ಲಿ ಕೂಡ ಭಾಗವತದ ಸ್ಥಾನ ಬಹಳ ಅತಿ ಉನ್ನತ ಸ್ಥಾನ ಇರೋದ್ರಿಂದ ಶ್ರೀಮದ್ ಭಾಗವತ ಅನ್ನೋದು ಮುಖ್ಯವಾದಂತಹ ಪ್ರಮಾಣ. ಶ್ರೀಮದ್ ಭಾಗವತಂ ಪ್ರಮಾಣ ಮಮಲಂ ಪ್ರೇಮ ಪುಮಾರ್ಥೋ ಮಹಾನ್. ಪ್ರೇಮಾಪುಮಾರ್ಥೋ ಮಹಾನ್. ಸೊ ಚೈತನ್ಯ ಮಹಾಪ್ರಭುಗಳ ಮತದಲ್ಲಿ, ಶ್ರೀ ಚೈತನ್ಯ ಮಹಾಪ್ರಭೋರ್ ಮತಮಿದಂ ತತ್ರಾದರಾನಾಪರಃ. ಸೊ ಅವರ ಮತದಲ್ಲಿ ಭಾಗವತವೇ ಪುರಾಣ ನಮ್ಮೆಲ್ಲರಿಗೆ, ಗೌಡಿಯ ವೈಷ್ಣವರಿಗೆ. ಸೊ ಭಾಗವತಾದಿ ಶಾಸ್ತ್ರಗಳು ಅಷ್ಟು ಮಾತ್ರ ಅಲ್ಲ, ಗೀತೆ, ಭಗವದ್ಗೀತೆ, ಮಹಾಭಾರತದ ಸಾರ ರೂಪದಲ್ಲಿ ಇರ್ತಕ್ಕಂತಹ ಭಗವದ್ಗೀತೆ, ಇದೆಲ್ಲಾ ಶಾಸ್ತ್ರಗಳು ಕೂಡ ಪ್ರಮಾಣ. ಸದಾಚಾರ ಅಂದ್ರೆ ಏನು? ಶುದ್ಧ ಭಕ್ತರ ಮತ್ತು ರಾಗಾನುಗ ಮಾರ್ಗದಲ್ಲಿ ಇರುವಂತಹ ವೈಷ್ಣವ ಜನರ ರಾಗ ಮೂಲವಾದ ಆಚಾರವನ್ನು ತಿಳಿದುಕೊಳ್ಳಬೇಕು. ಸೊ ಶುದ್ಧ ಭಕ್ತರು, ರಾಗಾನುಗ ಭಕ್ತರು ಇವರಿಬ್ಬರು ಬೇರೆಯವರಲ್ಲ. ರಾಗಾನುಗ ಭಕ್ತರು ಕೂಡ ಶುದ್ಧ ಭಕ್ತರೇನೆ. ಆದ್ರೆ ಸಾಧನಾ ಭಕ್ತಿಯಲ್ಲಿ 2 ವಿಧ ಇದೆ ಎಂಬುದಾಗಿ ರೂಪ ಗೋಸ್ವಾಮಿ ಅವರು ತಮ್ಮ ಭಕ್ತಿರಸಾಮೃತ ಸಿಂಧುವಿನಲ್ಲಿ ಹೇಳ್ತಾರೆ. ಮೊದಲನೇದು ವೈಧಿ ಸಾಧನಾ ಭಕ್ತಿ, ಎರಡನೇದು ರಾಗಾನುಗ ಸಾಧನಾ ಭಕ್ತಿ. ವೈಧಿ ಸಾಧನಾ ಭಕ್ತಿ ಅಂದ್ರೆ ವಿಧಿಗಳ ಜೊತೆಗೆ ವಿಧಿಗಳ ಬಲದಿಂದ ಭಕ್ತಿ ಅಭ್ಯಾಸವನ್ನ ಮಾಡುವಂತಹದ್ದು. ವಿಧಿ ಅಂದ್ರೆ ಏನು? ಶಾಸ್ತ್ರ ವಿಧಿ. ಶಾಸ್ತ್ರ ಯಾವ ವಿಧಿಯನ್ನ ನಮಗೆ ಕೊಟ್ಟಿದೆ, ಆ ವಿಧಿಯನ್ನ ಗುರುಗಳ ನಿರ್ದೇಶನದಲ್ಲಿ ಅಥವಾ ಗುರುಗಳ ಮಾರ್ಗದರ್ಶನದಿಂದ ಯಾವಾಗ ನಾವು ಭಕ್ತಿ ಅಭ್ಯಾಸವನ್ನ ಮಾಡ್ತೇವೆ, ಅದಕ್ಕೆ ವೈಧಿ ಸಾಧನಾ ಭಕ್ತಿ. ಈ ಅಭ್ಯಾಸವನ್ನ ಸತತವಾಗಿ ಮಾಡ್ತಾ ಇರಬೇಕಾದ್ರೆ, ಪ್ರಾಮಾಣಿಕವಾದಂತಹ ಹೃದಯದಿಂದ ಯಾರು ಮಾಡ್ತಾರೆ, ಒಂದು ಸ್ತರದಲ್ಲಿ ಅವರು ರಾಗಾನುಗ ಭಕ್ತಿಯ ಸ್ತರವನ್ನ ತಲುಪ್ತಾರೆ. ರಾಗಾನುಗ ಅಂತಲೇ ಏನು? ಅರಾಗ ಅಂದ್ರೆ ಸ್ವಾಭಾವಿಕವಾಗಿ ಯಾರು ರಾಗಾತ್ಮಿಕ ಭಕ್ತರು ಅಂತ ಇರ್ತಾರೆ. ರಾಗಾತ್ಮಿಕ ಭಕ್ತರು ಅಂದ್ರೆ ನಿತ್ಯ ಸಿದ್ಧ ಭಕ್ತರು, ಗೋಲೋಕದಲ್ಲಿ ಕೃಷ್ಣನ ಸೇವೆಯನ್ನ ಮಾಡ್ತಾ ಇರ್ತಾರೆ. ಉದಾಹರಣೆಗೆ ಯಶೋದೆ, ತಾಯಿ ಯಶೋದೆ, ತಂದೆ ನಂದ ಮಹಾರಾಜರು, ಗೋಪಬಾಲಕರು, ಗೋಪಿಕಾಸ್ತ್ರೀಯರು, ಇವರೆಲ್ಲರೂ ರಾಗಾತ್ಮಿಕ ಭಕ್ತರು. ಅವರ ಪಾದಾನುಗಮನವನ್ನ ಮಾಡಬೇಕಂತ ಒಬ್ಬನಿಗೆ ಸ್ವಾಭಾವಿಕವಾದಂತ ಇಚ್ಛೆ ಬರ್ತದೆ. ಅವಾಗ ಅವನದು ರಾಗಾನುಗ ಭಕ್ತಿಯ ಸ್ತರವ ಅಂತ ತಲುಪ್ತದೆ. ಸೊ ಆ ರಾಗಾನುಗ ಭಕ್ತಿಯ ಸ್ತರದಲ್ಲಿ ಇರ್ತಕ್ಕಂಥವ್ರು ಅಥವಾ ವೈದಿ ಭಕ್ತಿ ಸ್ತರದಲ್ಲಿ ಇರ್ತಕ್ಕಂಥವ್ರು ಪರಿಶುದ್ಧ ಭಕ್ತರು ಯಾರಿರ್ತಾರೆ, ಅಂಥವ್ರು ಯಾವ ಆಚಾರ ವಿಚಾರವನ್ನ, ಯಾವ ಸದಾಚಾರವನ್ನ ಅವರು ತೋರಿಸಿರ್ತಾರೆ ಅದು ಸದಾಚಾರ. ಆ ಯಾವ ಶಿಷ್ಟಾಚಾರವನ್ನ ಅವರು ತೋರಿಸಿರ್ತಾರೆ ಅದು ಸದಾಚಾರ. ತದ್ ಅಭ್ಯಾಸ ಭಕ್ತಿಶಾಸ್ತ್ರಗಳಿಂದ ದಶಮೂಲ ತತ್ವವನ್ನು ತಿಳಿದುಕೊಂಡು ಅವುಗಳಿಂದ ನಿರ್ಧಾರಿತವಾದ ಭಗವಂತನ ನಾಮ, ರೂಪ, ಗುಣ ಮತ್ತು ಲೀಲೆಗಳ ನಿರಂತರ ಅನುಶೀಲನೆಯೇ ಅಭ್ಯಾಸ ಅಲ್ಲ. ಸೊ ಅಭ್ಯಾಸ ಅಂದ್ರೆ ಏನು? ಸಾಧನಾ ಭಕ್ತಿಯ ಅಭ್ಯಾಸ. ಸೊ ಸಾಧನಾ ಭಕ್ತಿಯಲ್ಲಿ ಅದು ವೈಧಿ ಸಾಧನಾ ಭಕ್ತಿ ಆಗಿರಬಹುದು ಅಥವಾ ರಾಗಾನುಗ ಸಾಧನಾ ಭಕ್ತಿ ಆಗಿರಬಹುದು. ಅದರಲ್ಲಿ ಈ ರೀತಿಯಾಗಿ ಭಗವಂತನ ನಾಮರೂಪ ಗುಣ ಲೀಲೆಗಳ ಬಗ್ಗೆ ಕಟ್ಟುನಿಟ್ಟಾದಂತಹ ಒಂದು ನಿಯಮಗಳ ಅಡಿಯಲ್ಲಿ ಅದನ್ನ ಕೇಳುವುದಕ್ಕೆ ಮತ್ತೆ ಅದರಲ್ಲಿ ತೊಡಗೋದಕ್ಕೆ ಯಾವ ಅಭ್ಯಾಸವನ್ನು ನಾವು ಮಾಡ್ತೇವೆ ಅದಕ್ಕೆ ನಾವು ತದ್ ಅಭ್ಯಾಸ. ಸದಾಚಾರದ ಜೊತೆಗೆ ಹರಿನಾಮದ ಅನುಶೀಲನೆಯಿಂದ ಹರಿನಾಮದ ಪ್ರತಿ 10 ಅಪರಾಧಗಳು ದೂರವಾಗುತ್ತವೆ. ಸೊ ಕೇವಲ ಹರಿನಾಮದ ಜಪವನ್ನ ಮಾಡಿದ್ರೆ ಅಪರಾಧಯುಕ್ತ ಜಪವನ್ನ ನಾವು ಮಾಡ್ತೇವೆ. ನಾಮಾಪರಾಧ, ನಾಮದ ಉಚ್ಚಾರಣೆಯನ್ನು ಮಾಡ್ತಾ ಅಪರಾಧವನ್ನು ನಾವು ಮಾಡ್ತಾ ಇರ್ತೇವೆ. ಆ ಸ್ತರದಲ್ಲಿ ಇರ್ತೇವೆ ನಾವು. ಆದರೆ ಅದನ್ನ ದಾಟಿ ಮುಂದಕ್ಕೆ ಹೋಗ್ಬೇಕಂತ ಹೇಳಿದ್ರೆ ಏನು? ಅದಕ್ಕೆ ಉಪಾಯ ಅಂತ ಹೇಳಿದ್ರೆ ಆ ನಾಮ ಜಪದ ಜೊತೆಗೆ ನಾವೇನನ್ನ ಮಾಡಬೇಕು ಅಂತ ಹೇಳಿದ್ರೆ, ನಾಮ ಜಪದ ಜೊತೆಗೆ ನಾವು ಆ ಭಗವಂತನ ಸೇವೆಯಲ್ಲಿ ನಿರತರಾಗಿರುವಂತಹ ಭಕ್ತರ ಜೊತೆಗೆ ನಾವು ಒಳ್ಳೆಯ ಶಿಷ್ಟಾಚಾರವನ್ನ ಇಟ್ಕೋಬೇಕು. ಸೊ ಕೇವಲ 2 ಗಂಟೆಗಳ ಕಾಲ ಬೆಳಿಗ್ಗೆ ಚೆನ್ನಾಗಿ ಜಪವನ್ನ ಮಾಡ್ತೀನಿ ಅಂತ ಹೇಳಿ ಇನ್ನು 22 ಗಂಟೆಗಳ ಕಾಲ ಭಕ್ತರ ಜೊತೆಗೆ
ಯಾವಾಗಲೂ ಕೂಗಾಡ್ತಾ ಅವರ ಪ್ರತಿ ಅಪರಾಧಗಳನ್ನ ಮಾಡುವಂತಹದ್ದು, ಮತ್ತೆ ಅವರ ಜೊತೆಗೆ ಸದಾಚಾರ ಸರಿಯಾಗಿ ಇಲ್ಲದೆ ಇರತಕ್ಕಂತಹ ವಿಷಯ ಇದ್ರೆ ಅವಾಗ ನಾವು ನಮ್ಮ ಜಪದಲ್ಲಿ ಪ್ರಗತಿಯನ್ನು ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಇನ್ನು ನಾಮಾಪರಾಧದ ಸ್ಥಳದಲ್ಲೇ ಇದ್ದೇವೆ ಅಂತ ನಾವು ಬಹಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ಅದರಿಂದ ಈ 22 ಗಂಟೆಗಳ ಕಾಲ 2 ಗಂಟೆಗಳ ಕಾಲ ಜಪ ಮಾಡೋದಕ್ಕೆ ಮುಖ್ಯ. ಅದೇ ರೀತಿಯಲ್ಲಿ 2 ಗಂಟೆಗಳ ಕಾಲ ಕೂಡ 22 ಗಂಟೆಗಳ ಕಾಲ ನಾವು ಇತರ ಭಕ್ತರ ಜೊತೆಗೆ ಸದಾಚಾರ ಚೆನ್ನಾಗಿ ಇಟ್ಕೊಳ್ಳೋದಕ್ಕೆ ಕೂಡ ಮುಖ್ಯ. ವೈಸ್ ವರ್ಷ ಎರಡೂ ಕೂಡ ಅದು ಸರಿಯಾಗಿ ಕೆಲಸ ಮಾಡ್ತದೆ. ಶುದ್ಧ ಭಕ್ತರ ತರಹ ಅಪರಾಧ ರಹಿತವಾದ ಹರಿನಾಮದ ಅನುಶೀಲನೆಯೇ ಅಭ್ಯಾಸ. ಈ ರೀತಿಯ ನಿರಂತರ ಅಭ್ಯಾಸದಿಂದಲೇ ಸಾಧ್ಯ ಫಲ ಅರ್ಥಾತ್ ಪ್ರೇಮ ಲಕ್ಷಣ ಭಕ್ತಿ ಎಂಬುದು ಹೃದಯದಲ್ಲಿ ಪ್ರಕಾಶಿತವಾಗುತ್ತದೆ. ಸೊ ಕೊನೆಯಲ್ಲಿ ಜೀವಗೋಸ್ವಾಮಿಯರು ಒಂದೆಷ್ಟು 2 ವಾಕ್ಯಗಳನ್ನು ಹೇಳ್ತಾರೆ. ಅದನ್ನ ಚರ್ಚೆ ಮಾಡಿ ವಿರಾಮವನ್ನು ಕೊಡೋಣ. ಪ್ರೇಮ ಭಕ್ತಿಯನ್ನು ಪಡೆಯಲು ಏಕಮಾತ್ರ ಉಪಾಯವೆಂದರೆ ಸಾಧನಾ ಭಕ್ತಿ. ಸೊ ಸಾಧನಾ ಭಕ್ತಿ ಅನ್ನೋದರಲ್ಲಿ ಪ್ರಾಯ ಎಲ್ಲರೂ ತೊಡಗುತ್ತಾರೆ. ನಿತ್ಯ ಸಿದ್ಧ ಭಕ್ತರನ್ನ ಬಿಟ್ಟು ಮತ್ತೆ ಕೃಪಾಸಿದ್ಧ ಭಕ್ತರನ್ನ ಬಿಟ್ಟು ಬೇರೆ ಎಲ್ಲರೂ ಕೂಡ ವೈದಿ ಸಾಧನಾ ಭಕ್ತಿಯಲ್ಲಿ ಅಥವಾ ರಾಗಾನುಗ ಸಾಧನಾ ಭಕ್ತಿಯಲ್ಲಿ ತೊಡಗಲೇಬೇಕು ಭಗವಂತನನ್ನ ಪಡೆಯೋದಕ್ಕೆ. ಆದ್ದರಿಂದಲೇ ಇಲ್ಲಿ ಪ್ರಮಾಣೈಹಿ ಎಂಬುವಲ್ಲಿ ಆ ಸಾಧನಾ ಭಕ್ತಿಯ ವಿಷಯವನ್ನು ವರ್ಣಿಸಲಾಗಿದೆ. ಸೊ ಪ್ರಮಾಣ ಅಂದ್ರೆ ಏನು? ಮತ್ತೆ ಇವರು ಕೂಡ ಹೇಳ್ತಾ ಇದ್ದಾರೆ, ವೇದ, ಪುರಾಣ, ಗೀತೆ ಮತ್ತು ಶ್ರೀಮದ್ ಭಾಗವತಾದಿ ಪ್ರಮಾಣಿತ ಶಾಸ್ತ್ರಗಳಲ್ಲಿ ಹೇಳಲಾದ ಸದಾಚಾರದ ಜೊತೆಗೆ ಶುದ್ಧ ಭಕ್ತಿ ಆಚರಣೆಯನ್ನು ಮಾಡುವವರು ಸಾಧುಗಳೆಂದು ಎನಿಸಿಕೊಳ್ಳುವರು. ಶುದ್ಧ ಭಕ್ತಿ ಅಥವಾ ರಾಗಾನುಗ ಭಕ್ತಿಯ ನಿರಂತರ ಅಭ್ಯಾಸದಿಂದ ನಿರ್ಮಲವಾದ ಹೃದಯದಲ್ಲಿ ಭಗವತ್ ಕೃಪೆ ಮತ್ತು ಭಾಗವತ ಕೃಪೆಯಿಂದ ಶುದ್ಧ ಸ್ವರೂಪದ ಅರ್ಥಾತ್ ಭಗವದ್ ದಾಸ ಸ್ವರೂಪದ ಸ್ಫೂರ್ತಿ ಬರ್ತದೆ. ಸೊ ಸ್ಫೂರ್ತಿ ಬರಬೇಕಂದ್ರೆ ಏನು? ಅದಕ್ಕೆ ಉಪಾಯ ಅಂತ ಹೇಳಿದ್ರೆ ಸಾಧನಾ ಭಕ್ತಿಯಲ್ಲಿ ಬಹಳ ಪ್ರಾಮಾಣಿಕವಾಗಿ ತೊಡಗುವಂತಹದ್ದು. ಸೊ ಆವಾಗ ಒಂದಾನೊಂದು ಸಮಯದಲ್ಲಿ ನಾನು ಭಗವಂತನ ದಾಸ ಎಂಬಂತಹ ಒಂದು ಸತ್ಯ ಅದು ನಮ್ಮ ಮನಸ್ಸಿನಲ್ಲಿ, ನಮ್ಮ ಹೃದಯದಲ್ಲಿ ಜಾಗೃತವಾಗ್ತದೆ. ಅದೇ ಆತ್ಮ ಸಾಕ್ಷಾತ್ಕಾರ ಅಷ್ಟೇ. ಸೊ ಆಗ ಮಾತ್ರ ಅದು ಸರ್ವೋತ್ತಮವಾದ ಪ್ರೇಮ ಭಕ್ತಿಯ ಲಕ್ಷಣವನ್ನು ತಲುಪುತ್ತದೆ. ಸೊ ಇದು ಇವತ್ತಿನ 3 ಶ್ಲೋಕಗಳ ಚರ್ಚೆ. 57, 58 ಮತ್ತೆ 59. ಈ 3 ಶ್ಲೋಕಗಳ ಪೈಕಿ ಮೊದಲನೇ ಶ್ಲೋಕದಲ್ಲಿ ಭಗವಂತ ಬ್ರಹ್ಮನಿಗೆ ಹೇಗೆ ಪ್ರಜೆಗಳ ಸೃಷ್ಟಿಯನ್ನ ಮಾಡಬೇಕು ಅದನ್ನ ಮಾಡೋದಕ್ಕೆ ಇದೀಗ ನಾನು ನಿನಗೆ ಯಾವ 5 ಶ್ಲೋಕಗಳನ್ನ ಪಂಚಶ್ಲೋಕಿ ಎಂಬಂತಹ 5 ಶ್ಲೋಕಗಳನ್ನ ಹೇಳೋದಕ್ಕೆ ಹೊರಟಿದ್ದೇನೆ, ಅದನ್ನ ಬಹಳ ಧ್ಯಾನಪೂರ್ವಕವಾಗಿ ಕೇಳು ಅಂತ ಹೇಳ್ತಾನೆ. 2ನೇ ಶ್ಲೋಕದಲ್ಲಿ ಜ್ಞಾನ ಮತ್ತೆ ಭಕ್ತಿಯಗಳಿಂದ ಹೇಗೆ ಭಗವಂತನ ಶುದ್ಧ ಭಕ್ತಿಯ ಅಭ್ಯಾಸವನ್ನ ಮಾಡಿ ನಂತರ ಪ್ರಜೆಗಳ ಸೃಷ್ಟಿಯನ್ನ ನೀನು ಮಾಡುವಂತ ಉಪದೇಶವನ್ನ ಕೊಡ್ತಾನೆ. ಸೊ ಅದೇ ರೀತಿಯಲ್ಲಿ ಆ ಭಕ್ತಿ ಅಭ್ಯಾಸ ಹೇಗಿರ್ಬೇಕು ಅನ್ನೋದನ್ನ ಈ 3ನೇ ಶ್ಲೋಕದಲ್ಲಿ ಹೇಳ್ತಾನೆ. ಭಕ್ತಿ ಅಭ್ಯಾಸ ಅನ್ನೋದು ಹೇಗಿರ್ಬೇಕು? ಅದು ಪ್ರಮಾಣಿತ ಶಾಸ್ತ್ರಗಳ ಆಧಾರದ ಮೇಲೆ ಮತ್ತೆ ಸಜ್ಜನರ ಪರಿಶುದ್ಧ ಭಕ್ತರ ಸದಾಚಾರ ಏನಿದೆ ಅದನ್ನು ಕೂಡ ಒಳಗೊಂಡಿರುವಂತೆ ಅದು ಇರಬೇಕು ಎಂಬುವಂತೆ ಸಾರಾಂಶ ರೂಪದಲ್ಲಿ ಇಲ್ಲಿ ಹೇಳಿದ್ದಾನೆ. ಸೊ ಇದು ಇವತ್ತಿನ ಚರ್ಚೆ ಆಗಿತ್ತು. ಇವತ್ತಿನ ಚರ್ಚೆ ಬಗ್ಗೆ ಯಾರಿಗಾದ್ರೂ ಏನಾದರೂ ಪ್ರಶ್ನೆ, ಏನಾದರೂ ಟೀಕೆ ಟಿಪ್ಪಣಿ ಇದ್ದಲ್ಲಿ ಇವಾಗ ನೀವು ಕೇಳ್ಬೋದು. ಇಲ್ಲವಾದಲ್ಲಿ ಮುಂದಿನ ಸೋಮವಾರ ಪ್ರಾಯಶಃ ಕೊನೆಯ ಚರ್ಚೆ. ನಾವು ಹೇಳ್ತಾ ಇದ್ದಾಗೆ ಜುಲೈ ಮಾಸದಲ್ಲಿ ನಾವು ಶುರು ಮಾಡಿದ್ದು, ಜುಲೈ 3ನೇ ತಾರೀಕು ಅಂತ ಕಾಣುತ್ತೆ ನಾವು ಶುರು ಮಾಡಿದ್ದು. ಇದೀಗ ಫೆಬ್ರವರಿ ಅಂದ್ರೆ ಎಷ್ಟು 5 + 2 7 ತಿಂಗಳಾಗಿದೆ ಇದನ್ನ ಶುರು ಮಾಡಿ ಆಗ್ಲೇ. ಸೊ 7 ತಿಂಗಳಲ್ಲಿ ನಾವು ಸಮಸ್ತವಾಗಿರ್ತಕ್ಕಂಥ ಬ್ರಹ್ಮ ಸಮಿತಿಯನ್ನ ಆದಷ್ಟು ಆಳವಾಗಿ ಚರ್ಚೆಯನ್ನ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದೇವೆ. ಮುಂದಿನ ಸೋಮವಾರ ಅಂದ್ರೆ 26ನೇ ತಾರೀಕು ಕೊನೆಯ ಚರ್ಚೆ ಆಗಿರ್ತದೆ ಪ್ರಾಯಶಃ. ಯಾಕೆಂದ್ರೆ ಮತ್ತೆ ಈ 3 ಶ್ಲೋಕಗಳೇನು ಉಳ್ಕೊಂಡಿದೆ ಅದು ಅದ್ರ ಬಗ್ಗೆ ಹೆಚ್ಚಾಗಿ ದೀರ್ಘ ವ್ಯಾಖ್ಯಾನ ಏನೂ ಇಲ್ಲ. ಅದನ್ನ ನಾವು ಬಹಳ ಬೇಗ ಅದನ್ನ ನಾವು ಮುಗಿಸ್ಬಿಡ್ಬೋದು. ಸೊ ಮುಂದಿನ ಸೋಮವಾರ ಕೊನೆಯ ಚರ್ಚೆ ಆಗಿರುತ್ತದೆ. ಸೊ ಅಲ್ಲಿವರೆಗೆ ಎಲ್ಲರಿಗೂ ಬಹಳ ಧನ್ಯವಾದಗಳು. ಇವತ್ತು ನೀವು ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ. ಯಾವ್ದಾದ್ರು ಟೀಕೆ ಟಿಪ್ಪಣಿ ಇದ್ದಲ್ಲಿ ಇವಾಗ ನೀವು ಮಾಡಬಹುದು, ಇಲ್ಲವಾದಲ್ಲಿ ಮುಂದಿನ ಸೋಮವಾರ ನಾವು ಮತ್ತೆ ಚರ್ಚೆ ಮಾಡ್ತೇವೆ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಹೇಳಿ ಮಾತಾಜಿ. ಪ್ರಭುಜಿ, ಇದು ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾರಲ್ಲ ಪ್ರಭುಜಿ, ನನ್ನ ಲೋಕದಲ್ಲಿ ಸೂರ್ಯ ಚಂದ್ರರು ಇಲ್ಲ, ಮತ್ತೆ ಗಾಳಿ ಪಾವಕ ಇಲ್ಲ. ಹೌದು. ಅದು ಮಧ್ವಾಚಾರ್ಯರದು ಕೆಲವೊಂದು ಲೆಕ್ಚರ್ಸ್ ಕೇಳುವಾಗ ಅದು ಮುಖ್ಯ ಪ್ರಾಣ ಅಂತ ಹೇಳ್ತಾರಲ್ಲ ಪ್ರಭು.
ಹ್ಮ್ ವಾಯು ಜೀವೋತ್ತಮ ಅಂದ್ರೆ ಮುಖ್ಯ ಪ್ರಾಣ ಅಂತ ಹೇಳ್ತಾರೆ. ಮುಖ್ಯ ಪ್ರಾಣ ಅಂದ್ರೆ ವೈಕುಂಠದಲ್ಲಿರೋ ವಾಯುವಿಗೆ ಮುಖ್ಯ ಪ್ರಾಣ ಅಂತ ಹೇಳ್ತಾರೆ ಅಂತ ಹೇಳಿದ್ರು. ಅದು ನಂಗೆ ಅರ್ಥ ಆಗ್ಲಿಲ್ಲ ಪ್ರಭುಜಿ. ಅಲ್ಲಿ ವಾಯು ಇರಲ್ಲ ಅಂತ ಕೃಷ್ಣ ಹೇಳ್ತಾರಲ್ಲ, ಇದು ಮುಖ್ಯ ಪ್ರಾಣ ಅಂದ್ರೆ ಏನು? ಅದ್ರ ಬಗ್ಗೆ ನನಗೆ ಯಾವುದೇ ರೀತಿಯಾದ ಮಾಹಿತಿ ಇಲ್ಲ ಮಾತಾಜಿ. ಮಧ್ವ ಸಂಪ್ರದಾಯದಲ್ಲಿ ಯಾವ ಯಾವ ತತ್ವಗಳಿದೆ ಅದ್ರ ಬಗ್ಗೆ ನಾನೇನು ಅಧ್ಯಯನವನ್ನ ದೀರ್ಘವಾಗಿ ಮಾಡೋದಕ್ಕೆ ಹೋಗಿಲ್ಲ. ಆ ಆದ್ರೆ ನಿಮ್ಮ ಪ್ರಶ್ನೆ ಅಲ್ಲಿ ಸೊ ವಾಯು ಜೀವೋತ್ತಮ, ಸೊ ನಿಮ್ಮ ಪ್ರಶ್ನೆ ಅರ್ಥ ಆಯ್ತು ನನಗೆ. ಸೊ ಅಲ್ಲಿ ನ ತದ್ಭಾಸಯತೆ ಸೂರ್ಯೋ ನ ಶಶಾಂಕೋ ನ ಪಾವಕಃ, ಗಾಳಿ ಇಲ್ಲ ಅಂತ ಅಂದ್ರೆ ಅದು ಗಾಳಿ ವಾಸ್ತವವಾಗಿ ಇರುತ್ತೆ ಅಂದ್ರೆ ಯಾವ ತರ ಗಾಳಿ ಅದು ಅರ್ಥ ಅದೇ. ಆಗಿಲ್ಲ. ಗಾಳಿ ಇಲ್ಲ ಅಂತ ಆ ಶ್ಲೋಕದಲ್ಲಿ ಹೇಳಿಲ್ಲ, ಆದ್ರೆ ಅದೇ. ಹೌದು ಅದು ಪರವ್ಯೋಮ. ಸೊ ವ್ಯೋಮ ಅನ್ನೋದು ಇದ್ದೇ ಇದೆ ಅಲ್ಲಿ, ಆಕಾಶ ಅನ್ನೋದು ಇದ್ದೇ ಇದೆ, ಅದು ಪರವ್ಯೋಮ. ಸೊ ಪರವ್ಯೋಮದಲ್ಲಿ ಸೊ ಈ ರೀತಿಯಾಗಿ ಬಹಳಷ್ಟು ಪ್ರಶ್ನೆಗಳು ಪ್ರಭುಪಾದರಿಗೆ ಯಾವಾಗ ಕೇಳ್ತಾ ಇದ್ರು, ಅವಾಗ ಪ್ರಭುಪಾದರು ಒಂದ್ ಹಂತಕ್ಕೆ ಅವರು ಉತ್ತರಿಸ್ತಾ ಇದ್ರು. ಅದಾದ ಮೇಲೆ ಅವ್ರು ಏನ್ ಹೇಳ್ತಾ ಇದ್ರು ಅಂದ್ರೆ, ನೀವು ಯಾವಾಗ ಹೋಗ್ತೀರಾ ಅಲ್ಲಿಗೆ ಅವಾಗ ನೀವು ನೋಡ್ಬೋದು ಅಂತ ಹೇಳ್ತಾ ಇದ್ರು. ಸೊ ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ಸೊ ಅಲ್ಲಿ ಗಾಳಿ ಖಂಡಿತವಾಗ್ಲೂ ಇದೆ, ಆದ್ರೆ ಯಾವ ರೀತಿಯ ಗಾಳಿ ನೀವು ಹೇಳ್ದಂಗೆ ಯಾವ ರೀತಿಯ ಒಂದು ಗಾಳಿ ನನ್ಗೆ ಗೊತ್ತಿಲ್ಲ. ಸೊ ಇಲ್ಲಿ ಮಧ್ವ ಸಂಪ್ರದಾಯದಲ್ಲಿ ಏನ್ ಹೇಳ್ತಾರೆ, ವಾಯು ಜೀವೋತ್ತಮ, ಅದನ್ನ ಯಾರ ಬಗ್ಗೆ ಹೇಳ್ತಾ ಇದ್ದಾರೆ, ಮತ್ತೆ ಎಲ್ಲಿ ಅಲ್ಲಿ ಇರುವಂತಹ ಆಧ್ಯಾತ್ಮಿಕ ಪ್ರಪಂಚದಲ್ಲಿ ಇರುವಂತಹ ವಾಯುವಿನ ಬಗ್ಗೆ ಹೇಳ್ತಾ ಇದ್ದಾರೆ, ಇವರು ನನಗೆ ಯಾವುದೇ ರೀತಿಯಾದಂತಹ ಮಾಹಿತಿ ಇಲ್ಲ. ಸೊ ದಯವಿಟ್ಟು ಕ್ಷಮಿಸಿ, ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಬೇರೆ ಯಾವ್ದಾದ್ರು ಪ್ರಶ್ನೆ ಇದೆಯಾ? ಹರೇ ಕೃಷ್ಣ ಪ್ರಭುಜಿ. ಹೇಳಿ ಮಾತಾಜಿ. ಪ್ರಭುಜಿ ಕ್ಲಾಸ್ ಚೆನ್ನಾಗಿತ್ತು ಪ್ರಭುಜಿ, ಧನ್ಯವಾದಗಳು. ಧನ್ಯವಾದಗಳು. ಪ್ರಭುಜಿ ಶ್ರೀಲ ಪ್ರಭುಪಾದರು ಪುರುಷ ಸೂಕ್ತಕ್ಕೆ ಬ್ರಹ್ಮ ಸಂಹಿತ ಸಮಾನ ಅಂತ ಹೇಳಿದಾರಲ್ಲ, ಹ್ಮ್ ಅದೇ ರೀತಿ ಶ್ರೀ ಸೂಕ್ತಕ್ಕೆ ಯಾವ್ದಾದ್ರು ಪ್ಯಾರಲಲ್ ಆಗಿರೋದು ಗ್ರಂಥ ಅಂತ ಇದೆಯಾ ಪ್ರಭುಜಿ? ಸೊ ಪ್ರಭುಪಾದರು ಹೇಗೆ ಅದನ್ನ ಹೇಳಿದ್ದು ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಆರಾಧನೆಯನ್ನ ಮಾಡಬೇಕಾದ್ರೆ, ಭಗವಂತನ ಷೋಡಶೋಪಚಾರವನ್ನ ಮಾಡಬೇಕಾದ್ರೆ, ಶ್ರೀ ವಿಗ್ರಹದ ಆರಾಧನೆ, ತಿರುವಾರಾಧನೆ ಅಂತ ಶ್ರೀ ಸಂಪ್ರದಾಯದಲ್ಲಿ ಹೇಳ್ತಾರೆ. ತಿರುವಾರಾಧನೆ ಅಂದ್ರೆ ಪ್ರತಿಯೊಬ್ಬ ಶ್ರೀ ವೈಷ್ಣವನು ಕೂಡ ಬೆಳಗ್ಗಿನ ಸಮಯದಲ್ಲಿ ಎದ್ದು ಅವನು ಭಗವಂತನ ಶ್ರೀ ವಿಗ್ರಹ ಮತ್ತೆ ಸಾಲಿಗ್ರಾಮದ ಆರಾಧನೆಯನ್ನ ಮಾಡಬೇಕು. ಅದನ್ನ ಮಾಡಬೇಕಾದ್ರೆ ಪ್ರಧಾನವಾಗಿ ಎಲ್ಲಾ ವೈಷ್ಣವ ಸಂಪ್ರದಾಯಗಳಲ್ಲಿ ಕೂಡ ಹೇಳುವಂತಹ ಸ್ತೋತ್ರ ಯಾವುದು ಅಂತ ಹೇಳಿದ್ರೆ, ಯಾವ್ದನ್ನ ಹೇಳಬೇಕು ಅಂತ ಶಾಸ್ತ್ರದಲ್ಲಿ ಬರೆದಿದೆ ಅಂತ ಹೇಳಿದ್ರೆ ಪುರುಷ ಸೂಕ್ತ. ಆಯ್ತಾ? ಪುರುಷ ಸೂಕ್ತ ಅನ್ನೋದು ಬಹಳ ವಿಶೇಷವಾದಂತಹ ಒಂದು ಸೂಕ್ತ. ಅದು 4 ವೇದಗಳಲ್ಲಿ ಬರುವಂತಹ ಒಂದು ಬಹಳ ಅಪರೂಪವಾದಂತಹ ಸೂಕ್ತ. ಆಯ್ತಾ? ಸೊ ಅದಕ್ಕೆ ಅದನ್ನ ಅಲ್ಲಿ ಹೇಳ್ಬೇಕಂತ ಒಂದು ನಿಯಮ ಇದೆ. ಆದ್ರೆ ಪ್ರಭುಪಾದರು ಏನಂತ ಹೇಳಿದ್ರು ಅಂತ ಹೇಳಿದ್ರೆ, ಪುರುಷ ಸೂಕ್ತ ಬಂದ್ರೆ ನೀವು ಹೇಳಿ, ಆದರೆ ನಮಗೆ ಗೌಡಿಯ ವೈಷ್ಣವರಿಗೆ ಚೈತನ್ಯ ಮಹಾಪ್ರಭುಗಳು ಕೊಟ್ಟಿರ್ತಕ್ಕಂತ ಒಂದು ಅಪರೂಪವಾದಂತಹ ಶಾಸ್ತ್ರ ಯಾವುದು ಅಂತ ಹೇಳಿದ್ರೆ ಬ್ರಹ್ಮ ಸಂಹಿತೆ. ಇದೇ ಬ್ರಹ್ಮ ಸಂಹಿತೆಯನ್ನ ನೀವು ಹೇಳಿದ್ರೆ ಕೂಡ ಅಷ್ಟೇ ಪರ್ಯಾಪ್ತ, ಅಷ್ಟೇ ಸಾಕು ಅಂತ ಪ್ರಭುಪಾದರು ಹೇಳಿದ್ರು. ಸೊ ಆ ದೃಷ್ಟಿಯಿಂದ ಅವ್ರು ಹೇಳಿದ್ರು. ಸೊ ಇದೆರಡನ್ನು ಹೋಲಿಸುವಂತಹ ದೃಷ್ಟಿ ಅವ್ರದ್ದು ಆಗಿರ್ಲಿಲ್ಲ. ಸೊ ಬ್ರಹ್ಮ ಸಂಹಿತೆಯಲ್ಲಿ ಎಲ್ಲಾ ತತ್ವಗಳು ಕೂಡ ಬಹಳ ಸಾರಾಂಶದ ರೂಪದಲ್ಲಿ ಸುಂದರವಾಗಿ ನಿರೂಪಿತ ಆಗಿರೋದ್ರಿಂದ ಈ ಬ್ರಹ್ಮ ಸಂಹಿತೆಯ ಉಚ್ಚಾರಣೆಯೇ ಪರ್ಯಾಪ್ತ ಅಂತ ಆ ದೃಷ್ಟಿಯಿಂದ ಪ್ರಭುಪಾದರು ಆ ರೀತಿ ಹೇಳಿದ್ದು. ಸೊ ಪುರುಷ ಸೂಕ್ತಕ್ಕೂ ಬ್ರಹ್ಮ ಸಂಹಿತೆಗೂ ಆ ರೀತಿಯಾಗಿ ಹೋಲಿಕೆಯನ್ನ ಮಾಡಿ ಅವರು ಹೇಳಲಿಲ್ಲ. ಸೊ ನಿಮ್ಮ ಪ್ರಶ್ನೆಗೆ ಉತ್ತರ ಏನಾಗಿರ್ಬೋದು ಅಂತ ಹೇಳಿದ್ರೆ, ಶ್ರೀ ಸೂಕ್ತಕ್ಕೆ ಏನು ಹೋಲಿಕೆ ಅಥವಾ ಯಾವುದು ಅದು ಸಮಾನ ಮತ್ತೊಂದು ಶಾಸ್ತ್ರ ಇದೆಯಾ ಅಂತ ಹೇಳಿದ್ರೆ ಪ್ರಭುಪಾದರು ಅದರ ಬಗ್ಗೆ ಏನು ಹೇಳಿಲ್ಲ. ಸೊ ಸಾಮಾನ್ಯವಾಗಿ ಆರಾಧನೆಯನ್ನ ಮಾಡಬೇಕಾದ್ರೆ ಇವಾಗ ಇಸ್ಕಾನ್ ದೇವಸ್ಥಾನದಲ್ಲಿ ಕೂಡ ಎಲ್ಲರೂ ಪುರುಷ ಸೂಕ್ತವನ್ನೇ ಹೇಳ್ತಾರೆ. ಸೊ ಕೇವಲ ಅಭಿಷೇಕದ ಸಮಯದಲ್ಲಿ ಮಾತ್ರ ಬ್ರಹ್ಮ ಸಂಹಿತೆ. ಆದ್ರೆ ಆರಾಧನೆಯ ಸಮಯದಲ್ಲಿ ನೀವು ಯಾವುದೇ ಇಸ್ಕಾನ್ ದೇವಸ್ಥಾನಕ್ಕೆ ಹೋಗಿ ಇವತ್ತಿನ ಪ್ರಾಯಶಃ ಯಾವ್ದ್ಯಾವ್ದು ಒಳ್ಳೆ ಅಂದ್ರೆ ಒಳ್ಳೆ ಅಂತ ಹೇಳಕ್ಕಾಗಲ್ಲ, ಆದ್ರೆ ವೆಲ್ ಎಸ್ಟಾಬ್ಲಿಷ್ಡ್ ಅಂತ ಹೇಳ್ತಾರಲ್ಲ ಇಸ್ಕಾನ್ ದೇವಸ್ಥಾನಗಳೆಲ್ಲ ಕೂಡ, ನಮ್ಮ ದೇವಸ್ಥಾನದಲ್ಲಿ ಕೂಡ ಬೆಂಗಳೂರಿನಲ್ಲಿ ICC ದೇವಸ್ಥಾನದಲ್ಲಿ ಪುರುಷ ಸೂಕ್ತವನ್ನೇ ಹೇಳೋದು ಮತ್ತೆ ಶ್ರೀ ಸೂಕ್ತವನ್ನ ಕೂಡ ಹೇಳ್ತಾರೆ. ಸೊ ಎರಡನ್ನೂ ಹೇಳ್ತಾರೆ. ಸೊ ಶ್ರೀ ಸೂಕ್ತಕ್ಕೆ ಯಾವ್ದಾದ್ರು ಬೇರೆ ಸಮಾನವಾಗಿರ್ತಕ್ಕಂಥ ಶಾಸ್ತ್ರವನ್ನ ಪ್ರಭುಪಾದರು ಹೇಳಿದ್ದಾರಾ? ಹೇಳಿಲ್ಲ. ಸೊ ಯಾವ್ದಾದ್ರು ಬೇರೆ ಶಾಸ್ತ್ರ ಇದೆಯಾ? ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಸೊ ಅದನ್ನ ಪುರುಷ ಸೂಕ್ತ ಶ್ರೀ ಸೂಕ್ತ ಎರಡನ್ನೂ ಕೂಡ ಹೇಳ್ತಾರೆ. ಒಟ್ಟಿನಲ್ಲಿ ಇಸ್ಕಾನ್ ದೇವಸ್ಥಾನದಲ್ಲೂ ಕೂಡ ಹೇಳ್ತಾರೆ. ಓಕೆ, ಯಾವ್ದಾದ್ರು ಪ್ರಶ್ನೆ ಹೇಳಿ ಮಾತಾಡಿ. ಪ್ರಭುಜಿ ಡಿಸೀಸ್ಡ್ ಪರ್ಸನ್ಸ್ ಬಾಡಿ ಆರ್ಗನ್ಸ್ ಇರುತ್ತಲ್ಲ ಪ್ರಭುಜಿ, ಇನ್ನೊಬ್ಬರಿಗೆ ಟ್ರಾನ್ಸ್ಪ್ಲಾಂಟ್ ಮಾಡ್ತಾರಲ್ವಾ, ಕಿಡ್ನಿ, ಹಾರ್ಟ್, ಅದು ಈಗ ಫೇಲ್ಯೂರ್ ಆಗಿರೋರ್ಗೆ ಎಲ್ಲ ಮಾಡಿದಾಗ ಅದು ಇನ್ಫ್ಲುಯೆನ್ಸ್ ಮಾಡುತ್ತಾ ಪ್ರಭುಜಿ ಅದು ಆರ್ಗ್ಯಾನ್ಸ್?
ಇನ್ಫ್ಲೂಯೆನ್ಸ್ ಅಂದ್ರೆ ಹೇಗೆ? ಅಂದ್ರೆ ಅಂದ್ರೆ ಪ್ರಭುಜಿ ಇವಾಗ ಆಕ್ಟಿವ್ ಆಗಿರೋ ಇವಾಗ ಜೀವ ಅಂದ್ರೆ ಅದ್ರಲ್ಲಿ ಆತ್ಮ ಇರುತ್ತಲ್ವಾ? ಹೌದು. ಈಗ ಜೀವ ಆಕ್ಟಿವಿಟಿ ಇದೆ ಅದು. ಇವಾಗ ನಾವು ಆರ್ಗ್ಯಾನ್ ಟ್ರಾನ್ಸ್ಪ್ಲಾಂಟ್ ಮಾಡುವಾಗ ಅದು ಆಕ್ಟಿವ್ ಆಗಿರುತ್ತಲ್ವಾ? ಸೊ ಅದು ನಮ್ ಬಾಡಿ ಒಳಗಡೆ ಅದು ಬಂದಾಗ ಏನಾರು ಮರ್ಜ್ ಆಗೋ ಆತರ ಆಕ್ಟ್ ಮಾಡುತ್ತಾ ಇಲ್ಲ ಪ್ರಭುಜಿ? ಇದ್ರ ಬಗ್ಗೆ ಪ್ರಭುಪಾದರು ಹೇಳ್ತಾರೆ. ಇದನ್ನ ಪ್ರಭುಪಾದರು ಕೇಳಿದ್ರು ಒಂದ್ಸತಿ ಪ್ರಶ್ನೆನ. ನೀವೇನ್ ಕೇಳ್ತಾ ಇದೀರ ಅದೇ ಪ್ರಶ್ನೆನ ಕೇಳಿದ್ರು. ಸೊ ಏಕೆಂದ್ರೆ ನಾವು ಹೇಳ್ತೀವಲ್ಲ, ಆತ್ಮ ಅನ್ನೋದು ಹೃದಯದ ಸ್ಥಾನದಲ್ಲಿ ಇದೆ ಅಂತ ಹೇಳ್ತೀವಿ ಅಲ್ಲ. ಸೊ ಹೃದಯದಲ್ಲೇ ಇದೆ ಅಂತ ಎಷ್ಟೊಂದು ಜನ ಅದನ್ನ ಪ್ರಚಾರ ಮಾಡ್ತಾರೆ. ಆದ್ರೆ ಹೃದಯದಲ್ಲೇ ಇಲ್ಲ, ಅದು ಹೃದಯದ ಸ್ಥಾನದಲ್ಲಿ ಇದೆ ಅಂತ ನಾವು ಹೇಳ್ಬೇಕು. ಸೊ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಮಾಡ್ಬೇಕಾದ್ರೆ ಹಾರ್ಟ್ ಜೊತೆಗೆ ಆತ್ಮನೂ ಹೊರಟೋಗುತ್ತಾ ಅಂತ ಒಂದು ಪ್ರಶ್ನೆಯನ್ನು ಕೇಳಿದ್ರು ಪ್ರಭುಪಾದರಿಗೆ. ಪ್ರಭುಪಾದರು ಅದಕ್ಕೆ ನಕ್ಕಿ ಅದಾದ್ಮೇಲೆ ಹೇಳಿದ್ರು, ಹೃದಯದಲ್ಲ, ಹೃದಯ ಸ್ಥಾನದಲ್ಲಿ ಇದೆ. ಆತ್ಮ ನಿಜವಾಗ್ಲೂ ಅದನ್ನ ನೋಡೋದಕ್ಕೆ ಕೂಡ ನಮ್ಗೆ ಸಾಧ್ಯ ಇಲ್ಲ ಅಲ್ಲ. ಒಂದು ಕೇಶಾಗ್ರ ಶತಭಾಗಸ್ಯ ಶತಧಾ ಕಲ್ಪಿತಸ್ಯ ಚ, ಒಂದು ಕೂದಲಿನ ಅಗ್ರಭಾಗ ಏನಿದೆ ಅದರ 100ನೇ ಭಾಗ, ಅದನ್ನ 100 ಭಾಗಗಳನ್ನಾಗಿ ಮಾಡಿ ಅದರ ಒಂದೇ ಒಂದು ಭಾಗವನ್ನ ಮತ್ತೆ 100 ಭಾಗಗಳಾಗಿ ಮಾಡಿ ಒಂದು ಭಾಗವನ್ನ ತೆಗೆದುಕೊಂಡ್ರೆ ಅದು ಆತ್ಮದ ಪ್ರಮಾಣ. ಸೊ ಹೃದಯದಲ್ಲಿ ಇದೆ ಅಂತ ಹೇಳಿದ್ರೆ ಏನದು ಅರ್ಥ? ಹೃದಯ ಸ್ಥಾನದಲ್ಲಿ ಅದು ಈ ಶರೀರದಲ್ಲಿ ಇದೆ ಅಂತ ಅರ್ಥ ಅಷ್ಟೇನೆ. ಸೊ ಅದು ಎಲ್ಲಿ ಬೇಕಾದ್ರೂ ಇರ್ಬೋದು, ಆದ್ರೆ ಹೃದಯ ಸ್ಥಾನದಲ್ಲಿ ಇದೆ ಅಂತ ಶಾಸ್ತ್ರ ಹೇಳ್ತಾ ಇದೆ ಅಷ್ಟೇನೆ. ಹೃದಯ ಸ್ಥಃ ಅಂತ ಎಷ್ಟೊಂದು ಕಡೆ ಆತ್ಮದ ವಿವರಣೆ ಕೊಡಬೇಕಾದ್ರೆ ಹೃದಯ ಸ್ಥಃ ಅಂತ ಬರುತ್ತದೆ, ಹೃದಯ ಸ್ಥಾನದಲ್ಲಿ ಇದೆ. ಸೊ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಮಾಡಿದ ಕೂಡಲೇ ಆತ್ಮದ ಜೊತೆಗೆ ಅವರು ಟ್ರಾನ್ಸ್ಪ್ಲಾಂಟ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅಲ್ಲ. ಆತ್ಮದಿಂದಲೇ ಪ್ರಜ್ಞೆ ಅನ್ನೋದು ಬರ್ತಾ ಇರೋದು. ಸೊ ಅದಾದ್ಮೇಲೆ ಕೂಡ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಮಾಡಾದ್ಮೇಲೆ ಕೂಡ ಒಬ್ಬ ಯಾರು ಟ್ರಾನ್ಸ್ಪ್ಲಾಂಟ್ ಅನ್ನ ಮಾಡಿಸ್ಕೊಂಡಿದ್ದಾನೆ ಅವನಿಗೆ ಎಲ್ಲಾ ಸ್ಮೃತಿ ಶಕ್ತಿ ಎಲ್ಲವೂ ಕೂಡ ಅದೇ ಶರೀರದಲ್ಲಿ ಇದ್ದಂತ ಸ್ಮೃತಿ ಶಕ್ತಿ ಇದೆ ಅಂತ ಮೇಲೆ ಆತ್ಮ ಅಲ್ಲೇ ಉಳ್ಕೊಂಡಿದೆ ಅಂತ ತಾನೆ ಅಲ್ಲ. ಸೊ ಯಾವ ಘಟನೆಗಳು ತನ್ನ ಜೀವನದಲ್ಲಿ ಅನುಭವಿಸಿದ್ದಾನೆ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಆದ್ಮೇಲೆ ಕೂಡ ಅವನಿಗೆ ನೆನಪಿನಲ್ಲಿದೆ ಅದೆಲ್ಲ ಕೂಡ. ಹಾಗಂದ್ರೆ ಏನರ್ಥ? ಆತ್ಮ ಅನ್ನೋದು ಟ್ರಾನ್ಸ್ಪ್ಲಾಂಟ್ ಆಗಿಲ್ಲ. ಆತ್ಮದ ಟ್ರಾನ್ಸ್ಪ್ಲಾಂಟ್ ಯಾರು ಕೂಡ ಮಾಡೋದಕ್ಕೆ ಸಾಧ್ಯ ಇಲ್ಲ, ಅದನ್ನ ಕೇವಲ ಪ್ರಕೃತಿ ಮಾಡೋದಕ್ಕೆ ಸಾಧ್ಯ. ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರಾ ತಥಾ ದೇಹಾಂತರ ಪ್ರಾಪ್ತಿ. ಆ ದೇಹಾಂತರ ಪ್ರಾಪ್ತಿ ಏನಿದೆ ಅದನ್ನ ಕೇವಲ ಪ್ರಕೃತಿ ನೋಡ್ಕೊಳ್ಳೋದಕ್ಕೆ ಸಾಧ್ಯ. ಆ ಮನುಷ್ಯ ಯಾವತ್ತೂ ಕೂಡ ಕೇವಲ ಈ ಶರೀರದ ಅಂಗಗಳೇನಿದೆ ಅದನ್ನ ಮಾತ್ರ ಟ್ರಾನ್ಸ್ಪ್ಲಾಂಟ್ ಮಾಡೋದಕ್ಕೆ ಸಾಧ್ಯ. ಆತ್ಮದ ಟ್ರಾನ್ಸ್ಪ್ಲಾಂಟ್ ಕೇವಲ ಪ್ರಕೃತಿ ಮಾಡೋದಕ್ಕೆ ಸಾಧ್ಯ. ಭಗವಂತನ ನಿರ್ದೇಶನದಲ್ಲಿ ಯಾವ ಪ್ರಕೃತಿ ಕೆಲಸ ಮಾಡ್ತಾ ಇದೆ ಅದು ಮಾತ್ರ ಮಾಡೋದಕ್ಕೆ ಸಾಧ್ಯ ಅಲ್ಲ. ಈ ರೀತಿ ಪ್ರಭುಪಾದರು ಉತ್ತರ ಕೊಟ್ಟಿದ್ದಾರೆ ಅದಕ್ಕೆ. ಓಕೆ ಪ್ರಭುಜಿ, ಧನ್ಯವಾದಗಳು. ಹರಿ ಕೃಷ್ಣ. ಧನ್ಯವಾದಗಳು. ಬೇರೆ ಯಾವ್ದಾದ್ರು ಟೀಕೆ ಟಿಪ್ಪಣಿ ಇವತ್ತಿನ ಚರ್ಚೆಯ ಬಗ್ಗೆ? ಓಕೆ, ಯಾವುದಿಲ್ಲ. ಸೊ ಧನ್ಯವಾದಗಳು. ಮುಂದಿನ ಭಾನುವಾರ ಮುಂದಿನ ಸೋಮವಾರ ಸೇರಿ ನಮ್ಮ ಕೊನೆಯ ಚರ್ಚೆಯನ್ನ ನಾವು ಮುಗಿಸೋಣ. ಇವರಿಗೆ ಎಲ್ಲರಿಗೆ ಧನ್ಯವಾದಗಳು. ಶ್ರೀ ಬ್ರಹ್ಮ ಸಂಹಿತಾ ಕೀ ಜೈ. ಶ್ರೀಲ ಪ್ರಭು ಜೈ. ಜೈ ಪ್ರಭು. ಜೈ. ಹರೇ ಕೃಷ್ಣ ಪ್ರಭುಜಿ, ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಥ್ಯಾಂಕ್ ಯು, ಧನ್ಯವಾದಗಳು. ಧನ್ಯವಾದ. ಧನ್ಯವಾದ ಪ್ರಣಾಮ. ಹರೇ ಕೃಷ್ಣ.